ಅಲ್ಲಿ ಹಾ ದುಡ್ಡು ಸಾರಿ. ಒಂದೇ ಅಲ್ಲ, ದುಡ್ಡು ತಾನೇ ಬರುತ್ತೆ. ಒಂದು ಪೊಸಿಷನ್ ನಂದು ಅನ್ನೋದೊಂದು ಬೇಕು. ಯಾವತ್ತಿದ್ರು ಒಂದು ಎಂಪ್ಲಾಯಿ ಅಂತ ಆದಾಗ ಅದಕ್ಕೆ ಸಿಗೋದು ಒಂದು ಘನತೆನೆ ಬೇರೆ. ಸೊ ಅದಕ್ಕೆ ಯಾಕೆ ಹೋಗ್ಬಾರ್ದು ಅಂತ ಹೇಳಿ ದೆನ್ ಐ ಇಮಿಡಿಯೇಟ್ಲಿ, ಯಾಕಂದ್ರೆ ಅದಕ್ಕೆ ಹೋಗ್ಬೇಕಿತ್ತು ಅಂದ್ರೆ ನಾನು IRDA ಲೈಸೆನ್ಸ್ಗೆ ರಿಸೈನ್ ಮಾಡ್ಬೇಕಿತ್ತು. ಯಾಕಂದ್ರೆ ವಿತೌಟ್ ಅದನ್ನ ಇಟ್ಕೊಂಡು ನಾನು ಬ್ರಾಂಚ್ ಕರೆಕ್ಟ್ ಹೆಡ್ ಕರೆಕ್ಟ್. ಆಗಕ್ಕೆ ಆಗ್ತಿರ್ಲಿಲ್ಲ. ಸೊ ಐ ರಿಸೈನ್ ಫಾರ್ ಏಜೆನ್ಸಿ ಕೋಡ್ ಅಂಡ್ ಸ್ಟಾರ್ಟೆಡ್ ಮೈ ಬ್ರಾಂಚ್ ಮ್ಯಾನೇಜರ್ ಕೆರಿಯರ್ ಸರ್ ಅವಾಗಿಂದ. ಅಚ್ಚಾ. ಸೊ ಹೀಗೆ ಹೋಗ್ತಿರ್ಬೇಕಾದ್ರೆ ಒನ್ ಫೈನ್ ಡೇ ನನಗೆ ಒಂದು ತಿರುವು ಕೊಟ್ಟಿದ್ದು. ಲೈಫ್ ಇನ್ಶೂರೆನ್ಸ್ ಅಂದ್ರೆ ಎಷ್ಟು ಚೆನ್ನಾಗಿದೆ ಇದು, ಇದು ನನ್ನ ಲೈಫಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಒಂದು ಇವೆಂಟ್ ನನಗೆ ಚೆನ್ನಾಗಿ ಆಯ್ತು ಸರ್. ಯಾಕೆ ಅಂತ ಹೇಳಿದ್ರೆ ಈ ಕಂಪ್ನಿನಲ್ಲಿ ಇದ್ದಾಗೇನೆ ಅವಾಗ 2004 and 5 ಅಲ್ಲಿ ಸಿಕ್ಕಾಬಟ್ಟೆ ಬೂಮಿಂಗ್ ಅಲ್ಲಿ ಇತ್ತು ಮೈನಿಂಗ್. ಹೌದು. ಮೈನಿಂಗ್ ಸಾಕಷ್ಟು ಜನ ಗೊತ್ತಿರೋರು ಗೊತ್ತಿಲ್ಲದವರು ಎಲ್ಲರೂ ಮೈನಿಂಗ್ ಅಲ್ಲಿ ಇದ್ರು. ಟ್ರೇಡಿಂಗ್ ಅಲ್ಲಂತೆ, ಅದಂತೆ, ಎಕ್ಸ್ಟ್ರಾಕ್ಷನ್ ಅಂತ ಎಲ್ಲ ಕಡೆ ಇದ್ರು. ಆ ಮೂಮೆಂಟ್ ಅಲ್ಲಿ ನನಗೆ ಒಂದು ನಮ್ಗೆ ಸುತ್ತಮುತ್ತಲು ನನ್ನ ವಾತಾವರಣದಲ್ಲಿ ಇದ್ದವರೆಲ್ಲ ದೊಡ್ಡ ದೊಡ್ಡವರೆಲ್ಲ ಪೊಲಿಟಿಷಿಯನ್ಸ್ ಆಗ್ಲಿ, ಮೈನ್ ಓನರ್ಸ್ ಆಗ್ಲಿ, ಇವರೆಲ್ಲಾನು ಚೆನ್ನಾಗಿ ಪರಿಚಯ ಇದ್ರು. ಬಿಕಾಸ್ ದೇ ಆರ್ ಫ್ಯಾಮಿಲಿ ಫ್ರೆಂಡ್ಸ್ ಆಲ್ಸೋ. ಸೊ ಓಕೆ. ಅಲ್ಲಿ ನಾನು ಸ್ವಲ್ಪ ರಿಲೇಷನ್ ಅಲ್ಲಿ ಅಥವಾ ಫ್ರೆಂಡ್ಶಿಪ್ ಅಲ್ಲಿ, ರಿಲೇಷನ್ ಹೋಗ್ಲೇ ಇಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಹೋಗಿದ್ದು ಅದೊಂದ್ರಲ್ಲೇನೆ. ಯಾಕೆ ಅಂತಂದ್ರೆ ಐ ನೋ ದಟ್ ದೇ ಆರ್ ಪೊಲಿಟಿಕಲ್ ಪೀಪಲ್ ಅಂಡ್ ದೇ ಹ್ಯಾವ್ ದ ಮನಿ ಆಲ್ಸೋ ದೇರ್. ಇವ್ರ ಹತ್ರ ನಾ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶ ಯಾವಾಗಂತೂ ಥರ್ಡ್ ಕ್ವಾರ್ಟರ್ ಅಲ್ಲಿ ನನ್ನ VP ಗಳು CEO ಗಳು ಬಂದಾಗ ಅವರುಗಳು ದೇ ಇನ್ಸಿಸ್ಟೆಡ್ ಮೀ, ಮೇಡಮ್ ಬಳ್ಳಾರಿಯಲ್ಲಿ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ನೀವು, ನೆಕ್ಸ್ಟ್ JFM ಅಲ್ಲಿ ಇಂಥದೆಲ್ಲ ಕ್ವಾಲಿಟಿ ಕಾಂಪಿಟೇಷನ್ಸ್ ಇದೆ, ನಿಮಗೆ ಟಾರ್ಗೆಟ್ಸ್ ಇದೆ, ವೈ ಡೋಂಟ್ ಯು ಅಚೀವ್ ಇಟ್, ಇಷ್ಟೆಲ್ಲ ನಿಮ್ಗೆ ಅವಕಾಶ ಇರ್ಬೇಕಾದ್ರೆ ಯಾಕೆ ಮಾಡಬಾರ್ದು ಅಂತ. ದೆನ್ ಐ ಥಾಟ್ ಮಾಡ್ಬೋದಲ್ಲ ಅಂತ ಅನ್ಕೊಂಡು ಐ ಅಪ್ರೋಚ್ ಓಕೆ. ಬಿಗ್ ಟಿಕೆಟ್. ನನಗೆ ಇತ್ತು ಒಂದು, ಅದೇನಿತ್ತು ಅಂದ್ರೆ ಬೆಂಗಳೂರಲ್ಲಿ ಒಂದು ಸೈಟು, 2 ಕಾರು, ಫಾರಿನ್ ಟ್ರಿಪ್ ಎಲ್ಲ ಇತ್ತು. ದೆನ್ ಐ ಅದೇ ಥಾಟ್ ಅಚೀವ್ ಮಾಡಿದ್ರೆ ಅಚೀವ್ ಮಾಡಿದ್ರೆ ಅದು ಹಾ ಹಾ. JFM ಫೋರ್ತ್ ಕ್ವಾರ್ಟರ್ ಅಲ್ಲಿ, ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ. ಓಕೆ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಇತ್ತು ಅದು. ಓಕೆ ಓಕೆ. ಸೊ ಹಾ ದೆನ್ ಐ ಟಾರ್ಗೆಟೆಡ್ ಮೈ ಸೆಲ್ಫ್. ಹಾ. ಅದು ಆಸೆ ಇದ್ದಿದ್ದು ಮಾತ್ರ ಏನೋ ಒಂದು ಸಾಧಿಸ್ಬೇಕು ಅಂತ ಇತ್ತು. ಕರೆಕ್ಟ್. ಅನ್ಕೊಂಡೆ ಈಸಿ ಇರಬಹುದು ಇದು ಅಂತ. ನನ್ನ ತಪ್ಪು ತಿಳುವಳಿಕೆ ಇಲ್ಲೇ ಬರುತ್ತೆ ಸರ್. ರಿಲೇಷನ್ಸ್ ಫ್ರೆಂಡ್ಶಿಪ್ ಅಲ್ಲಿ ಬಿಸ್ನೆಸ್ ದುಡ್ಡು ಇದ್ದವ್ರ ಹತ್ರ ಹೋದ್ರು ಕೂಡ ಬಿಸ್ನೆಸ್ ಅಗೇನ್ ಅನ್ನೋದು ಒಂದು ತಲೆಯಲ್ಲಿ ಎಲ್ಲಿ ಬಂತು ಅಂದ್ರೆ, ಅವ್ರ ಹತ್ರ ಹೋದಾಗ ಹೇಳಿದ್ದು ಇದೆಲ್ಲ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಆಯ್ತು. ಇಷ್ಟಿಷ್ಟು ಬೇಕು ಸರ್, ನಂಗೆ ಇಷ್ಟು ಪ್ರೀಮಿಯಂ ಬೇಕೇ ಬೇಕು, ಹಾಗೆ ಪ್ರಾಡಕ್ಟ್ ನ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಆಯ್ತು. ಅವ್ರು ಚಾರ್ಟರ್ಡ್ ಅಕೌಂಟ್ಸ್ ಅಂತ ಎಲ್ಲ ಮಾತಾಡಿದಾಯ್ತು. ಹಾ ಅವಾಗ ಹಾ. ಒಂದು ಕೇಳಿದ್ದೇನು ಅಂದ್ರೆ, ಮೇಡಮ್ ನಾನು ನಿಮ್ಗೆ ಮಾಡಕ್ ರೆಡಿ ಇದ್ದೀನಿ, ಆದ್ರೆ ನನ್ನ ದುಡ್ಡು ನನಗೆ ವಾಪಸ್ ಕೊಡ್ಬೇಕು ಅಂತ. ನನ್ನ ಓಕೆ. ದುಡ್ಡು ವಾಪಸ್ ಕೊಡೋದು ಅಂದ್ರೆ ಎಲ್ಲಿಂದ ಕೊಡೋದು? ಬಟ್ ದೇ ಡೋಂಟ್ ವಾಂಟ್ ಟು ಗೋ ಫಾರ್ ರೆಗ್ಯುಲರ್ ಪ್ರೀಮಿಯಂ ಅಲ್ಲಿ, ಟ್ರೆಡಿಷನಲ್ ಪಾಲಿಸಿಗೆ ಹೋಗಕ್ ರೆಡಿ ಇಲ್ಲ. ಯಾಕಂದ್ರೆ ಆಮೇಲೆ ಅಲ್ಲಿ ನೀವು ಮಾಡ್ತಾ ಇರೋ ಕಂಪನಿಯಲ್ಲಿ ಟ್ರೆಡಿಷನಲ್ ಪ್ಲಾನ್ಸು ಇಲ್ಲ. ಇತ್ತು ಸರ್, ಇತ್ತು 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 ಇತ್ತು. ಓಕೆ ಇತ್ತು. ಓಕೆ. ಅದು ಗ್ಯಾರಂಟಿ ಇರ್ಲಿ. ಹಾ, ಗ್ಯಾರಂಟಿ ಯಾವುದು ಕೊಡಲ್ಲ. ಟ್ರೆಡಿಷನಲ್ ಪಾಲಿಸಿಗೆ ಅಟ್ಲೀಸ್ಟ್ ಸಮ್ ಅಮೌಂಟ್ ಹೊತ್ತು ಕೊಡ್ತಾರೆ, ಕ್ಯಾಪಿಟಲ್ ಗ್ಯಾರಂಟಿನಾರು ಇರುತ್ತೆ ಹಾ ಟ್ರೆಡಿಷನಲ್ ಓಕೆ. ಪಾಲಿಸಿನಲ್ಲಿ. ಬಟ್ ಕರೆಕ್ಟ್. ಯೂಸ್ ಅಲ್ಲಿ ಯಾಕಂದ್ರೆ ಹಿ ವಾಂಟೆಡ್ ಓನ್ಲಿ ಇನ್ವೆಸ್ಟ್ ಫಾರ್ 3 years ಅಂಡ್ ವೇಟ್ ಫಾರ್ 5 years ಅಂಡ್ ವಿಡ್ರಾ ದ ಮನಿ, ಬಿಕಾಸ್ ಅಚ್ಚಾ. ಇಟ್ಸ್ ಮನಿ. ನನ್ಗೆ ಓಕೆ ಓಕೆ. ಸಿಗ್ಬೇಕು ಮೇಡಮ್ ಆ ಮನಿ, ಹಾ ನನಗೆ ದುಡ್ಡು ನಿಮಗೋಸ್ಕರ ಇನ್ವೆಸ್ಟ್ ಮಾಡ್ತೀನಿ ಇಲ್ಲಿ, ಹಾ. ಬಟ್ ಐ ವಾಂಟ್ ಅ ಕ್ಯಾಪಿಟಲ್, ನನ್ನ ದುಡ್ಡು ನಾನು ವಾಪಸ್ ಕೊಡಿ ಸಾಕು ಅಂತ. ಓಕೆ. ಬಿಗ್ ಹೆಕ್ಟಿಕ್. ದೆನ್ ಐ ಅಪ್ರೋಚ್ ಮೈ ಕಂಪನಿ VP CEO ಎಲ್ಲೆಲ್ಗೂ ಹೋದೆ. ದಿಸ್ ಇಸ್ ಹಾ. ವಾಟ್ ಐ ವಾಂಟೆಡ್, ಇಸ್ ಬಿಸ್ನೆಸ್ ಬೇಕು ನನಗೆ ಅಂತ. ಇಲ್ದೇ ಇರೋದನ್ನ ಹೇಗ್ ಬರ್ಕೊಡಕ್ ಆಗತ್ತೆ? ವಿ ಕಾಂಟ್ ಡೂ ದಿಸ್ ಬಿಕಾಸ್ 3 ವರ್ಷ ಇನ್ವೆಸ್ಟ್ ಮಾಡೋದು ಓನ್ಲಿ ಇನ್ ಯುಲಿಪ್ ಡೆಟ್ ಫಂಡ್ಸ್ ಅಲ್ಲಿ ಹಾಕಿದ್ರು ಕ್ಯಾಪಿಟಲ್ ಗ್ಯಾರಂಟಿ ಅಂತೂ ಸಿಗಲ್ಲ. ಸೊ ಹೇಗ್ ಕರೆಕ್ಟ್. ಮಾಡೋದು ಅಂತ. ದೆನ್ ನನ್ಗೆ ಒಂದು ಕೋಪ ಬಂದಿದ್ದ ಆ ಟೈಮಲ್ಲಿ ಅಂದ್ರೆ, ಒಂದು ಇವ್ರು ಹೀಗ್ ಕೇಳ್ತಾ ಇದ್ದಾರೆ, ಪೀಪಲ್ ನನ್ನ ಕಂಪನಿಯವ್ರು ಇಷ್ಟು ನಾನು ಸರ್ವಿಸ್ ಮಾಡೋದು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ, ಅಷ್ಟು ನಾಲೆಡ್ಜ್ ಅವಾಗೂ ಇರ್ಲಿಲ್ಲ, ಮೆಚುರಿಟಿ ಅಂತ ಇರಲ್ಲ ಸರ್, ಅದಿರ್ಲಿಲ್ಲ, ಬರಲ್ಲ ಅನ್ನೋದಿಲ್ಲ, ನನಗೆ ಇವ್ರು ಹೆಲ್ಪ್ ಮಾಡ್ತಾ ಇಲ್ಲ ಅನ್ನೋದು ಹುಚ್ಚು ಬಂದ್ಬಿಟ್ಟು ನಾನೇನ್ ಹೇಳಿದೆ, ನೀವು ಮಾಡದೇ ಇದ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ. ಮೇಡಮ್ ಓಕೆ. ಮಾಡಕ್ಕಾಗಲ್ಲ ಅಂತ, ನನ್ನ ಮಾತು ಉಳಿಸ್ಕೋಬೇಕು, ನನ್ನ ಸ್ವಾಭಿಮಾನ ಉಳಿಸ್ಕೋಬೇಕು ಅಂತ ಇಮಿಡಿಯೇಟ್ಲಿ ರಿಸೈನ್ ದಟ್ ಕಂಪನಿ. ಅದು ಹಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿಲ್ಲ. ಹಾಗೆ. ಬಟ್ ನಾನು ಬಿಡ್ಲಿಲ್ಲ ಸರ್, ಇದನ್ನ ಒಂದು ಚಾಲೆಂಜ್ ಆಗಿ ತಗೊಂಡೆ. ಇಟ್ ವಾಸ್ ಮೈ, ನನ್ನ ಸ್ವಾಭಿಮಾನಕ್ಕೆ ಇದು ದುಡ್ಡು ಏನು ಪ್ರಶ್ನೆ ಬರ್ಲಿಲ್ಲ. ಆ ಸೆಕೆಂಡ್ ಮೂಮೆಂಟ್ ಅಲ್ಲಿ ನನಗೆ ಇವ್ರಿಗೆ ಕೊಡ್ಲೇಬೇಕಿತ್ತು. ನನಗೆ ನೆಕ್ಸ್ಟ್ ಡೇ ಬೇಕಾದವ್ರಿಗೆ ಕೊಡ್ಲಿಲ್ಲ ಅಂತ ನಾವ್ ಇದೇನು ಉಪಯೋಗ? ನಾವು ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಇದ್ದು ಅವ್ರಿಗೆ ಬೇಕಾಗಿದೆ, ಅವ್ರ ಹತ್ರ ದುಡ್ಡಿದೆ ಅಂತಲ್ಲಿ ನಮ್ ಪ್ರಾಡಕ್ಟ್ ಕೊಡ್ಲಿಕ್ಕೆ ಆಗಲ್ಲ. ಅದೊಂದು ಎಲ್ಲೋ ಟ್ರಿಗರ್ ಆಗಿರ್ಬೇಕು. ಆಯ್ತು ಸರ್, ನಂಗೆ ಟ್ರಿಗರ್ ಆಯ್ತು. ದೆನ್ ಇಮಿಡಿಯೇಟ್ ಆಗಿ ಇನ್ಶೂರೆನ್ಸ್ ಫೀಲ್ಡ್ ಹಾಗೆ ಸರ್, ಯಾರೋ ಒಬ್ರಲ್ಲಿ ಇದಾರೆ, ಏನೋ ಮಾಡ್ತಾ ಇದಾರಂತ ಇನ್ನೊಂದು ಕಂಪ್ನಿಯವ್ರು ನೋಡ್ತಾನೆ ಇರ್ತಾರೆ. ಸೊ ಕಾಯ್ತಾ ಇರ್ತಾರೆ. ಅದು ಚಿಕ್ಕ ಬಳ್ಳಾರಿ ಅನ್ನೋ ಚಿಕ್ಕ ಊರಲ್ಲಿ ಬೇಗನೆ ರೆಕಗ್ನೈಸ್ ಆಗ್ತೀವಿ. ಸೊ Correct. ಅವ್ರಿಗೆ ಇಮಿಡಿಯೇಟ್ಲಿ ನಾನು ಯಾರನ್ನ ಅಪ್ರೋಚ್ ಆಗ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಿಕ್ಕ ತಕ್ಷಣ ಒನ್ ಹಾ. ಬ್ರೋಕರ್ ಕಂಪನಿ ಕೇಮ್ ಟು ಮೀ. ಮೇಡಮ್ Okay. ಆಫೀಸ್ ಗಿಫೀಸ್ ಎಲ್ಲ ಬರಬೇಡಿ, ಬೆಂಗಳೂರಿಗೂ ಬರಬೇಡಿ, ನೀವೆಲ್ಲ ನಿಮ್ ಮನೆಯಿಂದಾನೇ ಕೆಲಸ ಮಾಡಿ ರೆಕ್ರೂಟ್ಮೆಂಟ್ ಮಾಡಿಸಿ, ನಮ್ಗೆ ಇದನ್ನ ಹೇಗಾರು ಮಾಡಿ ನನ್ಗೆ AFM ಅಲ್ಲಿ ಬಿಸ್ನೆಸ್ ಮಾಡಿ, ಯು ಜಾಯಿನ್ ಅಸ್ ಅಂತ ಬಂತು. ಅಚ್ಚಾ.
ಅದನ್ನ ಫೀಡ್ಬ್ಯಾಕ್ ನಾನು ಬೇರೆಯವ್ರ ಕಡೆಯಿಂದ ತಗೊಂಡೆ, ನನ್ನ ಮಾಸ್ಟರ್ಸ್ Okay. ಇದ್ರು ತಗೊಂಡೆ, ಏನು Brokerage firm ಬ್ರೋಕರೇಜ್ ಅದು? ಅಲ್ಲಿ ಹೋದ್ರೆ ಅಂತ. ಇದು ಯಾವತ್ತು 2005-6 ಅಲ್ಲ ಆ ಟೈಮಲ್ಲಿ? 7 ಅಲ್ಲಿ ಸರ್, 7, okay. 7 ಅಲ್ಲಿ. ಸೊ ನನಗೆ ಹೋದಾಗ ಅವಾಗ ಅವ್ರು ಹೇಳಿದ್ರು, ಮೇಡಮ್ ಇವ್ ಡೆಫಿನೆಟ್ಲಿ ನಿಮ್ಗೆ ಏನೋ ಬೇಕಿದೆ ಅಲ್ಲ, ಅಲ್ಲಿ ಸಿಗ್ಬೋದು ನೋಡಿ, ಹುಡುಕಿ ಅದನ್ನ ಅಲ್ಲಿ ಅಂತ. ಅಚ್ಚಾ. ನಾನು ಅಲ್ಲಿ ಹಂಟಿಂಗ್, ನಾನು ಹೋಗಿದ್ದೆ ಹಂಟ್ ಮಾಡಕ್ಕೆ. ಈ ಪ್ರಾಡಕ್ಟ್ ನನಗೆ ಕ್ಯಾಪಿಟಲ್ ಗ್ಯಾರಂಟಿ ಅನ್ನೋದು ಇದೆ ಅಲ್ಲ, ಇಲ್ಲೆಲ್ಲಾದ್ರೂ ಇಷ್ಟು ಕಂಪನಿಗಳ ಜೊತೆಗಿರುತ್ತೆ ಈ ಬ್ರೋಕಿಂಗ್, ಎಲ್ಲಾರು ಒಂದ್ ಕಡೆ ಸಿಗ್ಬೋದು ಇದು ಅಂತ. ಸ್ಟಾರ್ಟಿಂಗ್ ಡೇ ಇಂದ ನನ್ನ ಕೆಲಸ, ನಾನು ಈ ಕಡೆ ಬಿಸ್ನೆಸ್ ಮಾಡ್ತಾ ಇದ್ದೆ, ಜೊತೆಗೆ ಸ್ಟಾರ್ಟಿಂಗ್ ಹಂಟೆಡ್ ಎವ್ರಿ ಟೈಮ್ ಅಲ್ಲಿ. JFM ಸ್ಟಾರ್ಟ್ ಆಯ್ತು ಅಂತಂದ್ರೆ ಎಲ್ಲೋ ಹೊಸ ಪ್ರಾಡಕ್ಟ್ ಬಿಡ್ತಾರೆ ಟಾರ್ಗೆಟ್ಗೋಸ್ಕರ, ಆ ಪ್ರಾಡಕ್ಟ್ ನ ಹುಡುಕ್ಬೇಕು ಅಂತ. ಸೊ ದಟ್ ಟೈಮ್ ಕೋಟಕ್ ಕಂಪನಿಯಿಂದ ದರ್ ವಾಸ್ ಅ ಫ್ಲೆಕ್ಸಿ ಅಂತ ಒಂದು ಪ್ಲಾನ್ ಬಂತು, ಕೋಟಕ್ ಫ್ಲೆಕ್ಸಿ ಅಂತ. ಸೊ ದಟ್ ವಾಸ್, ಅದರಲ್ಲಿ ಬ್ರೋಷರ್ ಅಲ್ಲಿ ಇರೋದು ಒಂದು ಚಿಕ್ಕ ನೋಟ್ ಬುಕ್ ಸೈಜ್ ಅಲ್ಲಿ ಇದ್ರು ಕೂಡ ಬ್ರೋಷರ್ ಮೇಲೆ ಇತ್ತು ಕ್ಯಾಪಿಟಲ್ ಗ್ಯಾರಂಟಿಡ್ ಅಂತ. Okay. ಇಮಿಡಿಯೇಟ್ಲಿ ವಿತೌಟ್ ಸೆಕೆಂಡ್ ಥಾಟ್ ಐ ವೆಂಟ್ ಟು ಹಿಮ್, ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಮಾತಾಡಿದೆ, ಆಸ್ಕ್ಡ್ ಇಟ್. 25 lakhs ಅಷ್ಟು 13 ಪಾಲಿಸೀಸ್ ಐ ಬ್ರಾಟ್ ಇಟ್. ಹಾ. ಅಂದ್ರೆ ಕ್ಯಾಪಿಟಲ್ ಗ್ಯಾರಂಟಿ ಕಸ್ಟಮರ್ಗ ಅಥವಾ ನಿಮ್ದು ಕ್ಯಾಪಿಟಲ್ ಗ್ಯಾರಂಟಿ ಮಾಡ್ಕೊಂಡ್ಬಿಟ್ರ? ನನ್ನ ಕ್ಯಾಪಿಟಲ್ ಗ್ಯಾರಂಟಿ ಆಗ ಅಬ್ಸಲ್ಯೂಟ್ಲಿ ಆಯ್ತು ಸರ್ ಪಕ್ಕದಲ್ಲಿ. ಬಟ್ ನಾನು ಹೋಗಿದ್ದು, ನಾನು ಅದೇ ಸರ್ ಇನ್ಶೂರೆನ್ಸ್ ಅಲ್ಲಿ ಇದೆ ಸರ್, ನಾನು ಕಂಡುಕೊಂಡಿದ್ದೆ ಏನು ಅಂದ್ರೆ, ನಾನು ಎಲ್ಲೋ ಏನೋ ಮಾಡ್ತೀನಿ, ಅದು ನನಗೆ ಮತ್ತೆ ರಿವರ್ಸ್ ಅಲ್ಲಿ ನನಗೆ ಪ್ರಾಫಿಟ್ ಆಗ್ತಾ ಇದೆ. ದಿಸ್ ಇಸ್ ನಾನು ಎಲ್ಲರೂ ಪ್ರಾಡಕ್ಟ್ ಇಟ್ಕೊಂಡು ಕಸ್ಟಮರ್ ಹುಡುಕ್ತಾರೆ, ನೀವು ಕಸ್ಟಮರ್ ಇಟ್ಕೊಂಡು ಕಂಪನಿ ಹುಡುಕ್ತಾ ಇದ್ದೀರಾ. ಇದೊಂದು ಒಳ್ಳೆ ವಿಚಿತ್ರ. ಆಗಿ ಸರ್, ಅದಕ್ಕೆ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ, ಯಾಕಂದ್ರೆ ಎಲ್ಲದಕ್ಕೂ ಮೆಡಿಕಲ್ಸ್ ಬಂತು. ಅವರ ರಾಜಕಾರಣಿಗಳು, ಪೊಲಿಟಿಷಿಯನ್ಸ್, ಹೈಫೈ ಕಸ್ಟಮರ್ಸ್ ಅವರೆಲ್ಲ, ಫ್ಯಾಮಿಲಿಗಳು, ಮಕ್ಕಳು, ಎಲ್ರದ್ದು ಅವ್ರದೇ ಕೊಟ್ಟಿದ್ರು. 13 ಪಾಲಿಸಿ, 13 ಪಾಲಿಸಿ ಸರ್. 25 ಲಕ್ಷ. 25 ಲಕ್ಷದ್ದು ರಾತ್ರಿ ಹೋಗಿ ಕರ್ಕೊಂಡು ಹೋಗಿ, ನಮ್ಮ ಕಾರಲ್ಲೇ ಕರ್ಕೊಂಡು ಹೋಗಿ ಅವ್ರ ಮನೆಗಳಿಗೆ ಹೋಗಿ, ಅವಾಗೆಲ್ಲ ಫಿಂಗರ್ ಪ್ರಿಂಟ್ಸ್ ಎಲ್ಲ ಬೇಕಿತ್ತು, ಹೆವಿ ರೀಇನ್ಶೂರೆನ್ಸ್ ಆಗ್ಬೇಕಲ್ಲ ಸರ್ ಎಲ್ಲಾನು. ಹಾಗೆಲ್ಲ ಮಾಡ್ಕೊಂಡು ಮೆಡಿಕಲ್ಸ್ಗೆ ರಾತ್ರಿ 12 ಗಂಟೆಗೆ ಹೋಗಿ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಓಪನ್ ಮಾಡಿ, ಯಾಕಂದ್ರೆ ಮಾರ್ನಿಂಗ್ ಟೈಮ್ಸ್ ಅಲ್ಲಿ ಇವ್ರ ಪೊಲಿಟಿಷಿಯನ್ಸ್ ಬರೋದಿಲ್ಲ, ಇವ್ರು ಅವಲಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಎಲ್ರಿಗೂ ಮೆಡಿಕಲ್ಸ್ ಮಾಡ್ಕೊಂಡು ಕರ್ಕೊಂಡು ಬಂದು, ಇಟ್ ವಾಸ್ ಅ ಹೆಕ್ಟಿಕ್ ಥಿಂಗ್. ECG ಅದೆಲ್ಲ ಮನೆಗೆ ಬಂದ್ ಮಾಡ್ತಾ ಇದ್ರು ಡಾಕ್ಟರ್ಸ್. ಸೊ ಹಾಗಾಗಿ ಅವ್ರವ್ರ ಮನೆಗಳಿಗೆ ಸಾಕಷ್ಟು ಕಷ್ಟಪಟ್ವಿ, ಗಾಟ್ ದ ಥಿಂಗ್. ಆವಾಗ ನನಗೆ ರೆಕಗ್ನೈಸೇಷನ್ ಸಿಕ್ಕಿದ್ದು ಏನು ಅಂತ ಹೇಳಿದ್ರೆ, ರಿವಾರ್ಡ್ ಅಂತ ಹೇಳ್ತೀನಿ ಅದನ್ನ. ಐ ಆಮ್ ಪ್ರೌಡ್ ಟು ಸೇ ದಟ್ ಯಾರಿಗೋಸ್ಕರನೋ ಏನೋ ಹಮ್ಮಿಂದ, ಏನೋ ಸ್ವಾಭಿಮಾನದಿಂದ ಯಾರನ್ನೋ ಎದುರಿಸ್ಬೇಕು, ಇವ್ರಿಗೆ ಇದು ಕೊಡೇಬೇಕು ಅಂತ ಈ ತರ ಕಾರಣಗಳು ಇಟ್ಕೊಂಡು ಹೋದಾಗ, ಆ ಒಂದು ಬ್ರೋಕಿಂಗ್ ಕಂಪ್ನಿನಲ್ಲಿ ಒಂದು ಅಡ್ವೈಸ್ ನನಗೆ ಒಂದು ಉಪಯೋಗ ಏನಾಯ್ತು ಅಂದ್ರೆ, ಅವ್ರು ಹೇಳಿದ್ರು, ಮೇಡಮ್ ಇಷ್ಟು ದೊಡ್ಡ ತರ್ತಾ ಇದ್ರಿ, ಯಾರ ಮೇಲೆಲ್ಲ ಯಾಕೆ ಮಾಡ್ತೀರಾ, ನಿಮ್ ಹಸ್ಬೆಂಡ್ನೇ ಒಂದು ಏಜೆಂಟ್ ಕೊಡ್ತೀವಿ ನಾವು, ಅವ್ರ ಮೇಲೆ ತಗೊಳ್ಳಿ ಅಂತ. ಸೊ ಒಂದ್ ಹೇಳ್ತೀನಲ್ಲ ಸರ್, ಐಸ್ ಆನ್ ಕೇಕ್ ಅಂತ ಹೇಳ್ತೀವಲ್ಲ, ಅದನ್ನ ತಕ್ಷಣನೇ ಮಾಡಿದ್ದ. ನಿಮಿಷ, ವಾಲ್ಯೂಮ್ ಕಡಿಮೆ ಆಗಿದ್ಯಾ? ಇಲ್ವಲ್ಲ, ವಾಲ್ಯೂಮ್ ಕ್ಲಿಯರ್ ಆಗಿದೆ. ನಿಮ್ಮ ಅಲ್ಲ, ಯಾರೋ ಮೆಸೇಜ್ ಹಾಕಿದ್ದಾರೆ, ವೇದಾ ಮೇಡಮ್ ನಿಮ್ಮಲ್ಲಿ ಆಡಿಯೋ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಯಾಕಂದ್ರೆ ಇಲ್ಲಿಂದ ಉಳಿದವರಿಗೆಲ್ಲ ಪಾರ್ಟಿಸಿಪೆಂಟ್ ಆಡಿಯೋ ಕ್ಲಿಯರ್ ಇದೆಯಾ? ಅಥವಾ ನೀವು ಒಂದ್ ಸ್ವಲ್ಪ ಮುಂದ್ಗಡೆ ಬರ್ಬೋದು ನೋಡಿ ಮೇಡಮ್, ಸ್ಪೀಕರ್ ಹತ್ರ, ಎಲ್ಲಿ ಕ್ಯಾಮರಾ ಹತ್ರ. ಮೇಡಮ್ ನೀವು ಗಾಯತ್ರಿ ಮೇಡಮ್ ಸ್ವಲ್ಪ ಮುಂದ್ಗಡೆ ಬಂದ್ರೆ, ಈಗ ಮಾತಾಡಿ. ಹೇಳ್ತಾ ಇದೆಯಾ ಸರ್? ಈಗ ಇಟ್ಸ್ ಬೆಟರ್. ಥ್ಯಾಂಕ್ ಯು ಮೇಡಮ್. ರೈಟ್ ಸರ್. ಸೊ ಇದರಿಂದ ನನಗೆ ಸಿಕ್ಕಂತ ರಿವಾರ್ಡ್ ಏನು ಅಂದ್ರೆ, ಒಂದು ಫಾರಿನ್ ಟ್ರಿಪ್ ಅಂಡ್ 2 ಕಾರು, ಮತ್ತೆ 2 ಕಾರ್ ಬಂತು ಸರ್. ಎಲ್ಲರೂ ಒಂದೊಂದು ಕಾರ್ ತಗೊಳಕ್ಕೆ ಅದು ಕಾರಣನೂ ಇದೆ ಸರ್. ಅವ್ರೊಂದ್ ದೊಡ್ಡ ಕಾರ್ ಕೊಡ್ತೀವಿ, 15 ಲಕ್ಷದ್ದು 20 ಲಕ್ಷದ್ದು ಅಂದ್ರು. ದೆನ್ ಐ ಥಾಟ್, ಬಳ್ಳಾರಿ ರೋಡಿಗೆ 15-20 ಲಕ್ಷನ ನಾನು ಬಿಳಿ ಆನೆ ಸಾಕದಂಗ ಆಗತ್ತೆ, ಅದ್ ಮನೇಲಿ ರೋಡ್ಗಳಿಗೆ, ಅದು ಬೇಡ, ನಂಗೆ 2 ಮಾಡ್ಕೊಡಿ ಅದನ್ನ ಅಂತ. ಸೊ ದೆನ್ ಐ ಟುಕ್ 2 ಕಾರ್ಸ್. ಅದ್ರಲ್ಲೂ ಒಂದು ನನಗೆ ಬೆನೆಸಿಟಿ ಇರ್ಲಿಲ್ಲ, ಕೊಟ್ಬಿಟ್ಟೆ, ವಾಪಸ್ ಕೊಟ್ಟು ಅಮೌಂಟ್ ತಗೊಂಡೆ. ಅನದರ್ 1 ಕಾರ್, ಇಟ್ ವಾಸ್ ಅ ಪೆಟ್ ಫಾರ್ ಮೀ. 2015-16 ವರ್ಗೂ ಇಟ್ಕೊಂಡೆ ಅದನ್ನ ನಾನು. ಸೊ ಇಟ್ ವಾಸ್ ಗುಡ್ ಕಾರ್. ಸ್ಯಾಂಟ್ರೋ ಅಂತ ಒಂದು ಜರ್ನಸ್ಟಿಲು ಒಂದು ಸ್ಯಾಂಟ್ರೋ ಬಂತು. ಸೊ ಫಾರಿನ್ ಟ್ರಿಪ್ ಬಂತು. ಅದರಲ್ಲೂ ನಾನು ಬಿಫೋರ್ ಗಿವಿಂಗ್ ದ ಲಾಗ್ ಇನ್ ದ ಪಾಲಿಸಿ ಕಂಪನಿಗೆ ನಾನು, ಬಿಕಾಸ್ ನನಗೆ ಬ್ರೋಕಿಂಗ್ ಒಂದಿತ್ತು, ಒರಿಜಿನಲ್ ಕಂಪನಿ ಒಂದಿತ್ತು ಕೋಟಕ್, ಇಬ್ರಿಗೂ ಒಂದೇ ಮಾತು ಹೇಳಿದೆ, ಬಿಕಾಸ್ ಇದು ರಿವಾರ್ಡ್ ಬರ್ತಾ ಇದೆ. ಆದ್ರೆ ನನಗೆ, ನಾನೊಬ್ಬಳೆ ಫಾರಿನ್ಗೆ ಹೋಗಲ್ಲ, ಬಿಕಾಸ್ ಇದು ಈ ಕಾಂಟೆಸ್ಟ್ ಇರೋದು ಆಲ್ ಓವರ್ ಇಂಡಿಯಾಗೆ ಎಲ್ಲ ಬಂದಿರುತ್ತೆ. ಅದ್ರಲ್ಲಿ ನಾನು ಫಾರಿನ್ಗೆಲ್ಲ ಒಬ್ಳು ಹೋಗೋದಿಲ್ಲ, ಫ್ಯಾಮಿಲಿ ಕೊಟ್ರೆ ಹೋಗ್ತೀನಿ ಅಂತ. ದೆನ್ ನನ್ನ ಹಠ ನೋಡ್ಬಿಟ್ಟು ಎಲ್ಲಾರು ಬೇರೆ ಕಂಪನಿಗಳು, ಅದೊಂದು ಇತ್ತಲ್ಲ ಸರ್, ನಂಗೆ ಬ್ರೋಕಿಂಗ್ ಚಾನ್ಸ್ ಇರುತ್ತೆ, ಇನ್ನೊಬ್ರಿಗೆ ಕೊಡ್ತೀನಿ ಅಂತ. ಅಲ್ಲ, ಅಷ್ಟೊತ್ತಿಗೆ ನೀವು ಬ್ರೋಕರೇಜ್ ಫರ್ಮ್ ಅಲ್ಲಿ ಇದ್ದೀರಾ, ಇನ್ಶೂರೆನ್ಸ್ ಅಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡಿದೀರಾ, ಇನ್ಶೂರೆನ್ಸ್ ಬ್ರಾಂಚ್ ಮ್ಯಾನೇಜರ್ ಆಗಿದ್ರಿಂದ ಯಾರ ಹತ್ರ ಹೆಂಗೆ ಮಾತಾಡ್ಬೇಕು ಕಂಪನಿ ಸೈಡ್ ಅನ್ನೋದು ಅದು ಗೊತ್ತಾಗ್ಬಿಟ್ಟಿದೆ ನಿಮ್ಗೆ ಅಷ್ಟೊತ್ತಿಗೆ. ಅಲ್ಲ, ಹಾಗಿದೆ ಸರ್, ಫೀಲ್ಡ್ ಹಂಗಿದೆ ಸರ್ ಅದು. ಅದಕ್ಕೆ ಇನ್ಶೂರೆನ್ಸ್ ಫೀಲ್ಡ್ ನಂಗೆ ತುಂಬಾ ಇಷ್ಟ. ನನಗೆ ಬೇಕು ಹಾಗೆ ನಾನು ಮಾಡ್ಕೊಳ್ಬಹುದು ಅನ್ನೋ ಅವಕಾಶ ಖಂಡಿತ ಇದೆ ಇಲ್ಲಿ. ಸೊ ಇದನ್ನ ಆದಾಗ ನಾನು ದೆನ್ ಐ ಗೇವ್ ಇಟ್. ನನ್ನ ಫ್ಯಾಮಿಲಿನ ಕರ್ಕೊಂಡು 10 days ವಿ ವೆಂಟ್ ಟು ಹಾಂಗ್ಕಾಂಗ್, ಅದೆಲ್ಲ ನೋಡ್ಕೊಂಡು ಬಂದ್ವಿ. ಎಕ್ಸ್ಪೀರಿಯನ್ಸ್.
ಸೊ ಅದೊಂದು ಆದ್ಮೇಲೆ ಫೈನ್ ಡೇ ಇದು ಕಂಟಿನ್ಯೂ ಆಗ್ತಾ ಇರ್ಬೇಕಾದ್ರೆ ದೆನ್ ಒಂದು ಒಳ್ಳೆ ಕಾಲ್ ಬಂತು. ಮನೋಜ್ ಪ್ರಸಂಗ ಅಂತ, ಹಿ ವಾಸ್ VP ಫಾರ್ ING ವೈಶ್ಯದಲ್ಲಿ ಇದ್ದಾಗ, ಮೈ ಐ ಥಿಂಕ್ ಇಟ್ ಮೈ ಫಾರ್ಚೂನ್ ಅಂತ ಹೇಳಬೇಕು, ಅದೃಷ್ಟ ಅದು. ಅವಾಗ ನನ್ನ ದಾರಿನೇ ಚೇಂಜ್ ಆಯ್ತು. ಹಿ ಕಾಲ್ಡ್ ಮಿ ಆಸ್ ಅ ಕ್ಲಸ್ಟರ್ ಹೆಡ್ ಆಗಿ ನನ್ನ ಕಂಪ್ಲೀಟ್ 12 ಡಿಸ್ಟ್ರಿಕ್ಟ್ಸ್ ನಾರ್ತ್ ಕರ್ನಾಟಕ ನೋಡ್ಕೊಳ್ಳೋದಕ್ಕೆ ಅಂತ ಕರೆಸಿದ್ರು. ನೀವು 20/20 ಮೆಡಿಕಲ್ ಶಾಪ್ ಅಲ್ಲಿ ಇದ್ದವರು ಕಾರ್ಯವೃತ್ತಿ ಜಾಸ್ತಿ ಆಗ್ತಾ ಇಡೀ ಅರ್ಧ ಕರ್ನಾಟಕ ಬಂತ? ಕರ್ನಾಟಕ ಬಂತು ಸರ್. ಅರೆ ಬಾಪ್ರೆ, 12 ಡಿಸ್ಟ್ರಿಕ್ಟ್ ಅವಾಗ ಸದ್ಯಕ್ಕೆ ಟ್ರಾವೆಲ್ ಮಾಡ್ಬೇಕು ನೀವು ಅಷ್ಟೆಲ್ಲ? ಮಾಡ್ಬೇಕಿತ್ತು ಸರ್. ನನ್ನ ಹಬ್ ಆಫೀಸ್ ಮಕ್ಕಳೆಲ್ಲ ಏನ್ ಏಜ್ ಅಲ್ಲಿ ಇದ್ರ ಅವಾಗ? ಮಕ್ಕಳು ಅಷ್ಟೊತ್ತಿಗೆ ಆಗ್ಲೇನೆ 10th ತನಕ ಬಂದ್ಬಿಟ್ಟಿದ್ರು ಸರ್. 10th and 12th. ಒಬ್ಬ ಮಗ, 4 ವರ್ಷ ಡಿಫ್ರೆನ್ಸ್ ಇಬ್ಬರಿಗೂ. ದೇವರ್ ಅಂಡ್ ಹಸ್ಬೆಂಡ್, ನನ್ನ ಅತ್ತೆ ಎಲ್ಲ ಜೊತೆಗಿದ್ದಿದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಕೆಲಸ ಮಾಡಿ. ಅಂದ್ರೆ ಕೆಲವೊಬ್ರು ಇಲ್ಲಿ ಸುಮಾರು ಜನ ಭೀಮಾ ಸಖಿಯರ್ ಬಂದಿದ್ದಾರೆ. ಅವ್ರದ್ದು ಪ್ರಶ್ನೆ ಏನು ಅಂತಂದ್ರೆ, ನಾವು ಏಜೆನ್ಸಿ ಕೆಲಸ ಮಾಡ್ತಿರ್ಬೇಕಾದ್ರೆ ಮನೆಯವ್ರು ಸಪೋರ್ಟ್ ಮಾಡಲ್ಲ, ಒಂದೇ ಗಂಡ ಸಪೋರ್ಟ್ ಮಾಡಲ್ಲ, ಅಥವಾ ಫ್ಯಾಮಿಲಿ ಅವ್ರು ಸಪೋರ್ಟ್ ಮಾಡಲ್ಲ ಅಂತ. ಇಲ್ಲಿ ಒಂದ್ ಸ್ವಲ್ಪ ತಡೆ ಹಾಕ್ಬಿಟ್ಟು ಈ ವಿಷಯದ ಕಡೆ ಸ್ವಲ್ಪ ಗಮನ ಕೊಡೋಣ. ನೀವು ಫ್ಯಾಮಿಲಿಯನ್ನ ಮ್ಯಾನೇಜ್ ಹೆಂಗ್ ಮಾಡಿದ್ರಿ? ಯಾಕಂದ್ರೆ ಬಹಳ ಜನಕ್ಕೆ ಅದು ಒಂದು ಏನಂತೀರಿ, ಅರ್ಥ ಆಗ್ತಾ ಇದೆಯಲ್ಲ? ಅಲ್ಲ ಸರ್, ಖಂಡಿತ ಸರ್. ನಾನು ಒಂದು ಹೆಣ್ಣಾಗಿ ಇಷ್ಟು ಭೀಮಾ ಸಖಿಯರ ಬಗ್ಗೆ ಇರುವಂತ ದೊಡ್ಡ ಗೌರವ ನನಗೆ, ಅದು ನಿಮ್ಮ ಪ್ರೋಗ್ರಾಮ್ ಇಂದ ನೋಡ್ದಾಗಿಂದನೂ ಇನ್ನೂ ಹೆಚ್ಚಿಗೆ ನನಗೆ ಅದ್ರ ಬಗ್ಗೆ ಅಭಿಮಾನ ಇದೆ. ಅವ್ರ ಬಗ್ಗೆ ಎಲ್ಲ ನನಗೆ, ಅವ್ರಗಳಿಗೆ ನಾನು ಹೇಳೋದೇನು ಅಂದ್ರೆ, ಸೊ ಒಂದ್ ಹೆಂಗಸಾಗಿ ಅದು ಹುಟ್ಟ ನಮ್ಮ ನೇಚರ್ ಆಗಿ ಭೂಮಿ ತಾಯಿಗೆ ಹೋಲಿಸ್ತಾರೆ ಹೆಣ್ಮಕ್ಳನ್ನ. ಅಸಹನೆಗೆ, ಆ ಒಂದು ಸಂಯಮಕ್ಕೆ, ಅಂಡ್ ಮೇಂಟೈನಿಂಗ್ ಆಲ್ ದ ಥಿಂಗ್ಸ್ ಎಲ್ಲಾನು ಬ್ಯಾಲೆನ್ಸ್ ಮಾಡೋದಕ್ಕೆ ಅವ್ರಿಗೆ ಭೂಮಿ ತಾಯಿಗೆನೆ ಹೋಲಿಸ್ತಾರೆ ಹೆಣ್ಮಕ್ಳನ್ನ. ಅವ್ರಿಗೆ ಬಿಲ್ಟ್ ಇನ್ ಕಲ್ಚರ್ ಸರ್ ಅದು. ಸೊ ಹಾಗಾಗಿ ಈ ಒಂದು ವಿಷಯದಲ್ಲಿ ಹೊರಗಡೆ ಹೋಗ್ಬೇಕು, 4 ಜನರ ಮಾತಾಡ್ಬೇಕು ಅಂದಾಗ ಟ್ರಸ್ಟ್ ಮತ್ತೆ ನಂಬಿಕೆ ಮತ್ತು ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಸರ್. ಈ ಒಂದು ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ. ಯಾಕೆಂದ್ರೆ ನನ್ನ ಅತ್ತೆ ಮಾವ ಮೈದ್ನದ್ರು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಇಲ್ಲಿವರೆಗೂನು ಅವ್ರು ಯಾರ ಈಗ ಅವರೆಲ್ಲ ಇಲ್ಲ, ಹಸ್ಬೆಂಡು ಮಕ್ಕಳೆಲ್ಲ ಇಲ್ಲಿವರೆಗೂ ನಾನು ಇನ್ಶೂರೆನ್ಸ್ ಫೀಲ್ಡ್ ಅಲ್ಲಿ ಇದ್ದೀನಿ. ಅದೇ ಸಪೋರ್ಟ್ ಅವಾಗ ಏನ್ ಸಪೋರ್ಟ್ ಮಾಡ್ತಾ ಇದ್ರು, ಮಕ್ಕಳೆಲ್ಲ ಅತ್ತೆಯವರು ನೋಡ್ಕೊಳ್ತಾ ಇದ್ರು. ಬಟ್ ನಾನು ಸರ್ ಯಾವತ್ತು ನನ್ನ ಮಕ್ಕಳಿಗೆ ಕೊಡ್ಬೇಕಾದ ಟೈಮ್ ಯಾವತ್ತು ನಾನು ಮಿಸ್ ಮಾಡಿಲ್ಲ. ಓದೋ ವಿಷಯದಲ್ಲಾಗ್ಲಿ ಪ್ರತಿಯೊಂದು ಇದನ್ನ ನಾನು ಟೈಮ್ 8 to 8 ಅಂತ ಅಥವಾ 8 to 6 ಇಡ್ತಾ ಇದ್ದೆ. ಹೊರಗಡೆ ಹೋಗಿ ಈವನ್ ಬ್ರಾಂಚ್ ಹೆಡ್ ಆದ್ರೂ ಕೂಡ ಅಡ್ವೈಸರ್ಸ್ ಜೊತೆಗೆ ನಾನು ಯಾವತ್ತು ಮನೆಯಲ್ಲಿ ಆಫೀಸಲ್ಲಿ ಕೂತವಳೆ ಅಲ್ಲ. ಪ್ರತಿ ದಿವಸನೂ ಫೀಲ್ಡ್ ಅಲ್ಲಿ ಇರ್ತಾ ಇದ್ದೆ. ಯಾಕೆ ಅಂತಂದ್ರೆ ಯಾವುದೇ ಕಾರಣದಿಂದ ಅವ್ರಿಗೆ ಫೇಲ್ಯೂರ್ಸ್ ಆಗೋದು ಬೇಡ, ರಿಜೆಕ್ಷನ್ಸ್ ಆಗೋದು ಬೇಡ ಅಂತ. ಹಾಗಾಗಿ ಅವ್ರುಗಳು ಹುಡುಕದಂತ ಕಸ್ಟಮರ್ಸ್ನಾಗ್ಲಿ ಅಥವಾ ನನ್ನ ಕಡೆಯಿಂದ ನಾನು ಹುಡ್ಕೊಟ್ಟವ್ರದ್ದಾಗ್ಲಿ, ಐ ಯೂಸ್ ಟು ಗೋ ಫಾರ್ ದ ಫೀಲ್ಡ್ ವರ್ಕ್ ಅಲ್ಲಿ ಅವ್ರ ಜೊತೆಗೆ ಹೋಗ್ತಾ ಇದ್ದಿದ್ದು, ಕೆಲಸ ಮಾಡ್ತಾ ಇದ್ದಿದ್ದು. ಬಟ್ ಎಂಡ್ ಆಫ್ ದಿ ಡೇ 6:30ಗೆ ಐ ಯೂಸ್ ಟು ಗಿವ್ ಟೈಮ್ ಫಾರ್ ಮೈ ಫ್ಯಾಮಿಲಿ. ಅದಕ್ಕೋಸ್ಕರ ವರ್ಕು ಲೈಫು ಬ್ಯಾಲೆನ್ಸ್ ಅದೆಲ್ಲ ತಲೆನೋವು ಇರ್ಲಿಲ್ಲ. ಸೊ ಯು ಆರ್ ವೆರಿ ಕ್ಲಿಯರ್, ಇಷ್ಟು ಆಫೀಸ್ ಸಮಯ, ತದನಂತರ ನಾವು ಮನೆಗೆ ಕೊಡ್ಬೇಕು. ನಮ್ಮಲ್ಲಿ ಕೆಲವರು ಅದನ್ನೊಂದು ಬಹಳ ತಪ್ಪು ಮಾಡ್ತಾರೆ. ಯಾಕಂದ್ರೆ ಒಂದೇ ಸಲ ಹೋದ್ರೆ ಆ ಕಡೆನೇ ಹೋದ್ರು, ಇಲ್ಲ ಅಂದ್ರೆ ಈ ಕಡೆನೆ ಬಂದ್ರು, ಹಂಗೆ. ಸರ್ ನಾನು ಆಕ್ಚುಲಿ ಅದನ್ನ ಎಲ್ರಿಗೂ ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಹೇಳೋದಲ್ಲ, ಅದೇ ಎರಡೂ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಮನೆ ಗೆದ್ದು ಮಾರ್ಗೆಲ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮನೇಲಿ ಫಸ್ಟ್ ಗೆಲ್ಲಿಬೇಕು. ಮನೇಲಿ ಖಂಡಿತ ನಮ್ಮ ಪ್ರೋಗ್ರೆಸ್ ನೋಡಿ ಅವರೇ ಕೊಡ್ತಾರೆ ಸರ್ ಟೈಮ್ನ. ನಾವ್ ಕೇಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಹಿಂದಿನ ದುಡ್ಡು, ನಮ್ ಸಕ್ಸಸ್, ನಮ್ ಕಷ್ಟ ಅವರು ನೋಡ್ತಾ ಇರ್ತಾರೆ. ಸೊ ಇವಳೇನೋ ಮಾಡ್ತಾ ಇದ್ದಾಳೆ, ಇದರಿಂದ ಏನೋ ಸಾಧಿಸ್ತಾಳೆ ಅಂತ ಆದಾಗ ಮನೆಯವರು ಅಷ್ಟೇ ಗೌರವದಿಂದ ನೋಡ್ತಾರೆ, ಅಷ್ಟೇ ಸಪೋರ್ಟ್ ಖಂಡಿತ ಮಾಡ್ತಾರೆ. ಓನ್ಲಿ ಥಿಂಗ್ ಇಸ್ ನಾವು ಅವ್ರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕು. ನನ್ನ ವೃತ್ತಿಗೆ, ನನ್ನ ಕೆಲಸ, ನನ್ನ ದುಡ್ಡಿಗೆ ನಾನು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ, ಫ್ಯಾಮಿಲಿಗೂ ಕೊಟ್ರೆ ಆಯ್ತು ಅಂದ್ರೆ ಎರಡೂ ಸಮ ಮಾಡಿದ್ರೆ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಸರ್. ಥ್ಯಾಂಕ್ ಯು ಸಾರಿ, ಕಂಟಿನ್ಯೂ ಮಾಡಿ. ಈಗ ನಾನು ಹೋಗಿದ್ದು ಬ್ಯಾಂಕ್ ಸೆಕ್ಟರ್ಗೆ ಹೇಳಿದ್ ನಾನು. ಸೊ ಬ್ಯಾಂಕ್ ನಲ್ಲಿ ನನಗೆ ಚಾಲೆಂಜ್ ಅಂತ ಬಂದಿದ್ದು DCC ಬ್ಯಾಂಕ್ಸ್. ಸೊ ನಾನು ING ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ ನ ಸೈನ್ ಅಪ್ಸ್ ಮಾಡ್ಕೊಳ್ಳೋದೇ ತುಂಬಾ ದೊಡ್ಡ ಚಾಲೆಂಜ್ ನನಗೆ. ಒಂದ್ ನಿಮಿಷ ಇದೇನಿದು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಸೈನ್ ಅಪ್, ಅದ್ ಹಂಗಂದ್ರಿ ಏನು ಸರ್? ING ವೈಶ್ಯದಲ್ಲಿ ಟೈಡ್ ಏಜೆನ್ಸಿ ಬಂದಿದೆ, ಆಲ್ಟರ್ನೇಟ್ ಚಾನಲ್ಸ್ ಅಂತ ಒಂದ್ ಬರುತ್ತೆ. ಆಲ್ಟರ್ನೇಟ್ ಚಾನಲ್ಸ್ ಅಲ್ಲಿ ನಮ್ಗೆ ಕೋಆಪರೇಟಿವ್ ಬ್ಯಾಂಕ್ಸ್ ಏನಿರುತ್ತಲ್ಲ, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ, ಅವನ್ನ ನಮ್ಮ ಕಂಪನಿಗೆ ನಾವು ಸೈನ್ ಅಪ್ ಮಾಡಿ ಕೊಡ್ಬೇಕು. ಅಂದ್ರೆ ಅವರನ್ನ ಏಜೆಂಟ್ ಆಗಿ ಅವರೇ ಏಜೆಂಟ್, ಅವ್ರು ಇನ್ಶೂರೆನ್ಸ್ ಮಾಡ್ಬೇಕು, ನೀವು ಅವ್ರನ್ನ ಓವರ್ ಹ್ಯಾಂಡಲ್ ಮಾಡ್ತೀರಾ. ಯಾಕೆಂದ್ರೆ ಅದ್ರ ಕೆಳಗಡೆ ಪ್ರಾಥಮಿಕ ಕೃಷಿ ಪತ್ತಿನ ಪ್ಯಾಕ್ಸ್ ಅಂತ ಏನ್ ಹೇಳ್ತೀವಿ, PKPS ಅಂತ ಏನ್ ಹೇಳ್ತೀವಿ, ಪ್ರತಿ ಡಿಸ್ಟಿಕ್ ಅಲ್ಲೂ ಒಂದು 400-500 ಹೀಗೆಲ್ಲ ಇರುತ್ತೆ ಬ್ರಾಂಚ್, 10-15 ಬ್ರಾಂಚಸ್ ಇರುತ್ತೆ. ಆಮೇಲೆ ಅದ್ರ ಕೆಳಗಡೆ ಸೊಸೈಟಿಗಳಂತ ಬರುತ್ತೆ. ನಮ್ಮ ಕೆಲಸ ಏನಿತ್ತು ಅಂದ್ರೆ, ನಮ್ಮಲ್ಲಿ ರೆಕ್ರೂಟ್ಮೆಂಟ್ ಫೀಲ್ಡ್ ಆಫೀಸರ್ಸ್ನೆಲ್ಲ ಮಾಡ್ಬಿಟ್ಟು ಅವ್ರ ಥ್ರೂ, ನನ್ನ ಕೆಳಗಡೆ ಮ್ಯಾನೇಜರ್ಸ್ ಕೆಳಗಡೆ ಅವ್ರು ಇರ್ತಾ ಇದ್ರು. ಸೊ 3 ಸ್ಟೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆ ಹುಡುಗರು ಹೋಗ್ಬಿಟ್ಟು ಅಲ್ಲಿ
ಸೊಸೈಟಿ ಸೆಕ್ರೆಟರಿಗಳಿಗೆ ಏಜೆಂಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅಲ್ಲಿಂದ ಬಿಸ್ನೆಸ್ ಅಂದ್ರೆ ING ವೈಶ್ಯ ಕಂಪನಿ ಅವ್ರಿಗೆ ಕಮಿಷನ್ಸ್ ಅಂತ ಕೊಡ್ತಾ ಇದ್ದಿದ್ವಿ. ಕಮಿಷನ್ ಕೊಡೋದು ಬ್ಯಾಂಕಿಗೆ ಬ್ಯಾಂಕಿಗೆ ಮೇನ್ ಹೋಗ್ತಿತ್ತು. ಅಲ್ಲಿಂದ ಯಾರು ಬಿಸ್ನೆಸ್ ಮಾಡಿದ್ದಾರೆ ಪ್ಯಾಕ್ಸ್ ಅಲ್ಲಿ ಅವರಿಗೆ ರೆಕಗ್ನಿಷನ್ ರೆಕಗ್ನೈಸೇಷನ್ ಅಂತ ಅವ್ರಿಗೆ ಸಮ್ ಪೋರ್ಷನ್ ಅವ್ರಿಗೆ ಹೋಗ್ತಾ ಇತ್ತು. ದಿಸ್ ವಾಸ್ ದ ಪ್ರೊಸೀಜರ್. ಆ ತರ ಸಿಸ್ಟಮ್ ನಡೀತಾ ಇತ್ತು ಅಲ್ಲಿ. ನನಗೆ ನನ್ನ ಕಂಪನಿಯಿಂದ ಚಾಲೆಂಜ್ ಇದ್ದಿದ್ದೇನು ಅಂದ್ರೆ, ಈ ಉತ್ತರ ಕರ್ನಾಟಕದಲ್ಲಿ ಕೆಲವು ಆಗ್ತಿರ್ಲಿಲ್ಲ. ಕೆಲವ್ರಿಗೆ ಸ್ವಲ್ಪ ಈ ಕಡೆ ಜನ ಅಷ್ಟು ಆಯ್ತು ಅಂದ್ರೆ ತುಂಬಾ ಹಚ್ಕೊಳ್ತಾರೆ, ಇಲ್ಲಾಂದ್ರೆ ಬಿಟ್ಬಿಡ್ತಾರೆ. ಆ ಲೆವೆಲ್ಗೆ ತುಂಬಾ ಸ್ಟ್ರೇಟ್ ಫಾರ್ವರ್ಡ್. ಹಾಗಿದ್ದಾಗ ಇದೊಂದು ಚಾಲೆಂಜ್ ಏನಿತ್ತು ಅಂದ್ರೆ, ನೇಟಿವ್ ಬಳ್ಳಾರಿ ಹತ್ರ ರಾಯಚೂರು, ಕೊಪ್ಪಳ, ಇವು ಎಲ್ಲ ಬಿಜಾಪುರ, ಬಾಗಲಕೋಟೆ ಇವೆಲ್ಲ ಇದೆ. ಎಲ್ಲ ತಣ್ಣಗಿನ ಜಾಗಗಳು. ಎಲ್ಲ 42, 46. ಬಟ್ ಗಟ್ಟಿ ಸರ್, ನಾವು ಹುಟ್ಟಿ ಬೆಳೆದಿದ್ದೆ ಅದೇ ಊರಲ್ಲಿ. ಇದಕ್ಕೆಲ್ಲ ಏನು ಹೆದರೋರಲ್ಲ ನಾವು. ಅದನ್ನ ನಾನು ಏನ್ ಮಾಡಿದೆ, ನನಗೆ ಬಂದಿ ಚಾಲೆಂಜ್ ಅದೇ ಸರ್. ನಿಮ್ಗೆ ಗೊತ್ತಿರೋ ಹಾಗೆ DCC ಬ್ಯಾಂಕ್ ಅಲ್ಲಿ ಬೋರ್ಡ್ ಇರುತ್ತೆ. ಆ ಬೋರ್ಡ್ ಅಲ್ಲಿ ಎಲ್ಲರೂ ಹೆಚ್ಚು ಕಡಿಮೆ ಪೊಲಿಟಿಷಿಯನ್ಸ್ ದೊಡ್ಡ ದೊಡ್ಡ ಇದು ಬಿಸ್ನೆಸ್ ಓನರ್ಸು, ಅವರೇನ ಡೈರೆಕ್ಟರ್ಸು, 13 to 15 ಮೆಂಬರ್ಸ್ ಇರ್ತಾರೆ, ಪ್ರೆಸಿಡೆಂಟ್ ಎಲ್ಲ. ಸೊ ಅವ್ರನ್ನ ನಾನು ಒಪ್ಸೋದು ದೊಡ್ಡ ಚಾಲೆಂಜ್. ಒಪ್ಸಿ ನನ್ನ ಕಂಪನಿಗೆ ಅವರು ಸೈನ್ ಅಪ್ ಮಾಡ್ಕೊಡೋ ತನಕ ನಂದೇ ಡ್ಯೂಟಿ ಅದು. ಬೋರ್ಡ್ ಮೀಟಿಂಗ್ ಅಟೆಂಡ್ ಆಗ್ಬೇಕು, ಅದನ್ನೆಲ್ಲ ಮಾಡ್ಬೇಕು ಅಂತ. ಸೊ ಅಂದ್ರೆ ಒಂದು ಸೈನ್ ಅಪ್, ಒಂದು ರಿಕ್ರೂಟ್ಮೆಂಟ್ ಆಗ್ಬೇಕಾದ್ರೆ ಸಾಧಾರಣ ಎಷ್ಟು ಸಮಯ ತಗೋತಿತ್ತು ಸರ್? ನಾರ್ಮಲಿ ಮಾಡೋರ್ಗೆ ಮಿನಿಮಮ್ 1 ತಿಂಗಳಾರು ತಗೊಳುತ್ತೆ. ರಿಪೀಟೆಡ್ ಕಾಲ್ಸ್ ಆಗ್ಬೇಕು, ರಿಪೀಟೆಡ್ ಮೀಟಿಂಗ್ಸ್ ಆಗ್ಬೇಕು, ಅವ್ರದ್ದೆಲ್ಲ ಕೇಳಿದ ರಿಕ್ವೈರ್ಮೆಂಟ್ಸ್ಗೆಲ್ಲ ನಾವು ರೆಡಿ ಇರಬೇಕು, ಕಂಪನಿ ರೆಡಿ ಇರಬೇಕು, ಅಗ್ರಿಮೆಂಟ್ಸ್ ಆಗ್ಬೇಕು, ಪ್ರೊಸೀಜರ್ ಇರುತ್ತೆ. ಅಂಡ್ ಈ ಮಧ್ಯದಲ್ಲಿ ನಾನು ಒಬ್ಬರನ್ನ ತುಂಬಾ ನೆನೆಸ್ಕೊಳ್ಬೇಕು. ಯಾಕೆಂದ್ರೆ ನಾನು ING ವೈಶ್ಯ ಜಾಯಿನ್ ಆದಾಗ ಏಜೆನ್ಸಿ ಮೋಡಲಿಂದ ಬಂದಿದ್ದು, ಬ್ರೋಕರೇಜ್ ಕಂಪನಿಯಿಂದ ಬಂದಿದ್ದು, ಬ್ಯಾಂಕ್ ನನಗೆ ಗೊತ್ತೇ ಇರ್ಲಿಲ್ಲ. ಬ್ಯಾಂಕ್ ಅಶೂರೆನ್ಸ್ ಅಲ್ಲಿ ಏನು ಗೊತ್ತಿರ್ಲಿಲ್ಲ. ದ ಪರ್ಸನ್ ಏನಿದ್ರು 1 to 1 ಕಸ್ಟಮರ್ ಡೈರೆಕ್ಟ್ಲಿ ಮಾತಾಡೋದು, ಕಸ್ಟಮರ್ ಹತ್ರ ಬಿಸ್ನೆಸ್ ಇರೋದು ಗೊತ್ತಿತ್ತು. ಕಸ್ಟಮರ್ ನಿಮ್ ಏಜೆಂಟ್ ತೋರಿಸ್ತಾ ಇದ್ರು, ಅಥವಾ ಇನ್ನೊರು SM ಸೇಲ್ಸ್ ಮ್ಯಾನೇಜರ್ ಅವ್ರು ತೋರಿಸ್ತಾ ಇದ್ರು, ಮಾಡ್ತಿದ್ವಿ. ಇದು ಇಂಡೈರೆಕ್ಟ್ಲಿ ಅಂದ್ರೆ ಬ್ಯಾಂಕಿಗೆ ಸೈನ್ ಅಪ್ ಮಾಡೋದು, ಇದು ಒಂದ್ ಲೆವೆಲ್ ಮೇಲ್ಗಡೆ. ಕರೆಕ್ಟ್ ಸರ್, ತುಂಬಾ ಕಷ್ಟದ ಕೆಲಸ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟು ನನ್ನನ್ನ ಈ ಲೆವೆಲ್ಗೆ ಪರ್ಫೆಕ್ಟ್ ಮಾಡಿದ ಮನುಷ್ಯ ಅಂದ್ರೆ ಅರುಣಾಚಲ ಶಾಸ್ತ್ರಿ ಅವರು. ಅವ್ರನ್ನ ಈ ಟೈಮ್ ನಾನು ಖಂಡಿತ ನೆನೆಸ್ತೀನಿ. ಯಾಕೆ ಅಂತಂದ್ರೆ ING ಜಾಯಿನ್ ಆದಾಗ ಹಿ ಈಸ್ ದ ಓನ್ ಪರ್ಸನ್. ಎಲ್ರಿಗೂ ಟ್ರೈನಿಂಗ್ ಕೊಡೋರು. ಬಟ್ ನಾನು ಅವ್ರ ಮುಂದೆ ಒಂದು ಸ್ಟೂಡೆಂಟ್ ಆಗಿ ಕುತ್ಕೊಂಡೆ, ಬಿಕಾಸ್ ಕಂಪ್ಲೀಟ್ಲಿ ನಾಲೆಡ್ಜ್ ಇರಲಿಲ್ಲ ಬ್ಯಾಂಕಿನ ಬಗ್ಗೆ. ಸ್ಟೂಡೆಂಟ್ ಆಗಿ ಕುತ್ಕೊಂಡ ವಿತಿನ್ 15 days ಒಂದು ಏನ್ ಸಪೋರ್ಟ್ ಕೊಟ್ಟು ನಾಲೆಡ್ಜ್ ಅಲ್ಲಿ ಹೇಗ್ ಮಾಡ್ಬೇಕು, ಹೇಗ್ ಮಾಡಿದ್ರೆ ಆಗುತ್ತೆ ಅಂತ ಇಲ್ಲಿವರೆಗೂ ಕೊಡ್ತಾನೆ ಇದ್ದಾರೆ. ಸ್ಟಿಲ್ ವಿತ್ ಹಿಮ್ ಓನ್ಲಿ, ಅವ್ರ ಜೊತೆ ಕೆಲಸನೂ ಮಾಡ್ತಾ ಇದ್ದೀನಿ. ಸೊ ಆ ಒಂದು ನಾಲೆಡ್ಜ್ಫುಲ್ ಪರ್ಸನ್ ಏನ್ ನಮ್ಗೆ ನಾಲೆಡ್ಜ್ ಕೊಟ್ರು, ದಟ್ ವಾಸ್ ಮೇಡ್ ಮಿರಾಕಲ್ಸ್ ಇನ್ ಮೈ ಲೈಫ್. ಸಾಕಷ್ಟು ಪ್ರೋಗ್ರೆಸ್ ಕೊಡ್ತು ನನ್ಗೆ. ಆ ನಾಲೆಡ್ಜ್ ಇನ್ನೂ ಬೆಳೆಸ್ಕೊತಾನೆ, ಇನ್ನೂ ಕಲಿತಾ ಇದ್ದೀನಿ. ಐ ಥಿಂಕ್ ನಿಮ್ಮಿಂದನೂ ತುಂಬಾ ಕಲಿತಾ ಇದ್ದೀನಿ ನಾನು ಇನ್ನೂ. ದಟ್ ಈಸ್ ನಿಮ್ಮಗಳಿಗೆಲ್ಲ ತುಂಬಾ ಥ್ಯಾಂಕ್ಸ್ ಫಾರ್ ದಟ್ ಸರ್. ಯಾಕೆ ನಾಲೆಡ್ಜ್ ಇಸ್ ನಾಟ್ ಇದು ಲರ್ನಿಂಗ್ ಎಂಡಿಂಗೇ ಇಲ್ಲ, ದಿನ ಕಲಿಯೋದಿದ್ದೇ ಇರುತ್ತೆ. ಸೊ ಈ ಒಂದು ವಿಷಯದಲ್ಲಿ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಬಟ್ ನಾನು ಇದ್ರ ಸಬ್ಜೆಕ್ಟಿಗೆ ಬರೋದಾದ್ರೆ, DCC ಬ್ಯಾಂಕ್ಸ್ ನ ಸೈನ್ ಅಪ್ ಮಾಡ್ಕೊಳ್ಬೇಕು ಅಂದ್ರೆ ಇದೊಂದು ಚಾಲೆಂಜ್ ಇತ್ತು ಸರ್. ಬೋರ್ಡ್ ಮೀಟಿಂಗ್ಸ್, ದೊಡ್ಡ ಕಸ್ಟಮರ್ಸ್ ಅವ್ರನ್ನೆಲ್ಲ ಒಪ್ಪಿಸ್ಬೇಕಿತ್ತು. ನನಗೆ ಫಸ್ಟ್ ಪರಿಚಯ ಆಗಿದೆ MP ಪ್ರಕಾಶ್ ಅವರು. ಪ್ರಕಾಶ್ ಅವ್ರದ್ದು ಅರ್ಬನ್ ಬ್ಯಾಂಕ್ ಸೈನ್ ಅಪ್ ಮಾಡಿದೆ ನಾನು, ಹಡಗಲಿನಲ್ಲಿ, ಬಳ್ಳಾರಿ ಡಿಸ್ಟಿಕ್ ಅಲ್ಲಿ. ಸೊ ಅವ್ರದ್ದು ಅರ್ಬನ್ ಬ್ಯಾಂಕ್ ಇದೆ. ಅವ್ರ ಮಗ DCC ಬ್ಯಾಂಕಿಗೆ ಪ್ರೆಸಿಡೆಂಟ್ ಆಗಿದ್ರು, MP ರವೀಂದ್ರ. ಅವರು ಹಿ ವಾಸ್ MLA ಹರಪನಹಳ್ಳಿ, ಇದಕ್ಕೆಲ್ಲಾನು ಅವರು ಕಡೆಯಿಂದ ಅಲ್ಲಿ ಬ್ಯಾಂಕ್ ಸೈನ್ ಅಪ್ ಆಯ್ತು. ಅದಾದ್ಮೇಲೆ ರಾಯಚೂರು, ಅದಾದ್ಮೇಲೆ ಹೀಗೆ ಲಿಂಕ್ ಆಗ್ತಾ ಹೋಯ್ತು. ಒಬ್ರು ಮಾಡಿದ್ದಾರೆ ಅಂತ. ಕಷ್ಟ ಒಂದ್ಸಲ ಸೈನ್ ಅಪ್ ಆದ್ಮೇಲೆ ಡುಪ್ಲಿಕೇಶನ್. ಬಟ್ ನಾನೇನ್ ಮಾಡ್ತಾ ಇದ್ದೆ ಗೊತ್ತಾ ಸರ್, ಅವರಿಂದ ಅಲ್ಲಿ ಕನೆಕ್ಟ್ ಮಾಡಿಸ್ತಾ ಇದ್ದೆ. ಅವ್ರ ಹತ್ರನೇ ಫೋನ್ ಮಾಡ್ಸೋದ? MP ರವೀಂದ್ರ, MP ಪ್ರಕಾಶ್ ಕಡೆಯಿಂದ ರಾಯಚೂರಿಗೆ ಫೋನ್ ಮಾಡ್ಸೋದು, ಬಿಜಾಪುರ ಫೋನ್ ಮಾಡ್ಸೋದು, ಅಲ್ಲಿಂದ ಫೋನ್ ನಾವು ಮಾಡಿದೀವಿ ನೀವು ಮಾಡಿ, ಇವ್ರು ಚೆನ್ನಾಗಿ ಮಾಡ್ತಾರೆ, ಸರ್ವಿಸ್ ಚೆನ್ನಾಗಿದೆ ಅಂತ. ದಿಸ್ ಇಸ್ ಹೌ. ನಾನು ಪ್ರೌಡ್ ಆಗಿ ಹೇಳ್ಕೊಳ್ಳೋದೇನು ಅಂದ್ರೆ, MP ರವೀಂದ್ರ ಅವರು ನಮ್ಗೆ ಲಾಂಚಿಂಗಿಗೆ ಸೈನ್ ಅಪ್ ಆಗಿದ್ದ ದಿವಸ ಅವರೇನೆ ಹೋಸ್ಟ್ ಮಾಡಿದ್ರು ತಮ್ಮ ಬ್ಯಾಂಕ್ ಎಲ್ಲಾರ್ಗು. 18 ಆವಾಗಿನ ಕಾಲಕ್ಕೆ ನನ್ಗೆ 2007 ಅಲ್ಲಿ ನಾನು ಎಂಟರ್ಡ್ ಇನ್ ಇದನ್ನ ING ನ. ಅವಾಗಿನ ಕಾಲಕ್ಕೆ 18,000 to 20,000 ತನಕ ಖರ್ಚು ಮಾಡಿ, ಅವರೇ ಬ್ಯಾಂಕಿನ ಥ್ರೂ ಖರ್ಚು ಮಾಡಿ ನಮ್ಗೆಲ್ಲ ING ಅವ್ರಿಗೆಲ್ಲಾರ್ಗು ಹೋಸ್ಟಿಂಗ್ ಕೊಟ್ಬಿಟ್ಟು ಸೈನ್ ಫಂಕ್ಷನ್ ಒಳ್ಳೆ ಗ್ರ್ಯಾಂಡ್ ಆಗಿ ಫಂಕ್ಷನ್ ಆಗಿ, ಶಾಸ್ತ್ರಿ ಅವರು ಇದ್ರು ಅವಾಗ, ನಮ್ಮ VPs ಎಲ್ಲ ಬಂದಿದ್ರು. ಸೊ ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ದಟ್. ಅದು ನನ್ಗೆ ಒಂದು ಬೂಸ್ಟಿಂಗ್ ಆಯ್ತು ಸರ್. ಎಸ್, ಇದೆಲ್ಲ ಇದೆ ಅಂದ್ರೆ ಯಾಕೆ ಬಿಡ್ಬೇಕಿದೆಲ್ಲ. ಅಂದ್ರೆ ನಿಮ್ಗೆ ಈ ತರ ಒಂದು ರೆಕಗ್ನಿಷನ್ ಕಾರ್ ಮುಖಾಂತರ ಆಗಿರ್ಬೋದು, ಅಥವಾ ವಿದೇಶ ಟ್ರಿಪ್ ಬಗ್ಗೆ ಹೇಳಿದ್ರು, ಆಮೇಲೆ ಕಸ್ಟಮರ್ ನಿಮ್ಮನ್ನು ಕರೆದು ಬಿಟ್ಟು ನಿಮ್ಗೆ ರೆಕಗ್ನಿಷನ್ ಮಾಡಿದ್ರು. ಇನ್ನು ಇಂಥದ್ದು ಏನಾದ್ರು ಮನ ಮುಟ್ಟುವಂತದ್ದು, ಹೃದಯಕ್ಕೆ ತಾಗುವಂತದ್ದು ಏನಾದ್ರು ವಿಚಾರಗಳಿದೆಯಾ? ಯೋಚನೆ ಮಾಡ್ಬೇಕು ಅಂತ ಅನ್ಸಿದ್ದು ಹಂಗೆ ಅಂತಾದ್ರು?
ಹಾ ಸರ್, ಇದೆ, ಖಂಡಿತ ಇದೆ. ಯಾತಕ್ಕೆ ಅಂದ್ರೆ, ಒಂದು, ಈ ಬ್ಯಾಂಕ್ ಅಶೂರೆನ್ಸ್ ಅಲ್ಲಿ ಹೋದಾಗ ಸೊಸೈಟಿ ಸೆಕ್ರೆಟರಿಗಳಿಗೆ ಕೆಲವು ಕಡೆ ನಾವೇನ್ ಕೊಡ್ತಾ ಇದ್ದಿದ್ದ ಅಮೌಂಟ್ ದೇ ನೆವರ್ ಎಕ್ಸ್ಪೆಕ್ಟೆಡ್ ಬರುತ್ತೆ ಅಂತಾನು ಅನ್ಕೊಂಡಿರ್ಲಿಲ್ಲ. ಸಾಕಷ್ಟು ಜನಕ್ಕೆ ಇದು ಒಂದು ತುಂಬಾ ಹೆಲ್ಪ್ ಆದಂತ ವಿಷಯ. ಅವ್ರಿಗೆ ನಾವು ಬಿಸ್ನೆಸ್ ನಾನೇ ಮಾಡ್ಕೊಟ್ರು, ಅವ್ರ ಥ್ರೂ ಮಾಡಿದ್ರು ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ನಾನು ಹೀಗೆ ಸರ್, ನನ್ನ ನೇಚರ್ ಆತ, ನಾನು ಅವ್ರಿಗೆ ಏನಾದ್ರು ಕೊಡ್ಬೇಕು ಅನ್ಸಿದ್ರೆ ನಾನು ನನ್ನ ಓನ್ ಬಿಸ್ನೆಸ್ ತಂದು ಅವ್ರ ಹೆಸರಲ್ಲಿ ಹಾಕಿ ಕೊಡ್ತಾ ಇದ್ದೆ. ಐ ಯೂಸ್ ಟು ಗಿವ್ ದ ಕಮಿಷನ್ಸ್ ಟು ದೆಮ್. ಯಾಕೆ ನಮ್ಮ Okay. ಕೆಳಗಿರೋ ಟೀಮ್ಗಳಿಗೆ ಇಮಿಡಿಯೇಟ್ ಸಿಗದೆ ಇದ್ರೆ ಅವ್ರಿಗೆ ಜಾಬ್ ಕಳ್ಕೊಂಡ್ಬಿಡ್ತಾರೆ. ಬೇಡ, Correct. ಟಾರ್ಗೆಟ್ ಆಗಿಲ್ಲ ಅಂದ್ರೆ ಜಾಬ್ ಕಳ್ಕೊಳ್ಳೋ ಎಲ್ಲಾ ಟೈಮಲ್ಲೂ ಒಂದೇ ತರ ಇರಲ್ಲ. ಲೆಟ್ ಮಿ ಹೆಲ್ಪ್ ಅಂತ ಹೇಳಿ ನನ್ನ ಡಾಟಾ ಎಲ್ಲ ನಾನು ಯೂಸ್ ಮಾಡ್ಬಿಟ್ಟು ಓನ್ ಬಿಸ್ನೆಸ್ ಮಾಡಿ ಕೊಟ್ಟಿದ್ದಂತ ಟೈಮ್ ಇದೆ. ಆ Okay. ಟೈಮಲ್ಲಿ ಕೆಲವೆಲ್ಲ ತುಂಬಾ ಒಂಥರ ಹತ್ಕೊಳತ್ತೆ ಸರ್ ಮನಸ್ಸಿಗೆ. ಅವ್ರು ಆಡೋ ಮಾತುಗಳಾಗ್ಲಿ, ಅವರು ಮೇಡಮ್ ನಮಗೋಸ್ಕರ ಇಷ್ಟೆಲ್ಲ ಮಾಡ್ತೀರಾ ನೀವು ಅಂತ, ಅದೆಲ್ಲ ಮಾತುಗಳು ತುಂಬಾ ಖುಷಿ ಅನ್ಸುತ್ತೆ. ಸೊ Okay. ಈ ಒಂದು ನೀವು ಮನಸ್ಸು ಮುಟ್ಟೋ ಅಂತ ಬಂದಾಗ ನಾನು ING ವೈಶ್ಯನ ಬಿಟ್ಟಿದ್ದು, ಅಂದ್ರೆ ಅದು ಎಕ್ಸೈಡ್ ಆಗಿ ಕನ್ವರ್ಟ್ ಆಗಿ ING ಸ್ಟೇಕ್ಸ್ ಎಲ್ಲ ತಗೊಂಡು ಬೇರೆ ಆಮೇಲೆ HDFC ಆಯ್ತು, ಏನೇನೋ ಆಯ್ತು. HDFC ಆಯ್ತು. ಆ ಮೂಮೆಂಟ್ ಅಲ್ಲಿ ನಾನು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. 2016 ಅಲ್ಲಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದಾಗ ಆವಾಗ ನಾನು ಇಲ್ಲಿಗೆ ಜಾಯಿನ್ ಆದೆ, ಅನದರ್ ಬ್ರೋಕಿಂಗ್ ಕಂಪನಿಗೆ. ಆವಾಗ ನನಗೆ 1-2 ವರ್ಷ ಇಲ್ಲೂ ಮಾಡಿದೆ. ಅದಾದ್ಮೇಲೆ ಚೆನ್ನಾಗಿತ್ತು. ಆಮೇಲೆ ಒಂದು 2-3 ಇಯರ್ಸ್ ನಾನು ಮಧ್ಯೆ ಗ್ಯಾಪ್ ತಗೊಂಡೆ, ಬಿಕಾಸ್ ಆಫ್ ಮೈ ಹೆಲ್ತ್. ಕೆಲವು ರೀಸನ್ಸ್ ಇಂದ ಗ್ಯಾಪ್ ತಗೊಂಡೆ. ಆದ್ರೆ ನಮ್ಮ ಶಾಸ್ತ್ರಿ ಸರ್ ಬಿಡ್ಲಿಲ್ಲ, ಮೇಡಮ್ ಸುಮ್ನೆ Okay. ಕೂತ್ಕೋಬೇಡಿ, ಮಾಡಿ ಮಾಡಿ ಏನಾದ್ರು ಮಾಡಿ, ಸುಮ್ ಕುತ್ಕೋಬೇಡಿ ಅಂತ. ಸೊ ಅವ್ರು ಮೋಟಿವೇಟ್ ಮಾಡಿದ್ದಾಗ, ಸೊ ಹಿ ಕೇಮ್ ವಿತ್ ಅನ್ನೋ ಐಡಿಯಾ, ಇದೆಲ್ಲ ನಾವು ಮಾಡ್ತಾ ಇದೀವಿ, ಯಾಕೆ ನೀವು ಕೋಆಪರೇಟಿವ್ ಸೆಕ್ಟರ್ಗೆ ಬರಬಾರ್ದು? ನಾವು ಇಷ್ಟೆಲ್ಲ ನೋಡಿದೀವಿ, ಚಿಕ್ಕ ಲೆವೆಲ್ ಇಂದ DCC ಬ್ಯಾಂಕ್ ಅಲ್ಲಿ ಪ್ಯಾಕ್ಸ್ ಲೆವೆಲ್ ಇಂದ ಅಗ್ರಿಕಲ್ಚರ್ ಪೀಪಲ್ಗಾಗ್ಲಿ, ಒಂದು ಸಣ್ಣ ಸಣ್ಣ ಜನಗಳಿಗಾಗ್ಲಿ ಲೋನ್ಗಳು ತಗೊಳ್ತಾರೆ. ಅವರು ಲೋನ್ ಮುಟ್ಸಕ್ ಎಷ್ಟು ಕಷ್ಟ ಪಡ್ತಾರೆ ಅಂತ ನಾವು ಕಣ್ಣಾರೆ ನೋಡಿದೀವಿ. ಅಂತ ಟೈಮಲ್ಲಿ ಇದಕ್ಕೊಂದು ನಾವ್ ಯಾಕೆ ಏನಾದ್ರೂ ಬೇರೆ ಮಾಡಬಾರ್ದು, ಎಲ್ರು ಮಾಡೋದನ್ನ ಬೇಡ, ವಿ ವಿಲ್ ಡೂ ಸಮಥಿಂಗ್ ಡಿಫರೆಂಟ್ ಅಂತ ಮೋಟಿವೇಟ್ ಮಾಡಿದ್ರು. ದೆನ್ Okay. ಥಾಟ್, ಓಕೆ, ನಮ್ಮ ಸುಭಾಷ್ ಚೌಗಳೆ ಅಂತ ಒಬ್ರು ಇದ್ರಲ್ಲಿ ಇದ್ದಾರೆ, ಬೆಳಗಾಮಲ್ಲಿ ಇದ್ದಾರೆ. ಅವರು ಅಲ್ಲಿ ಪರ್ಫೆಕ್ಟ್ ಪರ್ಸನ್. ಅವರು ING ನಲ್ಲಿ ಇದ್ದಾಗೂ ನಮ್ ಕೊಲೀಗ್ ಆಗಿದ್ರು, ಅಲ್ಲೂ ಇನ್ ಮಾಡ್ತಾ ಇದ್ದಾರೆ. ಶಾಸ್ತ್ರಿ ಸರ್ ಇವ್ರಿಗೆ ರೆಕಗ್ನೈಸ್ ಮಾಡಿದ್ರು ನಮ್ಮನ್ನ. ಅವರು Okay. ನಮ್ಮನ್ನ ರೆಕಗ್ನೈಸ್ ಮಾಡಿ, ದೆನ್ ವಿ ತ್ರೀ ವಿಲ್ ಸ್ಟಾರ್ಟ್ ಸಮಥಿಂಗ್. ಏನೋ ಒಂದು ಮಾಡ್ಬೇಕು ಸೊಸೈಟಿಗೆ. ನಮಗೋಸ್ಕರ ಮಾಡಿದ್ದಾಗೋಗಿದೆ, ಈಗ ನಮಗೋಸ್ಕರ ನಾವು ಸರ್ವಿಸ್ ಅಂತ ಮಾಡೋಣ, ಬರೋಷ್ಟು ಬರುತ್ತೆ, ಬರಲೇ ಇದ್ರು ನಡೀತದೆ, ವಿ ಆರ್ ಏಬಲ್ ಟು ಡೂ ಇಟ್ ಅಂತ ನಾವೊಂದು ಸರ್ವಿಸ್ ಅಂತ ಸ್ಟಾರ್ಟ್ ಮಾಡೋಣ ಅಂತ ಹಿ ಸ್ಟಾರ್ಟೆಡ್. ಅವರು ಒಂದು Okay. ನಮ್ಮ SAS ಇನ್ಶೋರ್ಟೆಕ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ನಾವೀಗ ಮಾಡ್ತಾ ಇರೋದು ಕೋಆಪರೇಟಿವ್ ಏನ್ ಇನ್ಶೂರ್ಟೆಕ್? SAS ಇನ್ಶೋರ್ಟೆಕ್ ಸೊಲ್ಯೂಷನ್, SAS ಇನ್ಶೂರೆನ್ಸ್, ಇನ್ಶೂರ್ಟೆಕ್. ಓಕೆ, ಓಕೆ. ಟೆಕ್ನಾಲಜಿ. ಏನ್ ಮಾಡ್ತೀರಿ? ಯಾವ ತರದ ವರ್ಕ್ ಅದು ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ? ಎಸ್ ಸರ್, ಇದು ಸ್ವಲ್ಪ ಡಿಫ್ರೆಂಟ್ ಅಂದ್ರೆ, ಐ ಥಿಂಕ್ ಈಗ ಇಲ್ಲಿವರೆಗೂ ಸಾಕಷ್ಟು ಕಂಪ್ನಿಗಳಿಗೆ ಇನ್ನೂ ಬಂದಿಲ್ಲ ಇದು ಪ್ರಾಡಕ್ಟ್, ವಿಚ್ ಇಸ್ ಅ ವೆರಿ ಗುಡ್ ಯೂನಿಕ್ ಪ್ರಾಡಕ್ಟ್ ಇದೆ ಇದು. ಅಚ್ಚಾ. ನಮ್ಮ ಕಡೆಯಿಂದ ಕ್ರೆಡಿಟ್ ಲೈಫ್ ಅಂತ ನಾವು, ಯಾರು ನಮ್ಮ ಸೊಸೈಟಿಗಳು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಸಹಕಾರಿ ಕ್ಷೇತ್ರ ಮಾತ್ರ ಸರ್ ನಾವು ಆರಿಸ್ಕೊಂಡಿರೋದು. ಇನ್ನು Okay. ಬೇರೆ ಬೇರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ MNC ಬ್ಯಾಂಕ್ಸ್ ಆಗ್ಲಿ, ಪಬ್ಲಿಕ್ ಇವರು ಗವರ್ಮೆಂಟ್ ಬ್ಯಾಂಕ್ಸ್ ಆಗ್ಲಿ, ಅವರೇ ಆದಂತ ಇನ್ಶೂರೆನ್ಸ್ ಕಂಪನಿಗಳಿರುತ್ತೆ, ಅವ್ರಿಗೆ ನೆಸೆಸಿಟಿ ಇಲ್ಲ, ಅವ್ರಿಗೆ RBI ಸೆಕ್ಯೂರಿಟಿನೂ ಇದೆ, ಎಲ್ಲಾನು ಇರುತ್ತೆ. ಬಟ್ ನಮ್ಮಲ್ಲಿ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಇದು ಸಿಗಲ್ಲ. Okay. ಅವ್ರಿಗೆ ಇಂಪಾರ್ಟೆಂಟ್ ಇದೆ ಈ ಪ್ರಾಡಕ್ಟ್ ಅಂತ. ಸೊ ಇಲ್ಲಿ ನಾವು ಅವರು ಅನಲೈಸ್ ಮಾಡಿದ್ದು, ಸರ್ವೆ ಮಾಡಿದಾಗ ಸೊಸೈಟಿಗಳಾಗ್ಲಿ, ಅರ್ಬನ್ ಬ್ಯಾಂಕ್ಸ್ ಆಗ್ಲಿ, ಕೆಲವು ವಿಷಯದಲ್ಲಿ ಯಾಕೆ ಲಾಸ್ ಅಲ್ಲಿ ಹೋಗುತ್ತೆ, ಏನ್ ಮಾಡಿದ್ರೆ ಇದು ಲಾಸ್ ಅಲ್ಲಿ ಹೋಗುತ್ತೆ. ಕೋಆಪರೇಟಿವ್ ಸೊಸೈಟಿಗೆ ಲಾಸ್ ಆಗ್ಬಾರ್ದು. ಸೊಸೈಟಿಗಳಾಗ್ಲಿ, ಬ್ಯಾಂಕ್ಸ್ ಇದೆ ಸರ್, ಕೆಲವು ಚಿಕ್ಕ ಬ್ಯಾಂಕ್ಸ್ ಇದೆ, ಅರ್ಬನ್ ಬ್ಯಾಂಕ್ಸ್ ಇದೆ, ಎಲ್ಲಾನು Correct. ಪೊಟೆನ್ಶಿಯಲ್ ಇರಲ್ಲ. ಸೊ ಹಾಗಾಗಿ ಅಲ್ಲಿ ಏನಾದ್ರೂ ಮಾಡ್ಬೇಕು ನಾವು, ಅಲ್ಲಿ ಪ್ರಾಡಕ್ಟ್ ನ ಒಂಥರ ಯೂನಿಕ್ ಪ್ರಾಡಕ್ಟ್ ತಗೊಂಡ್ ಬರ್ಬೇಕು ಅಂತ ನಮ್ಮ ಸೊಸೈಟಿಗಳು ಮತ್ತೆ ಅರ್ಬನ್ ಬ್ಯಾಂಕ್ಸ್ ಇಂದ, ಸಹಕಾರಿ ಬ್ಯಾಂಕ್ ಗಳಿಂದ ಲೋನ್ ಗಳೇನ್ ಕಸ್ಟಮರ್ ಕೊಡ್ತೀವಿ, ಹಾ, ಹಾ. ಲೋನ್ ನ ನಾವು ಕವರ್ ಮಾಡ್ತಾ ಇದೀವಿ ಇನ್ಶೂರೆನ್ಸ್ ಇಂದ. ಹಾ, ಹಾ, ಹಾ. ಇದು ಲೈಫ್ ಇನ್ಶೂರೆನ್ಸ್ ಅಂತ ತಗೊಳಕ್ ಆಗೋದೇ ಇಲ್ಲ. ಯಾಕೆ ಅಂತಂದ್ರೆ ನಾವು ಮಾಡ್ತಾ ಇರೋದು, ನಮ್ಮ ಉದ್ದೇಶ ಇದ್ದಿದ್ದು 2 ತರ. ಒಂದು, ಕಸ್ಟಮರ್ನ ಫ್ಯಾಮಿಲಿನ ಸೆಕ್ಯೂರ್ ಮಾಡೋದಕ್ಕೆ. ಓಕೆ. ಅದು ಹೇಗೆ ಸೆಕ್ಯೂರ್ ಮಾಡ್ಬೇಕು ಅಂದ್ರೆ, ಲೋನ್ ತಗೊಳ್ತಾರೆ, ಅರ್ನಿಂಗ್ ಪರ್ಸನ್ ಇಲ್ಲ ಅಂದ್ರೆ ಲೋನ್ ಕಟ್ಟೋದು ಫ್ಯಾಮಿಲಿ ಮೇಲೆ ಬೀಳುತ್ತೆ. ಆ ತೊಂದರೆಯಿಂದ ತಪ್ಪಿಸ್ಬೇಕು ಅಂತ ಲೋನ್ ಹೇಗೆ ನಾವೇ ಮುಟ್ಸ್ಬಿಡೋಣ ಬ್ಯಾಂಕ್ಗಳಿಗೆ ಅಂತ ಕಸ್ಟಮರ್ಗೆ ಹೆಲ್ಪ್ ಮಾಡೋದಕ್ಕೆ. ಬ್ಯಾಂಕ್ಗಳಿಗೆ ಏನ್ ಹೆಲ್ಪ್ ಆಗುತ್ತೆ, ಸೊಸೈಟಿಗಳಿಗೆ ಏನ್ ಹೆಲ್ಪ್ ಆಗುತ್ತೆ ಇದು ಅಂದ್ರೆ, ಲೋನ್ಗಳು ತಗೊಂಡಿರ್ತಾರೆ ಸ್ವಂತ, ಇದೆಲ್ಲ ಇಲ್ಲೆಲ್ಲ ಸಹಕಾರಿ ಗುಂಪುಗಳಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಸ್ವಂತಾನೇ ಇರುತ್ತೆ ಸರ್, ಎಲ್ಲಿಂದನೂ ಬರಲ್ಲ ಅವ್ರಿಗೆ. ಅವ್ರದೇ ಆದಂತ ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೆ, ಅದನ್ನ ಪ್ರೋಗ್ರೆಸ್ ಮಾಡ್ತಾರೆ, ಅದನ್ನ ಏನೇ ಬಂದ್ರು ಕೂಡ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ದೇ ಓನ್ ಬೈ ದೆಮ್ಸೆಲ್ಸ್. ಅವರಾಗಿ ತಮ್ಮ ಮೇಲೆ ತಗೊಳ್ತಾರೆ ಅದನ್ನ, ಲಾಸ್ ಇರ್ಲಿ ಪ್ರಾಫಿಟ್ ಇರ್ಲಿ ಅಂತ ಟೈಮಲ್ಲಿ ಲಾಸ್ ಅಲ್ಲಿ ಹೋಗದೆ ಮಾಡೋಣ ಇವ್ರನ್ನ. ಅಚ್ಚಾ. ನಮ್ ಕೈಯಲ್ಲಿ ಇಲ್ದೇ ಇರೋ ವಿಷಯ, ಮಿಕ್ಕಿದೆಲ್ಲ ಬ್ಯಾಂಕ್ನವ್ರು ಅವ್ರದವ್ರು ನೋಡ್ಕೊಳ್ತಾರೆ, ಅದು ನಮ್ ಕೈಯಲ್ಲಿ ಇಲ್ದೇ ಇರೋ ಒಂದೇ ವಿಷಯ ಅಂದ್ರೆ ಕಸ್ಟಮರ್ ಡೆತ್.
ಕರೆಕ್ಟ್ ಗೊತ್ತಿಲ್ಲ ಅದು ಯಾರಿಗೆ ಹೇಗ್ ಬರತ್ತೆ ಅಂತ. 10,000 ಕಸ್ಟಮರು ಡೆತ್ ಆದ್ರೆ ಆ ಸೊಸೈಟಿಗೆ ಅಷ್ಟೇ ಗ್ಯಾಪ್ ಆಗುತ್ತೆ. 10 ಲಕ್ಷ ತಗೊಂಡ್ ಕಸ್ಟಮರ್ ಡೆತ್ ಆದ್ರೂ ಕೂಡ ಕಸ್ಟಮರ್ ಅದೇ ಸೊಸೈಟಿಗೆ ಅಷ್ಟೇ ಲಾಸ್ ಆಗುತ್ತೆ. ಸೊ ಹಾಗಾಗಿ ಆ ಲಾಸ್ ನ ಇಮಿಡಿಯೇಟ್ ಆಗಿ ಗ್ಯಾಪ್ ಅನ್ನ ಫಿಲ್ ಮಾಡಬೇಕು ಅಂತ ಹೇಳಿ ಸೊ ಕ್ರೆಡಿಟ್ ಲೈಫ್ ಅನ್ನೋ ಒಂದು ಪ್ರಾಡಕ್ಟ್ ತಂದ್ವಿ. ಅದು ಯೂನಿಕ್ ಪ್ರಾಡಕ್ಟ್. ಕ್ರೆಡಿಟ್ ಲೈಫ್ ಅಂತಂದ್ರೆ ಇದಕ್ಕೆ ಪ್ರೀಮಿಯಂ ಕಟ್ಟೋದು ಯಾರು? ಕಸ್ಟಮರ್ ಥ್ರೂನೇ ಕಟ್ಟಿಸ್ತಾರೆ. ಓಕೆ. ಅವಾಗ ಇನ್ಶೂರೆನ್ಸ್ ಅಂತಂದ್ರೆ ಇದನ್ನೊಂದು ಈಗ ನಿಮ್ಗೆ ಗೊತ್ತಿರೋ ಮಟ್ಟಿಗೆ ನಾವು ಬ್ಯಾಂಕ್ ಅಲ್ಲಿ SBI ನಲ್ಲಿ ಬೇರೆ ಬೇರೆ ಬ್ಯಾಂಕ್ಸ್ ಅಲ್ಲಿ ಹೋದ ಗ್ರೂಪ್ ಇನ್ಶೂರೆನ್ಸ್ ಇರುತ್ತಲ್ಲ, ಇನ್ಶೂರೆನ್ಸ್ ಅಲ್ಲಿ ಬರುತ್ತೆ ಸರ್ ಇದು. ಇದು ನಾವು ಬ್ಯಾಂಕ್ ನವರು ಕಟ್ತಾರೆ, ಆಮೇಲೆ ಕಸ್ಟಮರ್ ಅಕೌಂಟಿಗೆ ಅಲ್ಲಿಂದ ತೆಕ್ಕೊಂಡು ಅವ್ರಿಗೆ ಅದರಲ್ಲಿ ಆಡ್ ಮಾಡ್ಕೊಳ್ತಾರೆ, ಲೋನ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡು ಪ್ರೀಮಿಯಂ ಕಟ್ಕೊಳ್ತಾರೆ. ಚಿಕ್ಕ ಚಿಕ್ಕ ಪ್ರೀಮಿಯಮ್ಸ್ ಇರುತ್ತೆ. ಇಲ್ಲಿ ಎಫೆಕ್ಟ್ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಕಸ್ಟಮರ್ ಡೆತ್ ಆಯ್ತು ಅಂದ್ರೆ ಲೋನ್ ಇಮಿಡಿಯೇಟ್ ಆಗಿ ನಮ್ಮ ಬ್ಯಾಂಕಿಗೆ ಹೊಟ್ಟೋಗುತ್ತೆ. ಅದು ಇನ್ಶೂರೆನ್ಸ್ ಕ್ಲೇಮ್ ಅಮೌಂಟ್ ಏನಾಗುತ್ತೆ ಅಲ್ಲಿ ಹೋಗುತ್ತೆ. ದಟ್ ಅದೇನೋ ಅಮೌಂಟ್ ಇರುತ್ತೆ, ಸಾಲ ಇರುತ್ತೆ, ಅದು ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಎಷ್ಟು ವರ್ಷದಿಂದ ಈ ಸ್ಪೇಸ್ ಅಲ್ಲಿ ಇದೀರಿ ನೀವು? ಸುಮಾರು ಈಗ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಪ್ರಾಡಕ್ಟ್ ಇಂದ ನಾವು ಲಾಂಚ್ ಮಾಡ್ಕೊಂಡು ನಮ್ಮ ಕಂಪನಿಯಿಂದ ಮಾಡ್ತಾ ಇರೋದಕ್ಕೆ 2 ವರ್ಷ ಆಯ್ತು. 2 ವರ್ಷದಿಂದ ಮಾಡ್ತಾ ಇದೀವಿ. ಈ 2 ವರ್ಷದಲ್ಲಿ ಏನಾದ್ರು ಕ್ಲೇಮ್ ಸೆಟ್ಲ್ ಆಗಿದ್ಯಾ? ಖಂಡಿತ ಆಗಿದೆ ಸರ್. ನೀವು ಈ ಕೇಳಿದ ಕ್ವಶನ್ ಎಲ್ಲಿದೆ ಆನ್ಸರ್. ನೀವು ಭಾವನಾತ್ಮಕವಾಗಿ ಮನಸ್ಸಿಗೆ ಮುಟ್ಟಂತ ಕೆಲವು ಸಂಗತಿಗಳು ಏನಾದ್ರು ಆಗಿದಾವ ನಿಮ್ಗೆ ಅಂದ್ರೆ ಈ ಕ್ಷೇತ್ರಕ್ಕೆ ಬಂದ್ಮೇಲೆ, ಇಲ್ಲಿ ಬಿಸ್ನೆಸ್ ಮಾಡಿದ್ಮೇಲೆನೆ ಆಗಿದ್ದು. ಒಂದು ನಮ್ಮ ಗಂಗಾವತಿ ಈ ಕಡೆ ನಿಮ್ಗೆ ಗೊತ್ತಿರೋ ಹಾಗೆ ಕೊಪ್ಪಳ, ರಾಯಚೂರು ಡಿಸ್ಟಿಕ್ ಅಲ್ಲಿ ಸಿಕ್ಕಾಪಟ್ಟೆ ಕೋಆಪರೇಟಿವ್ ಸೊಸೈಟಿಗಳಿದೆ. ಇಟ್ಸ್ ಅನ್ ಹಬ್ ಆಕ್ಚುಲಿ, ನೆಕ್ಸ್ಟ್ ಬೆಳಗಾವಿ ಇವೆಲ್ಲ. ಸೊ ಇಲ್ಲಿ ಏನಾಗಿದೆ, ಒಂದು ಸೊಸೈಟಿನಲ್ಲಿ ಒಬ್ಬ ಕಸ್ಟಮರ್ 58 ವರ್ಷದ ಮನುಷ್ಯ, ಮುಸ್ಲಿಂಗ. ಅವ್ರಿಗೆ ಹೆಂಡತಿನೂ ಇರ್ಲಿಲ್ಲ, ಗಂಡ್ ಮಕ್ಳು ಮಾತ್ರ, ಮಗ ಸೊಸೆ ಮಾತ್ರ ಇದ್ರು. ನಾವು ನಮ್ಮ ಕಡೆಯಿಂದ ಬ್ಯಾಂಕಿಗೆ ಒಪ್ಪಿಸ್ಬಿಟ್ಟು ರಿಜಿಸ್ಟರ್ ನಮ್ಮ ಕಡೆಯಿಂದ ಏನೇನ್ ಡಾಕ್ಯುಮೆಂಟೇಶನ್ ಆಗುತ್ತೆ ಎಲ್ಲ ಆಗ್ಬಿಟ್ಟು ಅವರು ಕಸ್ಟಮರ್ ಒಂದು ಲಿಸ್ಟ್ ಕೊಡ್ತಾರೆ. ಒಂದು 50-60 ಜನದ್ ಕೊಟ್ಟಿರ್ತಾರೆ, 100 ಜನದ್ ಕೊಡ್ತಾರೆ. ಅದ್ರಲ್ಲಿ ಇವ್ರ ಹೆಸರು ಇತ್ತು. ಅವ್ರು ಏನ್ ತಗೊಂಡಿದ್ರು, 1,25,000 ತಗೊಂಡಿದ್ರು. ನಮ್ಮಲ್ಲಿ ಒಂದು ರೂಲ್ ಇದೆ, ರೌಂಡ್ ಫಿಗರ್ಸ್ ಮಾಡ್ಬೇಕು ಅಂತ. ಸೊ ಅದು 2 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡ್ಕೊಂಡ್ರು. ಫಸ್ಟ್ ಡೇ ಮಾಡ್ಕೊಂಡ್ರು. ಒಂದು ದಿವಸ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ 3:30, 4 o'clock ಹಿ ಡೈಡ್. ಇವತ್ತು ಪ್ರೀಮಿಯಂ ಕೊಟ್ಟಿದ್ದಾರೆ, ಬಟ್ ವೆರಿ ನೆಕ್ಸ್ಟ್ ಡೇ ಇಸ್ ನೋ ಮೋರ್. ಬಟ್ ನಮ್ಮಲ್ಲಿ ಅದೇ ಅಡ್ವಾಂಟೇಜ್ ಸರ್, 24 hours ಅಲ್ಲಿ ಕ್ಲೇಮ್ ಸಿಕ್ಬಿಡುತ್ತೆ, ಇನ್ಶೂರೆನ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಕಸ್ಟಮರ್ಗೆ. ಸೊ ಹಾಗಾಗಿ ಅದು ಗೊತ್ತಿತ್ತು. ಇಮಿಡಿಯೇಟ್ ಆಗಿ ನಮ್ಗೆ ಗೊತ್ತಿಲ್ದೇನೆ ಅದು ಇನ್ವೆಸ್ಟಿಗೇಷನ್ ಆಯ್ತು. ಯಾಕಂದ್ರೆ ಇಮಿಡಿಯೇಟ್ ಆಗಿ ಡೆತ್ ಆಗಿದೆ, ಚಿಕ್ಕ ಕಂಪನಿ ಇದ್ದೇ ಇರುತ್ತೆ. ಅದು ಮಾಡ್ಕೊಂಡ್ರು. ಜಿನೈನ್ ಕೇಸು ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಯ್ತು. ದಟ್ ಪರ್ಸನ್ ಮೆಕ್ಯಾನಿಕಲ್ ಒಂದು ಇಟ್ಕೊಂಡಿದ್ರು, ಗ್ಯಾರೇಜ್ ಇಟ್ಕೊಂಡಿದ್ರು, ಹಾರ್ಡ್ ವರ್ಕಿಂಗ್ ಪರ್ಸನ್. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ವಿತಿನ್ 10 days ಅಲ್ಲಿ ಅವ್ರಿಗೆ ಸೊಸೈಟಿಯವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಕ್ಲೇಮ್ ಬಂದ್ಬಿಡ್ತು ಅವ್ರಿಗೆ. 2 ಲಕ್ಷ ಬಂದ ತಕ್ಷಣ ನಮ್ಮ ಸೊಸೈಟಿಗೆ 1,25,000 ಅವ್ರಿಗೆ ಲೋನ್ ತೀರೋಯ್ತು. ಅನದರ್ 75,000 ಮಗ ಸೊಸೆ ಕರೆದು ಕೊಟ್ರು. ಆ ಮೂಮೆಂಟ್ ಅಲ್ಲಿ ಅವ್ರು ಬಂದು ಚೆಕ್ಕಿಸ್ಕೊಂಡು ಅವ್ರ ಕಣ್ಣಲ್ಲಿ ನೀರು ಇಟ್ಕೊಂಡು, ಈ ತರ ಇದರಿಂದ ನನಗೆ ಗೊತ್ತಿಲ್ಲದೆ ನಮ್ಮ ತಂದೆ ಇದನ್ನ ಮಾಡ್ಸಿದ್ದಾರೆ, ಆ ಲೋನ್ ನಮ್ ತಲೆ ಮೇಲೆ ಬೀಳ್ತಿತ್ತು, ನಾವು ಇಟ್ಕೊಂಡು ಚಿಕ್ಕ ಗ್ಯಾರೇಜಿಗೆ 2 ಲಕ್ಷ ನಾವ್ ಎಲ್ಲಿಂದ ಕಟ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಆ ಮಗ ಸೊಸೆ ಬಂದು ಒಂದು ಧನ್ಯವಾದ ಹೇಳೋ ಮೂಮೆಂಟ್ ಇರುತ್ತಲ್ಲ ಸರ್, ಇಟ್ಸ್ ರಿಯಲಿ ಹಾರ್ಟ್ ಟಚಿಂಗ್ ಸರ್. ಅಲ್ಲೂ ಸಿಗಲ್ಲ, ನೀವ್ ಎಷ್ಟು ಕೋಟಿ ಕೊಟ್ರು ಕೂಡ ಈ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗಲ್ಲ ಸರ್. ಎಷ್ಟೋ ಜನ LIC ಏಜೆಂಟ್, ಇದು ನನ್ನ ಅನುಭವ ಸಹಿತ. ಯಾಕಂದ್ರೆ ನಾವು LIC ಅಥವಾ ಯಾವುದೇ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮಾರ್ಬೇಕಾದ್ರೆ ನಾವು ಎಷ್ಟೋ ಜನಕ್ಕೆ ಮಾರಿರ್ತೀವಿ. ಎಷ್ಟೋ ಜನಕ್ಕೆ ಮಾರಿದ್ರೆ ಕ್ಲೈಮ್ಸ್ ಅಂದ್ರೆ ಎಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ಡೆತ್ ಕ್ಲೈಮ್ಸ್ ಎಲ್ಲೋ 1-2 ಇರುತ್ತೆ. ಯಾಕಂದ್ರೆ ಹಾಗಾಗಿ ಆ ಇನ್ಶೂರೆನ್ಸ್ ಕನ್ವಿಕ್ಷನ್ ಬರೋದೊಂದು ಕಷ್ಟ ಆಗಿರುತ್ತೆ. ಅದೇ ಹೆಲ್ತ್ ಇನ್ಶೂರೆನ್ಸ್ ಮಾರೋರಿಗೆ 3 ತಿಂಗಳೊಳಗಡೆ 6 ಕ್ಲೈಮ್ ಬಂದಿರುತ್ತೆ. ಹಂಗಾಗಿ ಅದರಲ್ಲಿ ಒಂದು 3 ಸೆಟ್ಲ್ ಆಗಲ್ಲ, 3 ಸೆಟ್ಲ್ ಆಯ್ತು, ಅದು ಅಲ್ಲಿ ಕತೆ ಬೇರೆ. ಹಾಗಾಗಿ ಆ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ದುಡ್ಡು ತಗೊಂಡೋಗ್ತಾರೆ, ಅವ್ರೇನು ವಾಪಸ್ ಕೊಡಲ್ಲ ಅಂತ ಕಸ್ಟಮರ್ ಹೇಳಿದಾಗ ಅದು ಉತ್ತರ ಕೊಡುವಂಥ ಒಂದು ಸಾಮರ್ಥ್ಯ ಇರಲಿ, ಅಥವಾ ಹೆಂಗೆ ಕೊಡಬೇಕು ಹೌದಲ್ವ ಅಂತ ಅವರಿಗೂ ತಪ್ಪು ಮಾಡ್ತಾ ಇದೀವಿ ಅಂತ ಅನ್ಸೋ ಅನುಭವ ಒಂದು ಇರುತ್ತೆ ಅಂತ ಅನ್ಸುತ್ತೆ. ಹಾಗಾಗಿ ಈ 2 ವರ್ಷದಲ್ಲಿ ಒಟ್ಟಾರೆ ಎಷ್ಟು ಕ್ಲೇಮ್ ಸೆಟಲ್ ಮಾಡಿರ್ಬೋದು ನೀವು? ನಾವ್ ಇಲ್ಲಿವರೆಗೂ 2 ವರ್ಷದಲ್ಲಿ 2 ವರ್ಷ ತಗೊಳ್ಬೇಡಿ, ಇಲ್ಲೇ ಒಂದು 8 ತಿಂಗಳಲ್ಲಿ 8-10 ತಿಂಗಳಲ್ಲಿ ನಾವು ಸುಮಾರಾಗಿ ಒಂದು 22-28 22ರಿಂದ 30 ತನಕ ಅಂದ್ರೆ ಇನ್ಕ್ಲೂಡಿಂಗ್ ನಮ್ಮ ಬೆಳಗಾಂ ಇದು ಸೆಕ್ಟರ್ ಮತ್ತೆ ಈ ಕಡೆ ತಗೊಂಡ್ರೆ 30-32 ತನಕ ಕ್ಲೇಮ್ಸ್ ಕೊಟ್ಟಿದ್ದೀವಿ ಸರ್. 32 ಕ್ಲೇಮ್ ಕೊಟ್ಟಿದ್ದೀರಾ? ಓಕೆ. ಸೊ ಹಾಗಾಗಿ ನಿಮ್ಗೆ ಇನ್ಶೂರೆನ್ಸ್ ಕ್ಲೇಮ್ ಸೆಟಲ್ಮೆಂಟ್ ಮಾಡೋದ್ರಿಂದ ಅದು ನೀವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಥವಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಬಹುದಾ?
ಹಾ ಸರ್, ಇದು ನಮ್ಮಲ್ಲಿರೋದು ನಾವು ಅದನ್ನೇ ಹೇಳ್ತೀವಿ ಸರ್. ನಾವು ಯಾವುದೇ ಒಂದು ಬ್ಯಾಂಕಿಗಾಗ್ಲಿ, ಅರ್ಬನ್ ಬ್ಯಾಂಕಿಗಾಗ್ಲಿ, ಒಂದು ಸಹಕಾರಿ ಕ್ಷೇತ್ರದಲ್ಲಿ ಇರುವಂತಹ ಸೊಸೈಟಿಗಳಿಗಾಗ್ಲಿ, ಸೌಹಾರ್ದಕ್ಕಾಗ್ಲಿ ಹೋದ್ರೆ ನಾವು ಫಸ್ಟ್ ಮಾತಾಡೋದು ಇನ್ಶೂರೆನ್ಸ್ ಅಲ್ಲ ಸರ್. ನಮ್ಗೆ ಹಾ, ಹಾ. ಬೇಕಾಗಿತ್ತು ಇನ್ಶೂರೆನ್ಸ್. ಒಂದೇ ನಿಮಿಷ, ಈಗ ಯಾರೋ ಒಬ್ರು ಪ್ರಶ್ನೆ ಹಾಕಿದ್ದಾರೆ, ಇನ್ಶೂರೆನ್ಸ್ ಸೇಲ್ಸ್ ಮಾಡ್ಬೇಕಾದ್ರೆ ಏನ್ ಪ್ರೋಸೆಸ್ ಫಾಲೋ ಮಾಡ್ತೀರಾ ಅಂತ. ಪ್ಲೀಸ್ ಕಂಟಿನ್ಯೂ ಮೇಡಮ್. ನಾನು ಹೇಳೋದು ಎಲ್ಲ ಈ ಇಲ್ದಿರತಕ್ಕಂತ ನಿಮ್ಮ ಗುಂಪಲ್ಲಿರೋರು ಎಲ್ರಿಗೂ ಹೇಳೋದು ಒಂದೇನೆ. ಫಸ್ಟ್ ಆಫ್ ಆಲ್ ನಾವು ಕಸ್ಟಮರ್ ಹತ್ರ ಹೋದಾಗ ಇಮಿಡಿಯೇಟ್ ಆಗಿ ಯಾರು ಇನ್ಶೂರೆನ್ಸ್ ಅಂದ್ರೆ ಈಗಿನ ನಮ್ಮಲ್ಲಿ ತುಂಬಾ ಕಡಿಮೆ ಸರ್. 3-4% ಇದೆ ನಮ್ಮ ಇಡೀ 140 ಕೋಟಿ ಜನರಲ್ಲಿ. 3-4% ಇದೆ ಅವೇರ್ನೆಸ್ ಆಫ್ ಇನ್ಶೂರೆನ್ಸ್ ಅಂತ. ಕರೆಕ್ಟ್, ನಾವು ಇನ್ಶೂರೆನ್ಸ್ ನ ಮಾತಾಡೋದಾದ್ರೆ ನಾವ್ ಹೇಳ್ತೀವಿ, ಇಲ್ಲಿ ಮೋಟಾರ್ ಸೈಕಲ್ ಗಾಡಿ ತಗೊಂಡ್ ಬರ್ತೀವಿ, ಲಕ್ಷಗಟ್ಲೆ ಕೊಟ್ಟು ಕಾರು ಬೈಕ್ಗಳೆಲ್ಲ ತಗೊಳ್ತೀವಿ. ಆ ಮನುಷ್ಯ ನಾವೇ ಓಡಿಸ್ತಾ ಇದೀವಪ್ಪ, ಡ್ರೈವಿಂಗ್ ಲೈಸೆನ್ಸ್ ತೋರಿಸಿದ್ರು ಕೂಡ ಇನ್ಶೂರೆನ್ಸ್ ಮಾಡಿದ್ರೆ ಗಾಡಿ ಹೊರಗೆ ತಗೊಂಡೋಗಿ ಅಂತಾನೆ ಮಾಡ್ತಾ ಕೊಡ್ತಾನ ಅವನನ್ನ. ಸೊ ದುರದೃಷ್ಟಕರ ನಮ್ಮ ಇಂಡಿಯನ್ ಮೆಂಟಾಲಿಟಿನಲ್ಲಿ ಹೆಂಗಿದೆ ಅಂದ್ರೆ, ಆ 20 ಲಕ್ಷದ ಗಾಡಿಯಲ್ಲಿ ಕೂತಿರ್ತಾನೆ, ಅದಕ್ಕೆ ಇನ್ಶೂರೆನ್ಸ್ ಇರುತ್ತೆ, ಇವನಿಗಿರಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಅವೇರ್ನೆಸ್ ಇಷ್ಟು ಕಡಿಮೆ ಇದೆ ನಮ್ಮಲ್ಲಿ. ಅವ್ನಿಗೆ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಿಯತ್ತಾಗಿ ಬಂದು ಕಂಪನಿಯವ್ರು ಗಾಡಿ ಎತ್ಕೊಂಡು ಹೋಗ್ತಾರೆ, ಇವ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಕರೆಕ್ಟ್ ಕರೆಕ್ಟ್ ಸೊ ಕರೆಕ್ಟ್. ಈ ಒಂದು ಅವೇರ್ನೆಸ್ ಇನ್ನೂವರೆಗೂ ಏನಿದೆ ಸರ್, ಇದು ಸ್ವಲ್ಪ ನಮ್ಮಲ್ಲಿ ಬರ್ಲೇಬೇಕಿದು. ನಮ್ಮ ಜೀವಕ್ಕೆ ನಮಗೂ ಒಂದು ಬೆಲೆ ಇದೆ. ನಾವಿಲ್ದೇ ಇದ್ರೆ ಮುಂದೆ ಏನಾಗುತ್ತೆ ನಮ್ಮ ಫ್ಯಾಮಿಲಿಗೆ ಅನ್ನೋದನ್ನ ಎಲ್ರಿಗೂ ಬರೋದು ಸರ್ ಇದು. ಇದನ್ನ ನೀವು ಈ ಕೇಳಿದ ಕ್ವಶನ್ಗೆ ಏನಿದೆ, ಹೇಗೆ ಅಪ್ರೋಚ್ ಆಗ್ಬೇಕು, ಇಮ್ಮಿಡಿಯೇಟ್ ಆಗಿ ಕಸ್ಟಮರ್ ಹತ್ರ ಹೋದಾಗ ಹೇಗೆ ನಾವು ಸ್ಟಾರ್ಟ್ ಮಾಡ್ಬೇಕು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಇಲ್ಲಿ. ಈಗ ಈಗಲೂ ಮಾಡ್ತಾ ಇರೋದು ಅದೇನೆ ಸರ್. ನಾನು ಅಲ್ಲಿ ಹೋದ್ರೆ ನಾನೊಂದು ಇನ್ಶೂರೆನ್ಸ್ ಪರ್ಸನ್, ನಾನು ಇಂಥ ಕಂಪನಿಯಿಂದ ಬಂದಿದ್ದೀನಿ, ನಾಟ್ ನೆಸಸರಿ. ನಾನು ಇದೆಲ್ಲ ಗೊತ್ತಿದ್ರೆ ಅವ್ರು ನನ್ನನ್ನು ಕರೆದಿರ್ತಾರೆ. ಕರೆಕ್ಟ್ ಕರೆಕ್ಟ್. ಓಕೆ, ಕರೆಕ್ಟಾ ಸರ್? ನಾನು ಅಲ್ಲಿ ಹೋಗಿ ಸ್ಪೆಷಲ್ ಆಗಿ ಹೇಳ್ಕೊಳ್ಳೋದೇನಿಲ್ಲ. ನಾನು ಇನ್ಶೂರೆನ್ಸ್, ನಾನು ಹೆಸರು ಹೇಳ್ಬೋದು ಅಷ್ಟೇ, ನಾನು ಯಾವ ಕಂಪನಿಯಿಂದ ಬಂದಿದ್ದೀನಿ, ಒಂದು ರೆಕಗ್ನೈಸೇಷನ್ಗೋಸ್ಕರ ನಾನು ಒಂದು ತೋರಿಸ್ಕೋಬಹುದಾಗ್ಬಿಟ್ರೆ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಗೊತ್ತಿದೆ ಅವ್ರಿಗೆ. ಇನ್ಶೂರೆನ್ಸ್ ಮಾತ್ರ ಇಮ್ಮಿಡಿಯೇಟ್ ಆಗಿ ಆಡಿದ್ರೆ ನಮ್ಮಲ್ಲಿ ಇನ್ನೂ ಅದು ಉಳ್ಕೊಂಡಿದೆ. ಏನು ಈ ಸತ್ರೆ ದುಡ್ಡು ಕೊಡೋದಲ್ಲ, ಸತ್ರೆ ಮಾತ್ರ ಬರೋದಲ್ಲ, ಇದನ್ನ ಯಾಕೆ ಇವ್ರು ಈ ಮಲ್ಟಿಗೆ ಫೋರ್ಸ್ ಯಾಕೆ ಮಾತಾಡ್ತಾರೆ ಅನ್ನೋದು ಬಂದಿದೆ, ನಮ್ಮ ಜನತಲ್ಲಿ ಇದೆ ಅದಿನ್ನು. ಸೊ ಹಾಗಾಗಿ ನಾವಲ್ಲಿ ಮಾತಾಡೋದು ಒಂದು, ಅವರ ಗಮನ ನಮ್ ಕಡೆ ಸೆಳ್ಕೊಳ್ಬೇಕು ಅಂದ್ರೆ ಫಸ್ಟ್ ಅವ್ರ ಬಗ್ಗೆನೆ ಮಾತಾಡ್ಬೇಕು ನಾವು. ನಮ್ಗ ಅವ್ರ ಬಗ್ಗೆ ಗೊತ್ತಿರುತ್ತೆ ಸರ್. ನಮ್ಗೆ ಅದು ಗೊತ್ತಿಲ್ಲದೆ ನಾವು ಹೋಗ್ಲೇಬಾರ್ದು ಯಾವತ್ತೂ. ನಮ್ಮ ಡಾಟಾ ಹಿಂದಿನ ದಿವಸನೇ ರೆಡಿ ಮಾಡ್ಕೋಬೇಕು. ನಾಳೆ ಯಾರನ್ನ ಮೀಟ್ ಮಾಡ್ತೀವಿ, ಎಷ್ಟು ಜನ ಇದ್ದಾರೆ, ಅವೈಲಬಿಲಿಟಿ ಏನು, ಟೈಮಿಂಗ್ಸ್ ಏನು, ಅವ್ರ ಟೈಮ್ ಎಷ್ಟೊತ್ತಿಗೆ ನಮಗೆ ಕೊಟ್ಟಿದ್ದಾರೆ ಅಷ್ಟ್ರಲ್ಲಿ ನಾವು ಅಲ್ಲಿ ಇರಬೇಕು. ಟೈಮ್ ಸೆನ್ಸು, ಡಿಸಿಪ್ಲಿನು, ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಸರ್ ಇದರಲ್ಲಿ. ಯಾಕೆಂದ್ರೆ ಅವ್ರ ಟೈಮ್ ನಮ್ಗೊಂದು 10 ನಿಮಿಷನೋ ಅರ್ಧ ಗಂಟೆನೋ ಕೊಟ್ಟಿರ್ತಾರೆ. ಯಾಕಂದ್ರೆ ಅವ್ರವ್ರದೇ ಒಂದಮ್ಮ ಒಂದು ಲೈಫ್ ಸ್ಟೈಲ್ ಇರುತ್ತೆ, ಅದ್ರಲ್ಲಿ ನಮ್ಗೆ ತೆಗೆದು ಕೊಡಬೇಕು ಅಂದಾಗ ಅವ್ರ ಟೈಮಲ್ಲಿ ನಾವು ಅಲ್ಲಿ ಇರಬೇಕು. ಆ ಟೈಮಲ್ಲೂ ಕೂಡ ಒಂದು 10 ನಿಮಿಷ ಕೊಟ್ಟ 20-25 ನಿಮಿಷದಲ್ಲಿ ಒಂದು 5-10 ನಿಮಿಷ ಅವ್ರಿಗೋಸ್ಕರನೇ ವ್ಯಯ ಮಾಡ್ಬೇಕು ನಾವು. ಅಲ್ಲಿ ಅವ್ರ ಮನೆ ಕರೀತಾರೋ, ಆಫೀಸಿಗೆ ಕರೀತಾರೋ ಹೋಗಿರ್ತೀವಿ. ಅಲ್ಲಿ ಹೋದಾಗ ಕಸ್ಟಮರ್ ಏನ್ ವೃತ್ತಿ ಮಾಡ್ತಾ ಇದಾರೆ ಅಂತೆಲ್ಲ ಮೊದ್ಲೇ ಗೊತ್ತಿರತ್ತೆ, ಅವ್ರ ಆದಾಯ ಗೊತ್ತಿರತ್ತೆ, ಅವ್ರಿಗೆ ಏನ್ ಫ್ಯಾಮಿಲಿನಲ್ಲಿ ಅಲ್ಲಿ ಹೋದಾಗ ತಿಳ್ಕೊಬೇಕಾಗಿರೋ ಮೊದ್ಲೇ ಮಾತು ಅಂತ ಹೇಳಿದ್ರೆ, ನಮ್ಮಲ್ಲಿ ಅವ್ರ ಫ್ಯಾಮಿಲಿ ಹೇಗಿದೆ, ಜಾಯಿಂಟ್ ಫ್ಯಾಮಿಲಿನ, ನ್ಯೂಕ್ಲಿಯರ್ ಫ್ಯಾಮಿಲಿನ, ಮಕ್ಳು ಏನ್ ಏಜ್ ಅಲ್ಲಿ ಇದ್ದಾರೆ, ಅವ್ರಿಗೆ ಏನ್ ಬ್ಯಾಕ್ ಗ್ರೌಂಡ್ ಇದೆ ಅವ್ರ ಹಿಂದೆ, ಅವ್ರ ಬಿಸ್ನೆಸ್ ಎಂಪ್ಲಾಯಿನ, ಗೌರ್ಮೆಂಟ್ ಎಂಪ್ಲಾಯಿನ, ಇದು ನೋಡಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಏನ್ ಪ್ರಾಡಕ್ಟ್ ಹೇಳ್ಬೇಕು ಅವ್ರಿಗೆ ಅಂತ. ನಾನು ಇಲ್ಲಿ ಇರೋ ಪ್ರಾಡಕ್ಟ್ಸ್ ಎಲ್ಲ ಹೇಳ್ಬಿಟ್ರೆ ಡೆಫಿನೆಟ್ಲಿ ಯಾವ್ದು ತಗೊಳಲ್ಲ ಅವರು. ಅವ್ರಿಗೆ ನೆಸೆಸಿಟಿ ಇಲ್ದೆ ಇರೋದು ಹೇಳಿದ್ರು ಅವ್ರು ತಗೊಳಲ್ಲ. ನನ್ನ ಇಲ್ಲಿ ಫಸ್ಟ್ ಪ್ರಿಯಾರಿಟಿ ಅಂದ್ರೆ ಅವ್ರ ಬಗ್ಗೆ ನಾನು ತಿಳ್ಕೊಳ್ಳೋದು. ಐ ಶುಡ್ ಬಿ ಅ ಲಿಸನರ್ ಆಲ್ವೇಸ್. ಹತ್ರ ಮುಂದೆ ಕುತ್ಕೊಂಡಾಗ ನಾನು ಇಂಟ್ರಡಕ್ಷನ್ ಕೊಟ್ಬಿಟ್ಟು ಅವ್ರನ್ನ ಇಂಟ್ರಡಕ್ಷನ್ ಮಾಡ್ಕೊಂಡ್ರೆ, ಎಲ್ಲ ಒಂಚೂರು ಆಪ್ಯಾಯತೆಯಿಂದ ಮಾತಾಡ್ಸಿದ್ರೆ, ಅವ್ರ ಬಗ್ಗೆ ತಾಯಿ ಹೇಗಿದ್ದಾರೆ, ತಂದೆ ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ, ಏನ್ ಓದ್ತಾ ಇದ್ದಾರೆ, ಇದೆಲ್ಲ ಸ್ವಲ್ಪ ಅವ್ರ ಫ್ಯಾಮಿಲಿಗೆ ನಾವು ಹತ್ರ ಆಗ್ಬಿಟ್ರೆ ಅವ್ರು ತಾವಾಗೆ ಹೇಳ್ತಾರೆ ಸರ್ ತಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಏನ್ ಬೇಕಿದೆ, ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಎಲ್ಲ ತಮ್ಮಿಂದಾನೇ ಬರುತ್ತೆ. ಆವಾಗ ನಮಗ್ ಗೊತ್ತಾಗತ್ತೆ ಇವ್ರಿಗೆ ಏನ್ ಬೇಕಿದೆ. ಅಂದ್ರೆ ಹೋದಾಗ ಅವ್ರ ಬಗ್ಗೆ ತಿಳ್ಕೊಳ್ಳುವಂತ ಆಸಕ್ತಿ ಇಟ್ಕೊಂಡು ಅವ್ರನ್ನ ಫೋಕಸ್ ಮಾಡ್ಬೇಕು ಹೊರತು ನಾವು ನಮ್ಮ ಪ್ರಾಡಕ್ಟ್ ಇನ್ಶೂರೆನ್ಸ್ ಬಗ್ಗೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಡೆಫಿನೆಟ್ ಆಗಿಲ್ಲ. ಯಾಕೆಂದ್ರೆ ನಾವು ರಾಂಗ್ ಪಿಚ್ ಆಗತ್ತೆ ಸರ್ ಕೆಲವು ಸಲ, ಅದು ಅವ್ರಿಗೆ ರಿಕ್ವೈರ್ಮೆಂಟೇ ಇರೋದಿಲ್ಲ. ನಾನು ಹೋಗ್ಬಿಟ್ಟು 60 ವರ್ಷದ ಹತ್ರ ಕುತ್ಕೊಂಡು ನೀನ್ ಪೆನ್ಷನ್ ಪ್ಲಾನ್ ಮಾತಾಡ್ತೀನಿ ಅಂದ್ರೆ ಹೇಗೆ? ಆಮೇಲೆ 25-30 ವರ್ಷ ಮಕ್ಳು ಇರ್ತಾರೆ, ಅವ್ರಿಗೆ ಎಜುಕೇಶನ್ ಪ್ಲಾನ್ ಮಾತಾಡಿದ್ರೆ ಉಪಯೋಗ ಇಲ್ಲ. ನನ್ನ ನೀಡ್ ಅನಾಲಿಸಿಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವ್ರಿಂದ ರಿಕ್ವೈರ್ಮೆಂಟ್ ಏನಿದೆ ಅವ್ರಿಗೆ ಅಂತ ಚಿಕ್ಕದಾಗಿ ಬಾಯಿ ಬಿಡಿಸಿದ್ರೆ, ನಿಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ ಯಾರು ಹೇಳಲ್ಲ, ಏನು ಬೇಡ ಅವ್ರಿಗೂ ಗೊತ್ತಿರಲ್ಲ ಬಿಡಿ. ಸೊ ಹಾಗಾಗಿ ಅವೇರ್ನೆಸ್ ಏನಿದೆ ಅಲ್ಲ ಸರ್, ಒಂದು ಅಟ್ಯಾಚ್ಮೆಂಟ್ ಅಲ್ಲಿ ಹೋದಾಗ, ಸರ್ ಮಕ್ಳು ಹೇಗಿದ್ದಾರೆ, ಏನ್ ಓದ್ತಾ ಇದ್ದಾರೆ, ಎಲ್ಲಿ ಏನ್ ಮಾಡ್ತಾರೆ, ಮುಂದೆ ಏನ್ ಓದಿಸ್ಬೇಕು ಅನ್ಕೊಂಡಿದೀರಾ,
ಹೀಗೆಲ್ಲ ಇದ್ದಾಗ ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಇರೋ ಮಕ್ಳು ಇರ್ತಾರೆ, ಓಡಾಡ್ತಾ ಇರ್ತಾರೆ, ಕಾಣ್ತಿರುತ್ತೆ. ಆ ಮೂಮೆಂಟ್ ಅಲ್ಲಿ ಆ ಕೈಯಲ್ಲಿ ಒಂದ್ 2 ಚಾಕ್ಲೇಟ್ ಇಟ್ಕೊಂಡು ಹೋಗಿರ್ಬೇಕು, ಆ ಮಕ್ಕಳ ಕರೆದು ಕೊಡ್ಬೇಕು. ಅವರು ನಮ್ಮ ಫ್ಯಾಮಿಲಿಗೆ ಹತ್ರ ಆಗಿದ್ದಾರೆ ಅನ್ನೋ ಫೀಲಿಂಗ್ ಅವ್ರಿಗೆ ಬರುತ್ತೆ. ಏನು ಓಕೆ 2 ರೂಪಾಯಿ ಚಾಕ್ಲೇಟ್ ಇರಲ್ಲ ಸರ್, ಸುಮ್ನೆ ಕೊಟ್ರೆ ಅವ್ರಿಗೆ ಅಷ್ಟೇ ಖುಷಿ, ಓ ನನ್ ಮಕ್ಕಳು ಇವ್ರು ಮಾತಾಡಿಸ್ತಾರಲ್ಲ ಅಂತ. ಸೊ ಆ ಕರೆಕ್ಟ್ ಒಂದು ಅಟ್ಯಾಚ್ಮೆಂಟ್ ಮಾಡ್ಕೊಂಡಾಗ ಅವ್ರ ಅಮ್ಮ ಇರ್ತಾರೆ, ಅಪ್ಪ ಇರ್ತಾರೆ, ಅವ್ರಿಗೆಲ್ಲ ನಮಸ್ಕಾರ ಹೇಳ್ಬಿಟ್ಟು ಹೇಗಿದ್ದೀರಾ, ಆರೋಗ್ಯ ಆಗಿದೆ ಕೇಳ್ಕೊಂಡು, ದೆನ್ ಈ ತರ ಬಂದಾಗ ಅವ್ರು ಹೇಳ್ತಾರೆ, ನೋಡಿ ಮೇಡಮ್ ನಾನು ಇವ್ರಿಗೆ ನನಗೆ ಸಂಬಳ ಇಷ್ಟೇ ಬರೋದು, ನನ್ನ ಬಿಸ್ನೆಸ್ ಅಲ್ಲಿ ಇಷ್ಟೇ ಆದಾಯ, ನಾನು ಏನಾದ್ರು ಮಾಡಿ ನನ್ನ ಮಗನ ಎಂಜಿನಿಯರಿಂಗ್ ಓದಿಸ್ಬೇಕು, ಮೆಡಿಕಲ್ ಓದಿಸ್ಬೇಕು, ಬುದ್ಧಿವಂತರಿದ್ದಾರೆ, ಆದ್ರೆ ನಾನು ಓದ್ಸಕ್ಕೆ ಅಷ್ಟು ಆಗುತ್ತೋ ಇಲ್ಲ ಗೊತ್ತಿಲ್ಲ. ದೆನ್ ಐ ಹ್ಯಾಡ್ ಟು ಪಿಕ್ಚರ್ ಒಂದು 10 years ಪ್ಲಾನ್ ನ, ಅಚ್ಚಾ ವರ್ಷದ ಎಜುಕೇಶನ್ ಪ್ಲಾನು, ಅಥವಾ ಏನ್ ಮಾಡಿದ್ರೆ ಕಾರ್ಪಸ್ ಅಮೌಂಟ್ ನಿಮ್ಮ ಹತ್ರ ಆಗತ್ತೆ, ಓಕೆ ಇದನ್ನ ನಾನು ಅವ್ರಿಗೆ ಪಿಚ್ ಮಾಡಿದ್ರೆ ಹಿ ಲೈಕ್ಸ್ ಇಟ್. ಒಂದು ಅಚ್ಚಾ ಇಲ್ಲ ಎಲ್ಲೋ ಒಂದು 18-20 ವರ್ಷದ ಹುಡುಗಿ ಓಡಾಡ್ತಾ ಇರ್ತಾಳೆ, ಮನೇಲಿ ಮಗಳಿರ್ತಾಳೆ, ಅವಳಿಗೆ ನಾವು ಓದಿಸಿದಾಗಿರತ್ತೆ, ಡಿಗ್ರಿ ತನಕ ಬಂದ್ಬಿಟ್ಟಿರ್ತಾಳೆ, ಅವರೇ ಹೇಳ್ತಾರೆ ಆಯ್ತು ಮೇಡಮ್ ಇನ್ನೊಂದ್ 2-3 ವರ್ಷಕ್ಕೆ ಮದುವೆ ಮಾಡ್ಬೇಕು ಅವಳಿಗೆ. ಸೊ ಏನ್ ಪ್ಲಾನ್ ಮಾಡಿದೀರಾ 2 ವರ್ಷ 3 ವರ್ಷಕ್ಕೆ? ದೆನ್ ಗೋ ಹಾ 2 ವರ್ಷ 3 ವರ್ಷಕ್ಕೆ ಒಂದು ಯೂಲಿಪ್ ಹೇಳಿ, ಮಾರ್ಕೆಟ್ ಲಿಂಕ್ಡ್ ಬೇಡ, ನೆಫ್ಟಿ ಬೇಡ, ರಿಸ್ಕ್ ಬೇಡ, ಸುಮ್ಮನೆ ಸ್ವಲ್ಪ ಮಟ್ಟಿಗೆ ಗ್ರೋತ್ ಆಗೋವಂಥದ್ದು, ಬಲ್ಕ್ ಅಮೌಂಟ್ ಅಲ್ಲಿ ಬರೋ ಅಂಥದ್ದು, ಇಮಿಡಿಯೇಟ್ ಆಗಿ ಒಂದು 5 ವರ್ಷಕ್ಕೆ ಏನಾದ್ರು ಸಮ್ ಅಮೌಂಟ್ ನಿಮಗೆ ಬರೋ ಹಂಗೆ ಒಂದು 3 ಲಕ್ಷ 10 ಲಕ್ಷ ತನಕ ಪ್ಲಾನ್ ಮಾಡಿ ಅವ್ರಿಗೆ ಕೊಟ್ರೆ ದೇ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಸರ್. ಗಾಟ್ ಇಟ್ ಹಾ ಸರ್. ಸೊ ಈ ಒಂದು ರಿಕ್ವೈರ್ಮೆಂಟ್ ನಾವು ತಿಳ್ಕೊಂಡು ಅವ್ರಿಗೆ ಆ ಪ್ಲಾನ್ ಹೇಳಿದ್ರೆ, ಕೆಲವು ಸಲ ಸರ್ ನನ್ನಲ್ಲಿ ಈ ಗುಂಪಲ್ಲಿರೋರ್ಗೆ ಇದೆಲ್ಲ ಮಾತಾಡಿದ್ರೆ ಎಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತೀರಿ ಅನ್ನೋ ತಪ್ಪು ತಿಳ್ಕೊಳ್ಳೋದು ಬೇಡ. ಸೊ ಅಕಸ್ಮಾತ್ ಆಗಿ ನಾವೆಲ್ಲೋ ಒಂದು ಹರ್ಡಲ್ ಅಲ್ಲಿ ನಿಂತು ಬಿಡ್ತೀವಿ ಸರ್ ಕಸ್ಟಮರ್ ಹತ್ರ ಹೋದಾಗ, ಪ್ರಾಡಕ್ಟ್ ವೈಸ್ ಅವ್ರ ಕ್ಯಾಲ್ಕುಲೇಷನ್ ಕೇಳ್ಬೋದು, ಇಷ್ಟಾದ್ರೆ ಇಷ್ಟೆಷ್ಟಾಗತ್ತೆ, ಇಷ್ಟು ವರ್ಷ ನಾನು ಇಟ್ರೆ ಎಷ್ಟು ಬರುತ್ತೆ, ಅದ್ ನಮ್ಗೆ ನಾಲೆಡ್ಜ್ ಇರಲ್ಲ, ಎಲ್ರಿಗೂ ಇರಲ್ಲ. ಕರೆಕ್ಟ್ ಟೈಮಲ್ಲಿ ನಾವೇನ್ ಮಾಡ್ಬೇಕು, ವಿ ಶುಡ್ ನಾಟ್ ಫೀಲ್ ಬ್ಯಾಡ್, ನನಗೆ ತಪ್ಪು ತಿಳ್ಕೊಬೇಡಿ, ಯಾರು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಎಲ್ರಿಗೂ ಅಷ್ಟು ಪ್ರಿಪೇರ್ ಆಗಿ ನಾವು ಹೋಗಿರಲ್ಲ, ಎಲ್ಲಾನು ಬಹಟ್ ಕ್ಯಾಲ್ಕುಲೇಟರ್ ಅಲ್ಲ ನಾವು, ಇಷ್ಟಾಗತ್ತೆ ಹೇಳಕ್ಕೆ ಅಂತ. ಆ ಮೂಮೆಂಟ್ ಅಲ್ಲಿ ಇಮಿಡಿಯೇಟ್ ಆಗಿ ಸರ್ ಇನ್ನೂ ಒಂದೆರಡು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ, ಇನ್ನೂ ಚೆನ್ನಾಗಿದೆ, ನಾಳೆ ನಮ್ಮ ಆಫೀಸರ್ನೇ ಕರ್ಕೊಂಡ್ ಬರ್ತೀನಿ. ಓಕೆ ಆವಾಗ ಏನಾಗುತ್ತೆ, 10,000 15,000 ಇನ್ವೆಸ್ಟ್ ಮಾಡೋರು ಅವ್ರ ಪ್ಲಾನ್ ಪ್ರಕಾರ ಇವ್ರ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಾರೆ ನೆಕ್ಸ್ಟ್ ಟೈಮ್. ಎಷ್ಟು ನಾಳೆ ಯಾವ ಟೈಮಿಗೆ ಬರ್ಬೇಕು ಸರ್, ಬಿಡಬಾರ್ದು ಸರ್, ಕಸ್ಟಮರ್ ಯಾವತ್ತು ಬಿಟ್ಕೊಡ್ಬಾರ್ದು, ನಾವು ಒಂದೇ ಬರ್ತೀವಿ, ಯಾವ ಟೈಮಲ್ಲಿ ಬರ್ಬೇಕು ಅವ್ರು ಆಯ್ತಳಿ ನಾವ್ ಹೇಳ್ತೀವಿ ಅಂತಾರೆ, ನೀವ್ ಹೇಳೋದಲ್ಲ ಸರ್, ನಾನೇ ಕಾಲ್ ಮಾಡ್ತೀನಿ, ಯಾವ ಟೈಮಿಗೆ ಕಾಲ್ ಮಾಡ್ಲಿ ಹೇಳಿ. ಆದಾಗ ಫೋರ್ಸಬಲಿ ನಾವು ಅವ್ರ ಟೈಮ್ ತಗೊಳ್ತೀವಿ, ಬಿಟ್ಕೊಟ್ಬಿಟ್ರೆ ಅಲ್ಲಿಗೆ ಆಯ್ತು ಸರ್, ಮತ್ತೆ ಅಗ್ರಿಪ್ ಹೊಟ್ಟೋಗುತ್ತೆ. ನಾಳೆ ನಮ್ಮ ಆಫೀಸರ್ಗೆ ಆ ಟೈಮ್ ನಾನು ಹೇಳಿ ಬಿಡಿಸ್ಕೋಬೇಕು ಸರ್, ಅವ್ರನ್ನ ಅರ್ಧ ಗಂಟೆ ನಿಮ್ಮ ಹತ್ರನೇ ಕರ್ಕೊಂಡ್ ಬರೋದಕ್ಕೋಸ್ಕರ ನಾನು ಮೊದಲೇ ಪ್ರಿಪೇರ್ ಮಾಡ್ಕೋಬೇಕು. ಸೊ ಹಾಗಾಗಿ ನಿಮ್ ಟೈಮ್ ಕರೆಕ್ಟ್ ಟೈಮ್ ಹೇಳಿ ಆ ಟೈಮಿಗೆ ಕರ್ಕೊಂಡ್ ಬರ್ತೀನಿ ಅಂತ ಅಂದಾಗ ಈ ಕ್ಯಾಲ್ಕುಲೇಷನ್ ಏನಿರುತ್ತೆ ನಮಗ್ ಮಾಡಕ್ ಆಗದೆ ಇರೋದು ಇನ್ನೂ ಹೈ ಲೆವೆಲ್ ಅಲ್ಲಿ ಅವ್ರು ಮಾಡ್ಕೊಟ್ಟಾಗ ಅವ್ರ ರಿಕ್ವೈರ್ಮೆಂಟ್ ಅವ್ರು ರೀಚ್ ಆಗ್ತಾರೆ. 10 ಲಕ್ಷ ಪ್ಲಾನಿಂಗ್ ಅವ್ರು ಮಾಡ್ಕೊಡ್ತಾರೆ, ಮಾಡ್ಕೊಟ್ಟ ಇಮಿಡಿಯೇಟ್ಲಿ ದೇ ವಿಲ್ ಟೇಕ್ ಇಟ್. ಒಂದು ಅವ್ರಿಗೆ ಇನ್ನೊಂದು ಏನಿರುತ್ತೆ, ಕಂಪನಿಯವರೇ ಬಂದಿದ್ದಾರೆ, ಸರಿ ಹೋಗಿದ್ದಾರೆ ಅನ್ನೋದಕ್ಕಿಂತ ಕಂಪನಿಯವ್ರು ಯಾವ ಬಂದಿದ್ದಾರೆ, ರೆಸ್ಪಾನ್ಸಿಬಲ್ ಇದ್ದಾರೆ, ಇವ್ರ ಹತ್ರ ನಾವೆಲ್ಲಿದೆ ಆಫೀಸ್ ಎಲ್ಲ ಕೇಳ್ತಾರೆ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ, ಎಲ್ಲಿ ಬರೋದು ಆಫೀಸು, ಯಾವ ಏರಿಯಾದಲ್ಲಿದೆ, ಬಳ್ಳಾರಿಲೇ ಇದೆಯಾ, ಬೆಂಗಳೂರಲ್ಲಿ ಇದೆಯಾ, ಹೊಸಪೇಟೆಯಲ್ಲಿ ಇದೆಯಾ ಕೇಳ್ತಾರೆ. ಆವಾಗ ಸರ್ ಇಂಥ ಅಡ್ರೆಸ್ ಅಲ್ಲಿ ಇದೆ, ನೀವು ಯಾವ ಬ್ರಾಂಚ್ ಹೋದ್ರು ನಾವು ಸಿಗ್ತೀವಿ ಹಾಗೆ ಅಂತೆಲ್ಲ ಹೇಳ್ಬಿಟ್ರೆ ದೆನ್ ಡೆಫಿನೆಟ್ಲಿ ದೇ ವಿಲ್ ಟೇಕ್ ಇಟ್. ದಿಸ್ ಇಸ್ ಒನ್ ಥಿಂಗ್ ಸರ್, ಎಲ್ಲರೂ ಮಾಡ್ಬೇಕಾಗಿರೋದು ಇದೊಂದೇ, ಕಸ್ಟಮರ್ಗೆ ಒಂದು ಕನೆಕ್ಟ್ ಆಗಬೇಕು ಮೊದಲು, ಆಮೇಲೆ ರಿಕ್ವೈರ್ಮೆಂಟ್ ತಿಳ್ಕೋಬೇಕು, ಆಮೇಲೆ ಡೆಡಿಕೇಟೆಡ್ ಆಗಿ ಬಿಡದೆ ಅವ್ರನ್ನ ಫಾಲೋ ಅಪ್ ಮಾಡಿಬಿಟ್ಟು ಹೀಗೆ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ವರ್ಕೌಟ್ ಆಗುತ್ತೆ ಸರ್. ಈಗ ಕಸ್ಟಮರ್ ಸರ್ವಿಸ್ ಬಗ್ಗೆ ಅಥವಾ ಯಾವ್ದಾದ್ರು ಕಸ್ಟಮರು ನೀವು ಮೊದಲು ಪಾಲಿಸಿ ಮಾಡಿಸಿದ್ರಲ್ಲ ಆಸ್ ಎ ಏಜೆಂಟ್, ಅವ್ರ ಹತ್ರ ಇವತ್ತಿಗೂ ಟಚ್ ಅಲ್ಲಿ ಇದ್ದೀರಿ? ಯಾಕಂದ್ರೆ ಅದ್ಮೇಲೆ ನೀವು ಆ ಕಂಪನಿ ಬಿಟ್ರಿ, ಆ ಏಜೆನ್ಸಿ ಬಿಟ್ರಿ, ಸೊ ಅವ್ರು ಇನ್ನೂ ಟಚ್ ಅಲ್ಲಿ ಇದಾರ ಹಿಂಗೆ? ಇದಾರೆ ಸರ್, ಇದಾರೆ. ನಾನು ನಿಮ್ಗೊಂದು ಮಾತು ಫಸ್ಟ್ ಹೇಳಿದ್ದೆ, ನಾನು ಯಾರ ರಿಲೇಷನ್ ಫ್ರೆಂಡ್ಶಿಪ್ ಅಲ್ಲಿ ತಗೊಂಡಿಲ್ಲ ಅಂತ. ಬಟ್ ಒಬ್ಬ ನನ್ನ ಹಸ್ಬೆಂಡ್ ಕಲೀಗ್ ಸ್ಕಿನ್ ಸ್ಪೆಷಲಿಸ್ಟ್ ಇದ್ರು, ಸ್ಕಿನ್ ಸ್ಪೆಷಲಿಸ್ಟ್ ಅವರು ಮನೆಯವರು KEB ನಲ್ಲಿ ಶಿ ಇಸ್ ಅ ಗುಡ್ ಎಂಪ್ಲಾಯಿ, ಅವ್ರಿಗೆ ಸಾಕಷ್ಟು ದುಡ್ಡು ಬರ್ತಾ ಇತ್ತು. ಅವರು ಹೀಗೇನೆ ಕೆಲವು ಸಲ ನನ್ಗೆ, ನಾನು ಕೇಳಿರ್ಲಿಲ್ಲ ಸರ್, ಯಾವತ್ತೂ ಮಾಡಿಲ್ಲ, ಹಸ್ಬೆಂಡ್ ಯಾವಾಗ್ಲೂ ಮಾತಾಡ್ತಾ ಇರ್ತಾರಲ್ಲ ಅವ್ರ ಜೊತೆ, ಮಿಸಸ್ ಈ ಕಂಪ್ನಿಲಿ ಕೆಲಸ ಮಾಡ್ತಾರೆ ಹಾಗೆ ಹೀಗೆ ಅಂದಾಗ ಸ್ಟಾರ್ಟಿಂಗ್ ಅಲ್ಲಿ ವೆನ್ ಐ ವಾಸ್ ಆಲ್ಸೋ ಆ ಟೈಮ್ ಅಲ್ಲೂ ನಮ್ದೇನ್ ತಗೊಳಲ್ವಾ, ನಮ್ಗೇನು ಮಾಡ್ಕೊಡಲ್ವಾ ನೀವು ಅಂತ ಅವ್ರಾಗೆ ಕೇಳಿದ್ದು. ಅವ್ರಾಗೆ ಕೇಳಿದ್ದು, ಜಸ್ಟ್ ಬಿ ಇನ್ ಟಚ್ ವಿತ್ ಅಸ್, ಗೊತ್ತಿದ್ರು ನಾವೇನು ಮಾಡಿಲ್ಲ ಅಂತ ಅನ್ನೋದು ಬೇಡ ಅನ್ನೋ ಉದ್ದೇಶ ಕೇಳಿದ್ರು. ಸೊ ಮಾಡ್ಕೊಳ್ಳಿ ಸರ್, ಯಾವ್ದು ಬೇಕಾದ್ರೂ ತಗೊಳ್ಳಿ ಅಂತ. ದೆನ್ ಐ ನೀಡೆಡ್. ಅವ್ರೇನು ಅವಾಗ ಬಿಟ್ಕೊಟ್ಟಿದ್ದು ಅಂಶ ಏನು ಅಂದ್ರೆ, ಮೇಡಮ್ ನಾವಿಬ್ರು ಗೌರ್ಮೆಂಟ್ ಎಂಪ್ಲಾಯೀಸು, ಸ್ವಂತ ಮನೆ ಇದೆ, ಎಲ್ಲ ಇದೆ, ಮಕ್ಕಳು ದೊಡ್ಡವರಾಗಿದ್ದಾರೆ, ನನಗೆ ಸಾಕಷ್ಟು ದುಡ್ಡು ಬರತ್ತೆ, ಸುಮ್ಮನೆ ಟ್ಯಾಕ್ಸ್ ಕಟ್ತಾ
ಇದ್ದೀನಿ, ಏನಾದ್ರು ಹೇಳಿ ಮೇಡಮ್ ನಮ್ಗೆ ಅಂತ. ಅಚ್ಚಾ, ಹಾ ಹಾ ಅವರು ಸುಮಾರು ಒಂದು 20-25 ಪಾಲಿಸಿಗಳು ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಹಾ ಚಿಕ್ಕದಾಗಿ ನಕ್ಕೊಂಡು ಹೇಳಿದ್ದೆ, ಹೊರಗಡೆ ಬರ್ತಾ ಹೇಳಿದ್ದೆ, ಸರ್ ಏನಿಲ್ಲ, ಒಂದ್ ಕೆಲಸ ಮಾಡಿ, ಎಲ್ಲವನ್ನೂ ಎಕ್ಸ್ಟೆಂಡ್ ಮಾಡ್ಬೇಡಿ, ಮೆಚುರಿಟಿ ತಗೊಳ್ಬೇಡಿ ಯಾವ್ದನ್ನು, ಎಲ್ಲ 60 ವರ್ಷ ತನಕ ಕಂಟಿನ್ಯೂ ಮಾಡ್ಬಿಡಿ. ನೀವು ಗವರ್ಮೆಂಟ್ ಎಂಪ್ಲಾಯೀಸ್ ಇಬ್ರು ರಿಟೈರ್ಡ್ ಆದ್ಮೇಲೆ ಒಂದೇನಾದ್ರು ಒಳ್ಳೇದ್ ಮಾಡ್ಕೊಳ್ಳಿರಂತೆ ಸರ್, ಒನ್ಸ್ ಫಾರ್ ಆಲ್ ಬರತ್ತೆ ಅಂತ. ನೀವು ಹಾರ್ಟ್ ಟಚಿಂಗ್ ಮಾತು ಅಂದಾಗ ಇದೇ ಮಾತು ಎಕ್ಸಾಂಪಲ್ ಬರತ್ತೆ ಸರ್ ಅಲ್ಲಿ. ಹಾ ಅವ್ರಿಗೆ ದುಡ್ಡಿದೆ, ನಾನು ಹೇಳ್ತಾ ಇರೋದು ಈಗ ದುಡ್ಡಿದ್ದ ಕಸ್ಟಮರ್ ಹತ್ರ ನಾವ್ ಹೇಗೆ ಅಪ್ರೋಚ್ ಆಗ್ತೀವಿ ಅನ್ನೋದು. ದುಡ್ಡು ಹಾ ಎಲ್ಲ ಇರತ್ತೆ, ಪ್ಲಾನ್ಗಳು ಬೇಕೇ ಆಗಿರಲ್ಲ ಅವ್ರಿಗೆ, ಆದ್ರೂ ಕೂಡ ದೇ ಆಲ್ಸೋ ಗಿವ್ ದ ಬಿಸ್ನೆಸ್ ಅನ್ನೋದಕ್ಕೆ ಇದೊಂದು ಸರ್. ಅವರು ನನಗೆ ಹೇಳು, ನಾನು ಸುಮ್ಮನೆ ಅಂದ್ ಬಂದಿದ್ದೆ, ಸರ್ ಎಲ್ಲಾನು ಒಂದೇ ಸಲ ಮೆಚೂರ್ ಆಗಂಗ್ ಮಾಡ್ಕೊಳ್ಳಿ ಸರ್, ಯೂಸ್ ಆಗತ್ತೆ, ಮಧ್ಯದಲ್ಲಿ ಬಂದ್ರೆ ಎಲ್ಲೆಲ್ಲೋ ಖರ್ಚು ಮಾಡ್ಬಿಡ್ತೀವಿ ಅಂತ. ಅದು ಕರೆಕ್ಟ್ ಕರೆಕ್ಟ್. ಮೆಚುರಿಟಿ ಡೇಟ್ ಒಂದೇ ಸಲ ಲಂಸಮ್ ಬರೋದು, ದಟ್ ವಾಸ್ ಅ ಗುಡ್ ಐಡಿಯಾ. ಕರೆಕ್ಟ್ ಓಕೆ. ಸುಮ್ಮನೆ ಹೇಳಿದ್ದೆ ಅದನ್ನ. ಅವರು ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ, ನಮಗೂ ಗೊತ್ತಿರ್ಲಿಲ್ಲ. ಒಂದ್ ಫೈನ್ ಡೇ, ಒಂದು 10 ವರ್ಷ 12 ವರ್ಷ ಆದ್ಮೇಲೆ ನನ್ನ ಹಸ್ಬೆಂಡ್ ನನ್ನನ್ನ ಇಬ್ರು ಗೃಹ ಪ್ರವೇಶಕ್ಕೆ ಕರೆದ್ರು ಮನೆಗವರು. ಅಚ್ಚಾ, ಅವಾಗ ತಮಾಷೆ ಮಾಡಿ ತೋರಿಸಿದ್ರು ಅವರು. ಇದು ಡೂಪ್ಲೆಕ್ಸ್ ಕಟ್ಸಿದ್ರು, ಅದನ್ನ ಹೇಳಿ ತೋರಿಸಿದ್ರು. 3 ಬೆಡ್ರೂಮ್ ಹೌಸ್ ನೋಡಿ ಮೇಡಮ್, ಡೂಪ್ಲೆಕ್ಸ್ ಕಟ್ಟಿದೀನಿ ಮನೆ, ಎಲ್ಲಿಂದ ಬಂತು ಗೊತ್ತಾ ದುಡ್ಡಿದು ಅಂದ್ರು. ನಿಮ್ ದಯೆ ಇದೆಲ್ಲ ಅಂದ್ರು. ಏನು ಸರ್ ಅಂದೆ, ನೀವ್ ಹೇಳಿದ್ರಲ್ಲ ಅವತ್ತು ಇಷ್ಟೊಂದು 20-25 ಪಾಲಿಸಿ ಇಟ್ಕೊಂಡು ಕೂತಿದ್ದೀನಿ, ಯಾವ್ದು ಮೆಚುರಿಟಿ ತಗೋಬೇಡಿ, ಎಲ್ಲ 60 ವರ್ಷ ತನಕ ಎಕ್ಸ್ಟೆಂಡ್ ಮಾಡಿ ಗ್ರೋತ್ ಕೊಡತ್ತೆ, ಅವಾಗ ಎತ್ಕೊಳ್ಳಿ ಎಲ್ಲ ದುಡ್ಡು ಒಂದೇ ಸಲ ಅಂದಾಗ, ನನಗೆ PF ಬಂದಿದ್ದು, ನನ್ನ ಹೆಂಡತಿ PF ಬಂದಿದ್ದೆಲ್ಲ ಫಿಕ್ಸ್ ಇಟ್ಬಿಟ್ಟಿದ್ದೀನಿ ಮೇಡಮ್, ಮಕ್ಕಳು ಮದ್ವೆ ಆಗೋಗಿದೆ, ಏನ್ ಮಾಡ್ಲಿ ಇಷ್ಟು ದುಡ್ಡು ತಗೊಂಡು, ಎಲ್ಲ ಮೆಚುರಿಟಿ ಆಗಿ ಒಟ್ಟಿಗೆ ಬಂದಿದೆ, ಈ ನಿಮ್ಮನ್ನೆಲ್ಲ ನೆನ್ಸ್ಕೋಬೇಕು ಇನ್ಶೂರೆನ್ಸ್ನವ್ರನ್ನ ಅಂತ ಒಂದೇ ಉದ್ದೇಶಕ್ಕೆ ಈ ಮನೆ ಕಟ್ಟಿದ್ದೀನಿ, ಅದಕ್ಕೆ ನಾನು ಅಂತ ಹೇಳಿದ್ರು. ದೆನ್ ಅಚ್ಚಾ. ನೀವು ಸೀರಿಯಸ್ ತಗೊಂಡ್ರ ಆ ಮಾತನ್ನ ಅಂತ ಕೇಳಿದ್ವಿ. ಸೊ ಹಾಗೆ ನಮಗ್ ಗೊತ್ತಿಲ್ಲದೆ ಏನು ಮಾತಾಡ್ಬಿಟ್ಟಿರ್ತೀವಿ ಸರ್. ಐ ಥಿಂಕ್ ಕರೆಕ್ಟ್ ಇನ್ಶೂರೆನ್ಸ್ ಅಲ್ಲಿ ಒಂದು ಅಡ್ವೈಸ್ ಅಂತ ಏನ್ ಮಾಡ್ತೀವಲ್ಲ ಸರ್, ನಮ್ಮನ್ನ ಅಡ್ವೈಸರ್ಸ್ ಅಂತ ಕರೀತಾರೆ. ಆ ಹೌದು. ಅಡ್ವೈಸ್ ಅನ್ನೋದು ಯಾವ ರೂಪದಲ್ಲಿ ಕೊಡ್ತೀವಿ ನಮ್ಗೆ ಗೊತ್ತಿಲ್ಲ. ಕೆಲವು ಸಲ ಇಂಟೆನ್ಷನ್ಲಿ ಕೊಟ್ಟಿರ್ತೀವಿ, ಕೆಲವು ಸಲ ಸುಮ್ನೆ ಹಾಗೆ ಮಾತು ಕೊಟ್ಟಿರ್ತೀವಿ. ಅದು ನಿಮ್ಮ ಈ ಗುರುಗಳು ಕೊಟ್ಟಿರ್ತೀರಲ್ಲ ಸರ್ ನಾಲೆಡ್ಜ್, ಆ ಮಾತುಗಳಲ್ಲಿ ನೆನಪಾಗಿರ್ತವೆ. ಓಕೆ. ಆವಾಗ ನಮ್ಮ ಶಾಸ್ತ್ರಿ ಸರ್ ನಿಮ್ಮಂತವ್ರು ಏನ್ ಮಾತಾಡ್ತಿರಲ್ಲ, ಆ ಒಂದೆರಡು ಕೆಲವು ವರ್ಡ್ಗಳು ನೆನಪಿರ್ತವೆ, ಅವೆಲ್ಲ ನಾವು Okay. ಶೇರ್ ಮಾಡ್ಬಿಟ್ಟಿರ್ತೀವಿ ಅದನ್ನ, ಯಾಕೆ ಅಚ್ಚಾ, ಅವೆಲ್ಲ ಅಂತ. Okay. ಆವಾಗ ಅದು ಬಂದಿತ್ತು, ಅವ್ರು ಅದನ್ನ ಸೀರಿಯಸ್ ಆಗಿ ತಗೊಂಡು ಮಾಡ್ಕೊಂಡ್ರು. ದಟ್ ವಾಸ್ ಅ ಹಾರ್ಟ್ ಟಚಿಂಗ್ ಮೂಮೆಂಟ್. ಇವತ್ತಿಗೂ ನೆನೆಸ್ತಾರೆ ಅದನ್ನ. ರೀಸೆಂಟ್ ಆಗಿ ಹಿ ಡೈಡ್, ಒಂದು 2 years ಬ್ಯಾಕ್ ಹಿ ಡೈಡ್. ಅವ್ರ ಅಚ್ಚಾ. ಫ್ಯಾಮಿಲಿ ಇದಾರೆ, ಇನ್ನು ಅವ್ರ ಮಿಸಸ್ ಇದಾರೆ ಅದೇ ಮನೆಯಲ್ಲೇನೆ. ಓಕೆ. ಗಾಡಿ ಬಿಟ್ಟು ಬರಕ್ ರೆಡಿ ಇಲ್ಲ, ಒಂದು ಒಳ್ಳೆ ಮನೆ, ನಾನ್ ಬಿಟ್ಟು ಬರಲ್ಲ ಅಂತಾರೆ. ಸೊ ದಿಸ್ ಇಸ್ ಹಾರ್ಟ್ ಟಚಿಂಗ್. ಇದು ಇನ್ನು ಒಂದು ಈ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಅಚ್ಚಾ, ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರ್ ತರಿಸುವಂತ ಒಂದು ಸಂಘಟನೆಗಳು ಕೆಲವು ನಡೆದಿರುತ್ತೆ ಸರ್. ಅಚ್ಚಾ. ಯಾವಾಗ ಅಂದಾಗ, ನಾವು ಒಂದು ಗಂಗಾವತಿನಲ್ಲೇ ಒಂದು ಸೊಸೈಟಿನಲ್ಲಿ ಸುಮಾರು 10-12 ಕ್ಲೇಮ್ಸ್ ತಗೊಂಡಿದ್ದಾರೆ. ಈ SHG ಗುಂಪುಗಳು ಅಂತ ಹೇಳ್ತೀವಿ ನಾವು, ಸೆಲ್ಫ್ ಹೆಲ್ಪ್ ಗ್ರೂಪ್. ಸೆಲ್ಫ್ ಹೆಲ್ಪ್ ಗ್ರೂಪ್ ಅಲ್ಲಿ. ಅಲ್ಲಿ ಸಣ್ಣ ಸಣ್ಣ ವ್ಯಾಪಾರಸ್ಥರು, ತರಕಾರಿ ಮಾರೋರು, ಹೂ ಮಾರೋರು, ಬಟ್ಟೆಗಳು ಮಾರ್ಕೊಳ್ಳೋರು, ಈ ತರ ಸಣ್ಣ ಸಣ್ಣ ಹೆಣ್ಮಕ್ಳು ಗುಂಪುಗಳು ಮಾಡ್ಕೊಂಡು ಸಾಲ ತಗೊಳ್ತಾರೆ. ನಾವು ನಮ್ಮ ಈಗ ನಮ್ಮ ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾದ್ರೆ ಅವ್ರಿಗೆ ಹೇಳಿದ್ವಿ, ರೂರಲ್ ಏರಿಯಾ ಕಡೆ ಸ್ವಲ್ಪ ಮಟ್ಟಿಗೆ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಕಂಪೇರ್ ಮಾಡಿದಾಗ ಹಸ್ಬೆಂಡ್ಗೆ ರಿಸ್ಕ್ ಜಾಸ್ತಿ ಇರುತ್ತೆ, ಲೈಫ್ ರಿಸ್ಕ್ ಅಂತ. ಯಾಕಂದ್ರೆ ಒಂದು ಏಜ್ ಗ್ಯಾಪ್ ಜಾಸ್ತಿ ಇರುತ್ತೆ. ಹಳ್ಳಿ ಕಡೆ Correct. ನಾರ್ಮಲಿ 7-8 ವರ್ಷದ ಮೇಲೆ ಗ್ಯಾಪ್ ಇಟ್ಕೊಂಡಿರ್ತಾರೆ. ಒಂದು ಚಿಕ್ಕ ಪುಟ್ಟ ಹ್ಯಾಬಿಟ್ಸ್ ಅಂತೂ ಎಲ್ಲಾರ್ಗೂ ಇದ್ದೇ ಇರುತ್ತೆ. ಅದು ವಿಚ್ ಡೆಫಿನೆಟ್ಲಿ ಆ ಏಜ್ ಅಲ್ಲಿ ಒಂದು 55-56 ವರ್ಷದಲ್ಲಿ ಎಫೆಕ್ಟ್ ಆಗೇ ಆಗುತ್ತೆ. ಆ ಮೂಮೆಂಟ್ ಅಲ್ಲಿ ನೋಡ್ಕೊಂಡಾಗ ಒಂದು 2 ರೀತಿಲಿ ಈ ಭೀಮಾ ಸಖಿಯರಿಗೆಲ್ಲ ಹೇಳೋದು ನಾನು ಹೀಗೆ ಅಪ್ರೋಚ್ ಆಗಿ ಅಂತ. ಯಾಕಂದ್ರೆ ಹೆಣ್ಮಕ್ಳು ಓಡಾಡ್ತಾರೆ, ಕೆಲಸ ಮಾಡ್ತಾರೆ, ಮನೇಲಿ ಕೆಲಸ ಮಾಡ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾರೆ, ಎಲ್ಲ ಕಡೆ ಕೆಲಸ, ಆಕ್ಟಿವ್ ಆಗಿರ್ತಾರೆ. ಮಕ್ಕಳು ನೋಡ್ಕೊಳ್ಳೋದು ಇದೆಲ್ಲ ಅವ್ರ ಜವಾಬ್ದಾರಿ ಇರೋದ್ರಿಂದ ಅವ್ರಿಗೆ ಅಷ್ಟೊಂದು ರಿಸ್ಕ್ ಜಾಸ್ತಿ ಇರಲ್ಲ. ಬಿಕಾಸ್ ಎಲ್ಲಾ ಅಂಗಾಂಗಗಳೇನು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ, ಏಜ್ ಕಡಿಮೆ ಇರೋದ್ರಿಂದ ಅವರು ಇನ್ನು ಆಕ್ಟಿವ್ ಆಗಿರ್ತಾರೆ ಲೈಫಲ್ಲಿ, ಹೆಲ್ತ್ ಸ್ಟೈಲ್ ಚೆನ್ನಾಗಿರುತ್ತೆ. ಆದ್ರೆ ಹಸ್ಬೆಂಡ್ಗಳಿಗೆ ಕೆಲವು ವಿಷಯದಲ್ಲಿ ಏಜ್ ಬಂದು ಜಾಸ್ತಿ ಇರುತ್ತೆ, ಹ್ಯಾಬಿಟ್ಸ್ ಇರುತ್ತೆ, ಹಳ್ಳಿ ಕಡೆ ಅನ್ಎಜುಕೇಟೆಡ್ಸ್ ಇರ್ತಾರೆ, ಯಾವುದೋ ತರದಿದ್ರಿಂದ ಅವ್ರಿಗೆ ಬೇಗ ಲೈಫ್ ರಿಸ್ಕ್ ಇದ್ದಂತ ಸಂದರ್ಭದಲ್ಲಿ ಒಂದು 5-6 ಕಸ್ಟಮರ್ದು ಡೆತ್ ಆಗಿದೆ ಸರ್. ವೇರ್ ಇವ್ರು ಸಾಲ ತಗೊಂಡಿದ್ದಾರೆ, ಹಸ್ಬೆಂಡ್ಗೂ ಜೊತೆಗೆ ಸೇರಿಸಿ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಓಕೆ. ಸೊ ಗುಂಪಲ್ಲಿದ್ದಾಗ ಹಸ್ಬೆಂಡ್ ಅಂಡ್ ವೈಫ್ ಇಬ್ರಿಗೂ ಕೊಟ್ಟಿದೀವಿ ಸಾಲನ, ಇನ್ಶೂರೆನ್ಸ್. ಸೊ ಅವರು ಹಾಗೆ ತಗೊಂಡ್ರು, ಆ ಸೊಸೈಟಿಯವರು ಹಾಗೆ ಕೇಳಿದ್ರು ಕೂಡ. ಪಾಪ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕಿಲ್ಲಿ. ಅವ್ರು ಜವಾಬ್ದಾರಿ ತಗೊಂಡು ಅವ್ರು ಮಾಡಿದ್ದು, ನಾವು ಹೇಳಿದ್ವಿ ಅಷ್ಟೇ, ಬಟ್ ಇನ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರು ಮಾಡಿದ್ರನ್ನ. ಆ ಮೂಮೆಂಟ್ ಏನಾಯ್ತು, ಹಸ್ಬೆಂಡ್ಗಳು ಹೋದ್ರು. ನನ್ನ ಹಸ್ಬೆಂಡ್ ಹೋದಾಗ ಆ ಹೆಣ್ಮಕ್ಳು ಬಂದು ಆ ಸೊಸೈಟಿ ಅವ್ರಿಗೆ ಕಣ್ಣಲ್ಲಿ ನೀರಿಡ್ತಾರೆ. ಯಾಕೆಂದ್ರೆ ಒಂದು ಅವ್ರ ಸಾಲ ತೀರೋಯ್ತು, ಇವ್ರು ಕಟ್ತಾರೆ, ಇನ್ನು ಬದುಕಿದ್ದಾರೆ, ಇವ್ರು ಸಾಲ ಕಟ್ತಾ ಇರ್ತಾರೆ, ಇವ್ರದ್ದು ಕ್ಲೇಮ್ ಅಮೌಂಟ್ ಅವ್ರಿಗೆ ಇಮಿಡಿಯೇಟ್ ಆಗಿ ಸಿಕ್ಕತ್ತೆ. ಒಂದೊಂದು ವರ್ಷ ಮಾಡಿದ್ರೆ ಆ ಜನಗಳಿಗೆ 5,000-10,000 ರೂಪಾಯಿ ಸಾಲಗಳು ತಗೊಂಡು 50,000 ತನಕ ಸಾಲ ತಗೊಂಡು ಜೀವನ ಮಾಡೋರ್ಗೆ 1 ಲಕ್ಷ ರೂಪಾಯಿ ಇಮಿಡಿಯೇಟ್ ಆ ಡೆತ್ ಕ್ಲೇಮ್ ಸಿಕ್ತು ಅಂತಂದ್ರೆ ಅವ್ರಿಗೆ ಅದು ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಿರಲ್ಲ. ಆ ಕಣ್ಣಲ್ಲಿ ನೀರ್ ಬಂದಾಗ ಒಂದು ಕೃತಜ್ಞತೆ ಅಂತ ತೋರಿಸ್ತಾರಲ್ಲ ಸರ್ ಸೊಸೈಟಿ
ಸೊಸೈಟಿ ಜನಗಳಿಗೆ ಬಂದು ಅವ್ರು ಅದ್ ನಮ್ ಜೊತೆಗೆ ಹಂಚ್ಕೋತಾರಲ್ಲ, ಮೇಡಮ್ ಈ ತರ ಒಂದು ಪ್ರಾಡಕ್ಟ್ ತಂದ್ಕೊಟ್ರಿ, ಈ ತರ ಇದರಿಂದ ಹೆಲ್ಪ್ ಆಯ್ತು ಅಂತ ಹೇಳ್ತಾರಲ್ಲ, ಅದು ಒಂದು ನಿಜವಾಗ್ಲೂ ಕಣ್ಣಲ್ಲಿ ತರಿಸುವಂತ ನೀರ್ ತರಿಸುವಂತದ್ದು ಸರ್. ಈಗ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ನಾವು ಡಾಕ್ಟರ್ಗಳನ್ನ ಆರೋಗ್ಯ ನಮ್ಮ ಒಂದು ಜೀವನ ಉಳಿಸೋರು ಅಂತ ದೈವದ ಸಮಾನ ನೋಡ್ತೀವಿ, ಕರೆಕ್ಟ್ ಆದ್ರೆ ಜೀವ ಉಳ್ಸಕ್ಕವರು ಕರೆಕ್ಟ್. ಉಳಿಸ್ಲಿಲ್ಲ ಅಂತ ಇಟ್ಕೊಳ್ಳಿ, ಹೋಗ್ತಾರೆ, ಕಸ್ಟಮರ್ ಹೋಗ್ತಾರೆ. ಆ Correct. ಮೊಮೆಂಟಲ್ಲಿ ಹೆಲ್ಪ್ ಮಾಡೋರು ಇನ್ಶೂರೆನ್ಸ್ನವರೇನೆ, ಇವರು ದೇವ್ರ ಸಮಾನನೇ. ಓಕೆ. ಅವ್ರು ಇದ್ದಾಗ ಉಳಿಸೋರು ದೇವ್ರ ಸಮಾನ, ಇವರು ಹೋದ್ಮೇಲೆ ಕುಟುಂಬನ ಉಳಿಸೋರು ಇನ್ಶೂರೆನ್ಸ್ನವರು. ಕರೆಕ್ಟ್ ಕರೆಕ್ಟ್. ಅಂದ್ರೆ ಕೋರ್ಸಲ್ಲೇ ಮಾಡಿಸ್ತಾರೋ ಯಾವ ರೀತಿಲಿ ಮಾಡಿಸ್ತಾರೋ ಗೊತ್ತಿಲ್ಲ, ಬಟ್ ವಿತೌಟ್ ದೇರ್ ನಾಲೆಡ್ಜ್ ಹಸ್ಬೆಂಡ್ ಏನೋ ಮಾಡೋಗಿರ್ತಾರೆ, ಅದ್ರ ಫಲ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಅದು ಉಳಿಸ್ತೀವಲ್ಲ ಸರ್, ಆ ಕೃತಜ್ಞತೆ ಫ್ಯಾಮಿಲಿಗಳೇನು ತೋರಿಸುತ್ತಲ್ಲ ನಮ್ಗೆ, ನಾವೇನು ಅವ್ರನ್ನ ಲೈಫ್ ಲಾಂಗ್ ಸಾಕ್ತೀವಿ ಅನ್ನೋ ಉದ್ದೇಶ ಅಲ್ಲ, ಆದ್ರೆ ಆ ಒಂದು ಕ್ರಿಟಿಕಲ್ ಮೂಮೆಂಟ್ ಅಲ್ಲಿ ಫೈನಾನ್ಷಿಯಲ್ ಅಂತ ಒಂದು ಹೆಲ್ಪ್ ಸಿಗುತ್ತಲ್ಲ ಅವ್ರಿಗೆ, ಅದು ತುಂಬಾನೇ ಒಂಥರ ಮನಸ್ಸಿಗೆ ತಟ್ಟುವಂತ ವಿಷಯ ಸರ್ ಅದು. ಸೊ ಹಾಗಾಗಿ ಆ ಒಂದು ವಿಷಯ ತುಂಬಾ ಇಷ್ಟಪಡ್ತೀನಿ, ಇನ್ಶೂರೆನ್ಸ್ನವರು ಈ ಲೆವೆಲ್ಗೆ ಜನಗಳಿಗೆ ಹತ್ರ ಆಗ್ತಾರೆ ಅಂತ. ಅದು ಕ್ಲೇಮ್ ತಗೊಂಡವ್ರಿಗೆ ಗೊತ್ತು ಸರ್ ಅದು ಹೇಗಿರುತ್ತೆ ಫೀಲಿಂಗು ಅಂತ. ಕರೆಕ್ಟ್ ಬಟ್ ಕರೆಕ್ಟ್. ಯಾರಿಗೂ ಅವಶ್ಯಕತೆ ಬರೋದು ಬೇಡ, ಎಲ್ರೂ ಚೆನ್ನಾಗಿರ್ಲಿ ಆರೋಗ್ಯವಾಗಿ, ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಬಿಕಾಸ್ ನಮ್ಮ ಕೈಯಲ್ಲಿ ಏನೂ ಇರಲ್ಲ, ಆದಾಗ ಮಾತ್ರ ಉಳಿಸೋರು ದೇವ್ರು ಅಂತ ನಾವೇನ್ ನೋಡ್ತೀವಿ, ಹೋದ್ಮೇಲೆ ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋರು ದೇವ್ರೇನೆ ಸರ್. ಸೊ ಹಾಗಾಗಿ ಇವ್ರನ್ನೂ ಕೂಡ ನಾವು ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ, ಇನ್ಶೂರೆನ್ಸ್ ಕಂಪನಿಯವ್ರನ್ನ. ಸೊ ಹಾಗಾಗಿ ಅವೇರ್ನೆಸ್ ಬರ್ಲಿ ಜನಕ್ಕೆ ಅನ್ನೋದೇ ನಮ್ಮ ಉದ್ದೇಶ ಸರ್ ಇದ್ರಲ್ಲಿ. ವೆರಿ ಗುಡ್ ವೆರಿ ಗುಡ್. ಅಂದ್ರೆ ಈ 1 ಗಂಟೆ ಎಷ್ಟು ಬೇಗ ಆಯ್ತು ಅಂತ ಗೊತ್ತೇ ಆಗ್ಲಿಲ್ಲ, ಆಲ್ಮೋಸ್ಟ್ 8 ಗಂಟೆಗೆ ಆಗಕ್ಕೆ ಬಂತು. ನೀವು ನಿಮ್ಮ ಜರ್ನಿಯಲ್ಲಿ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಥರದ ರೋಲಲ್ಲಿ ಕೆಲಸ ಮಾಡಿದ್ರು ಸಹಿತ ಒಂದು ನನ್ಗೆ ಕಾಣಿಸಿದ್ದು ಇವತ್ತು ಮಾತಾಡ್ಬೇಕಾದ್ರೆ, ನೀವು ನಿಮ್ಮ ಪ್ರೊಫೆಷನ್ ಅನ್ನು ನೋಡುವ ದೃಷ್ಟಿಕೋನ, ಅಂದ್ರೆ ನಾವು ಸುಮ್ಮನೆ ದುಡ್ಡಿಗಾಗಿ ಮಾಡೋದಲ್ಲ, ನಾವು ಆಕ್ಚುಲಿ ನಾವು ಅವರಲ್ಲಿ ಒಂದು ಜೀವನವನ್ನು ಬದಲಾವಣೆ ಮಾಡುವಂತ ಶಕ್ತಿ ಇದೆ, ಆ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡಿದ್ರಿಂದ ನನಗನ್ಸುತ್ತೆ ದೊಡ್ಡ ಪ್ರೀಮಿಯಂ ಬಂದಿರ್ಬೋದು ಅಥವಾ ಕಸ್ಟಮರ್ ರೆಫರೆನ್ಸ್ ಬಂದಿರ್ಬೋದು, ಅದೆಲ್ಲ ಆಗಿದೆ ಅಂತ ಅನ್ಸುತ್ತೆ. ಹಾಗಾಗಿ ಈಗ ಕೊನೆಯ ಪ್ರಶ್ನೆ, ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಿಂದ ಅಥವಾ ಕೊನೆಯ ಮಾತು ಹೇಳಬೇಕು ಅಂತಿದ್ರೆ ಏನು ಒಂದು ಸಜೆಷನ್ ಕೊಡ್ಬೇಕು ಅಂತ ಹೇಳ್ತೀರಾ ಇನ್ಶೂರೆನ್ಸ್ ಇಂಡಸ್ಟ್ರಿ ಅವರಿಗೆ? ಸರ್, ಇನ್ಶೂರೆನ್ಸ್ ಇಂಡಸ್ಟ್ರಿ ಅವರಿಗೆ ಈಗ ನಾನು ಲಾಸ್ಟ್ ಸಜೆಷನ್ ಕೊಡೋದು ಏನು ಅಂದ್ರೆ, ಡಿಸಿಪ್ಲಿನ್, ಡೆಡಿಕೇಶನ್ ಅಂಡ್ ಟೈಮ್ ಇಂದ ಖಂಡಿತ ಮೇಂಟೈನ್ ಮಾಡಿ. ಆಗದೆ ಇರೋದೆಲ್ಲ ಆಗತ್ತೆ, ಯಾವುದಕ್ಕೂ ನಾವು ಮನಸ್ಸು ಮಾಡಿದ್ರೆ ಮಾಡದೇ ಇರುವಂತ ಕೆಲಸ ಏನೂ ಇಲ್ಲ, ಆಗತ್ತೆ. ಇನ್ನೊಂದೇನಿದೆ ಸರ್, ಈಗ ಟೆಕ್ನಾಲಜಿ ತುಂಬಾನೇ ಡೆವಲಪ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮೊಬೈಲ್ ಇರುತ್ತೆ, ಏನು ಬೇಕಾದ್ರೆ ಇನ್ಶೂರೆನ್ಸ್ ಬಗ್ಗೆ ಆಗ್ಲಿ, ಅವೇರ್ನೆಸ್ ಬಗ್ಗೆ ಆಗ್ಲಿ, ಬೇರೆ ಬೇರೆ ಪ್ರಾಡಕ್ಟ್ಸ್ ಆಗ್ಲಿ, ಕಸ್ಟಮರ್ ಕನೆಕ್ಟಿವಿಟಿ ಇಟ್ಕೊಳ್ಳೋ ವಿಷಯದಲ್ಲಿ ವಾಟ್ಸಪ್, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಇವೆಲ್ಲ ಸೋಷಿಯಲ್ ಮೀಡಿಯಾ ಸಾಕಷ್ಟಿದೆ. ಕಸ್ಟಮರ್ ಡಾಟಾಗಳು ಸಿಗುತ್ತೆ, ಅವೇರ್ನೆಸ್ ಸಿಗುತ್ತೆ, ಅದ್ರ ಜೊತೆ ಕನೆಕ್ಟ್ ಆಗೋದಕ್ಕೆ, ದಿನಾ ಕನೆಕ್ಟಿವಿಟಿ ಇಟ್ಕೊಳ್ಳೋಕೆ, ಹಬ್ಬಗಳಿಗೆ ಪ್ರತಿಯೊಂದು ವಿಷಯದಲ್ಲೂ ಅವ್ರಿಗೆ ವಿಶ್ ಮಾಡೋದಾಗ್ಲಿ. ಇವ್ ಹೇಳಿದ್ರಲ್ಲ ಅವಾಗಿನ ಕಸ್ಟಮರ್ನ ಈಗೂ ಟಚ್ ಅಲ್ಲಿ ಇಟ್ಕೊಂಡಿದ್ದೀರಾ ಅಂತ, ಇದನ್ನ ನಮ್ಗೆ ಹೆಲ್ಪ್ ಮಾಡುತ್ತೆ, ಈ ಟೆಕ್ನಾಲಜಿ ನಮ್ಗೆ ಹೆಲ್ಪ್ ಮಾಡುತ್ತೆ ಇಟ್ಕೊಳಕ್ಕೆ. ಅವರೆಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೀವಿ. ಈ ಡಿಜಿಟಲ್ ಏನಿದೆ ಅಲ್ಲ ಸರ್, ನಮ್ಗೆ ಇದನ್ನ ನಾವು ಯೂಸ್ ಮಾಡ್ಕೊಂಡ್ರೆ, ಈಗಿನ ಕಾಲದ ಹುಡುಗರಿಗೆ ಇದನ್ನ ಯೂಸ್ ಮಾಡ್ಕೊಂಡ್ರೆ, ಯಾಕಂದ್ರೆ ಈ ಮೊಬೈಲ್ ಫೋನ್ ಅನ್ನೋದು ಈಗ ಎಂತವ್ರ ಹತ್ರನೂ ಇದೆ, ಯಾರಿಗೂ ಇಲ್ಲ ಅಂತಿಲ್ಲ, ಪ್ರತಿಯೊಬ್ಬರಿಗೂ ಅದರ ಅವೇರ್ನೆಸ್ ಇದೆ. ಸೊ ಹಾಗಾಗಿ ಆ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಳಿ, ಅಂಡ್ ಕಸ್ಟಮರ್ಗಳಿಗೆ ಹತ್ರ ಆಗಿ. ಮೊದಲು ಯಾವತ್ತು ಬಿಟ್ಕೊಡ್ಬೇಡಿ, ನಮ್ ಕಸ್ಟಮರ್ ಇವತ್ತಾಯ್ತು, ಇವತ್ತು ಪಾಲಿಸಿ ತಂದ್ಬಿಟ್ಟಿದೆ ಅಂತಂದ್ರೆ ಅಲ್ಲಿಗೆ ಮುಗ್ದಿರಲ್ಲ, ಅದು ಸ್ಟಾರ್ಟ್ ಇನ್ನು ನಮ್ಗೆ ಅದು ಸ್ಟಾರ್ಟ್ ಆಗುತ್ತೆ ಅವ್ರ ಹತ್ರ. ಆ ಫ್ಯಾಮಿಲಿ ನಾವು ಹತ್ರ ಮಾಡ್ಕೊಳ್ಬೇಕು. ಒಬ್ಬೊಬ್ರಿಗೆ ರಿಕ್ವೈರ್ಮೆಂಟ್ಸು ದಿನ ದಿನಕ್ಕೂ ಬರ್ತಾ ಹೋಗುತ್ತೆ. ಹಾಗಾಗಿ ಆ ರಿಕ್ವೈರ್ಮೆಂಟ್ಸ್ ನಾವು ಅರ್ಥ ಮಾಡ್ಕೊಳ್ತಾನೆ ಡಿಫ್ರೆಂಟ್ ಹಳಬರ್ನ ಬಿಡಬಾರ್ದು, ಹೊಸೊಬ್ಬನ ಕಸ್ಟಮರ್ನ ಡಾಟಾ ತೆಗೆಯೋದನ್ನ ಮರಿಬಾರ್ದು. ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬಿಟ್ರೆ ಡೆಫಿನೆಟ್ಲಿ ಫೀಲ್ಡ್ ವರ್ಕ್ ಅಂಡ್ ಡೈಲಿ ಕಾಂಟ್ಯಾಕ್ಟ್ ವಿತ್ ದ ಕಸ್ಟಮರ್ಸ್, ನಮ್ಮ ಡಾಟಾ ಕಸ್ಟಮರ್ಸೇ ನಮ್ಗೆ ದೇವ್ರು ಅಂದಾಗ ಅವರಿಂದ ನಾವು ಹೇಗೆ ತೆಗಿಬೇಕು ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮ್ಮನೇಲಿ ಮಕ್ಕಳನ್ನೇ ಒಂದು ಪೆನ್ಸಿಲ್ ಕಳ್ಕೊಂಬಂದ್ರೆ ₹2 ನಾಳೆ ಕೊಡು ಅಂದ್ರೆ ಕೈಯಲ್ಲಿ ಎತ್ಕೊಡಲ್ಲ, ಯಾಕೆ ಬೇಕು ಅಂತ ಕೇಳ್ತೀವಿ. ಸೊ ಅಂತದ್ದು ಎದುರುಗಡೆ ಕುತ್ಕೊಂಡು ಕಸ್ಟಮರ್ ಹತ್ರ ಲಕ್ಷಗಟ್ಲೆ, 1000 ಗಟ್ಲೆ ಪ್ರೀಮಿಯಂ ಹಾಕಿಸ್ಕೊಳ್ಳೋದು ಇಟ್ಸ್ ನಾಟ್ ಎ ಜೋಕ್, ತಮಾಷೆ ಅಲ್ಲ ಅದು. ಒಬ್ರು ದುಡ್ಡು ನಾವು ನಮ್ ಕಡೆ ಮಾಡ್ಕೊಂಡು, ನಮ್ ವಿಶ್ವಾಸಕ್ಕೆ ಹಾಕೊಂಡು, ನಮ್ ಕಂಪನಿಗೆ ನಾವು ಹಾಕಿಸ್ಕೋತೀವಿ, ಬೆನಿಫಿಟ್ ಅವ್ರಿಗೆ ಬರ್ಲಿ, ಆದ್ರೆ ಕೊಡೋ ತನಕನೂ ನಮ್ ರಿಸ್ಕ್ ಅಲ್ಲಿ ಇರುತ್ತೆ. ಅವ್ರನ್ನ ಒಪ್ಪಿಸ್ಕೊಂಡು ಅದು ತಗೊಳ್ಳೋದು ತುಂಬಾ ದೊಡ್ಡ ಜವಾಬ್ದಾರಿ. ಆ ಜವಾಬ್ದಾರಿನ, ನಿಯತ್ನ, ನಮ್ಮ ಒಂದು ಏನ್ ಡೆಡಿಕೇಶನ್ ಇರುತ್ತೆ ಅದನ್ನ ನಿಜವಾಗ್ಲೂ ಕಾಪಾಡ್ಕೋಬೇಕು ನಾವು. ಅದರಲ್ಲಿ ಇನ್ನೊಂದು, ನಾನು ಭೀಮಾ ಸಖಿಯರಿಗೆ ಕೈ ಎತ್ತಿ ಮುಗಿತೀನಿ ಸರ್, ಒಳ್ಳೆ ಫೀಲ್ಡ್ ಅಲ್ಲಿ ಇದ್ದಾರೆ. ನನಗೆ ನೀವು ಕರೆಸಿ ಇಷ್ಟೆಲ್ಲ ಹೇಳ್ಬಿಟ್ಟು ಏನೋ ಹೇಳಿ ಮೇಡಮ್ ಅಂತಂದ್ರೆ, ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡು ಬಂದು ಮುಂದೆ ಕುತ್ಕೊಂಡಿದ್ದೀನಿ, ನಾನು ಇದೆಲ್ಲ ಹೇಳ್ತೀನಿ ಅಲ್ಲ ಸರ್. ಏನೂ ಗೊತ್ತಿಲ್ಲದೆ ಇರೋ ಒಂದು ರೂರಲ್ ಏರಿಯಾದಲ್ಲಿ ಮನೆಗೆ ಓಡಾಡಿ ಇಷ್ಟಿಷ್ಟೆಲ್ಲ ಬಿಸ್ನೆಸ್ ತಗೊಂಡ್ಬಂದು ಈ ಲೆವೆಲ್ಗೆ, ನಾನು ನಿಮ್ಮ
ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆನಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮೂಡ್ ಬರುತ್ತೆ ಅಂದ್ರೆ, ಎಷ್ಟು ಡೇರ್ ಆಗಿ ಮಾತಾಡ್ತಾರೆ ಅವರು ಅಂತಂದ್ರೆ. ನೀವು ಎಂಥ ಒಳ್ಳೆ ವೇದಿಕೆ ಕಲ್ಪಿಸ್ಕೊಟ್ಟಿದ್ದೀರಾ ಎಲ್ರಿಗೂ. ಸೊ ಎಂಥವ್ರು ಇದರಲ್ಲಿ ಇನ್ಶೂರೆನ್ಸ್ ಅಲ್ಲಿ ಎಜುಕೇಟೆಡ್ ಅದು ಇದು ಏನು ಡಿಫ್ರೆನ್ಸ್ ಇಲ್ಲ. ನಾವು ಮಾಡಬೇಕು, ಕೆಲಸ ಮಾಡಬೇಕು. ಆನೆಸ್ಟಿ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ನಮ್ಮ ಗುರಿ ತುಂಬಾ ಇಂಪಾರ್ಟೆಂಟ್, ಏನ್ ಸಾಧಿಸಕ್ ಹೊರಟಿದೀವಿ ನಾವು ಅಂತ. ಸಕ್ಸಸ್ಫುಲ್ ಸಾಧನೆ, ನಾವೊಂದು ಗುರಿ ಇಟ್ಕೊಂಡ್ರೆ ಹಣ ನೋಡಿದ್ರೆ ಹಣ ತನ್ನಿಂದ ತಾನೇ ಬರ್ತಾ ಇರುತ್ತೆ ಸರ್, ಇದರಿಂದ ತಾನೇ ಬರುತ್ತೆ ಅದು. ಅದನ್ನ ಬಗ್ಗೆ ನಾವು ಗಮನ ಕೊಡೋದು ಬೇಡ. ಯಾಕೆಂದ್ರೆ ದುಡಿಯೋದು ಹೇಗ್ ಬೇಕಾದ್ರೂ ದುಡಿಬಹುದು. ಇದೇ ತರದಲ್ಲಿ ದುಡಿಬೇಕು ಅಂತಂದ್ರೆ ಸಕ್ಸಸ್ನ ಮುಂದಿನ ಗುರಿ ನಾನು ಏನ್ ಆಗಬೇಕು ಅಥವಾ ಏನ್ ಸಾಧನೆ ಮಾಡ್ಬೇಕು ನಮ್ಮ ತಲೆಯಲ್ಲಿ ಇಟ್ಕೊಂತೀವಿ, ಅದನ್ನ ಮಾಡಿದ್ರೆ ದುಡ್ಡು ತಾನೇ ಬರುತ್ತೆ. ಸೊ ಹಾಗಾಗಿ ಇಲ್ಲಿರೋ ಭೀಮಾಸಕ್ಯರಿಗೆಲ್ಲ ಡೆಫಿನೆಟ್ಲಿ ನಾನು ಹೃದಯಪೂರ್ವಕ ನಮಸ್ಕಾರಗಳು. ಇದನ್ನ ಯಾವುದೇ ತರ ಬಿಡಬೇಡಿ, ಮುಂದುವರಿಸ್ಕೊಂಡು ಹೋಗಿ. ಇದರಿಂದ ನಿಮ್ಮ ಮನೆಯವ್ರಿಗೆಲ್ಲ, ಮನೆಯ ಫ್ಯಾಮಿಲಿ, ನಿಮ್ಮ ಮುಂದಿನವರೆಗೂ ಪೀಳಿಗೆಗಳಿಗೂ ಒಳ್ಳೆ ದಾರಿ ದೀಪ ಆಗತ್ತೆ. ಅಂಡ್ ಸರ್ ನಡೆಸ್ಕೊಡ್ತಾ ಇರೋಂಥ ಈ ಪ್ರೋಗ್ರಾಮ್ಗೆ ನಾವು ತುಂಬಾ ಕೃತಜ್ಞತೆ ಕೊಡ್ತೀನಿ. ಯಾಕೆಂದ್ರೆ ನಮ್ಮಂತವ್ರನ್ನ ಗುರ್ತಿಸಿ ಇಲ್ಲಿ ಕರೆಸ್ತೀರಾ ಈ ವೇದಿಕೆಗಳಿಗೆ. ನಾವು ಪ್ರತಿ ವಾರ ನೋಡಿದಾಗ ಒಬ್ಬೊಬ್ರಿಗೆ ಒಂದೊಂದ್ ತರ ಅಚೀವ್ಮೆಂಟ್ ಇರುತ್ತೆ. ಆ ಖುಷಿ ನಿಮ್ ಜೊತೆ ಹಂಚ್ಕೊಳ್ಳೋದಿದೆ ಅಲ್ಲ, ಅದು ತುಂಬಾ ಪ್ರೌಡ್ನೆಸ್ ಫೀಲ್ ಆಗುತ್ತೆ ಸರ್. ಡೆಫಿನೆಟ್ ಆಗಿ ಇದನ್ನ ಮುಂದುವರ್ಸ್ಕೊಂಡು ಹೋಗಿ, ಯಾವತ್ತು ಬಿಡಬೇಡಿ. ನಾವು ಇದ್ರಲ್ಲಿ ಭಾಗಿಯಾಗಿರ್ತೀವಿ, ಪ್ರತಿ ವಾರ ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿ ಈ ಗುಂಪಲ್ಲಿ ಇರ್ತಕ್ಕಂಥವ್ರಿಗೆ ನಿಮಗೂ ತುಂಬಾ ಧನ್ಯವಾದಗಳು. ಸೊ ಡೆಫಿನೆಟ್ಲಿ ನಾನು ಒಂದು ಮಾತು ನಿಮ್ಮ ಬಗ್ಗೆ ಮತ್ತು ಶಾಸ್ತ್ರಿ ಸರ್ ಬಗ್ಗೆ ಯಾವತ್ತೂ ನೆನೆಸ್ಬೇಕು. ಯಾಕೆಂದ್ರೆ ನಾನು ನಿಮ್ಮ ಹತ್ರ ಬೆಳಗ್ಗೆ ಹೇಳ್ದೆ ಈ ವಿಷಯನ. ನಮ್ಮಂತವ್ರ ಎದುರಿಗೆ ಬಂದ್ಬಿಟ್ಟು ಗುರು ಯಾಕೆ ಇಂಪಾರ್ಟೆಂಟ್, ಇದು ಮಕ್ಳಿಗೂ ಹೇಳಬೇಕು ನಾವು. ಗುರು ಮತ್ತೆ ಗೋವಿಂದ ಇಬ್ರು ನಮ್ಗೆ ಎದುರಿಗೆ ನಿಂತ್ಕೊಂಡಾಗ ಯಾರಿಗೆ ಫಸ್ಟ್ ನಮಸ್ಕಾರ ಮಾಡ್ತೀನಿ ಅಂತ ಬರುತ್ತೆ. ಅವಾಗ ನಾವೇನ ಹೇಳ್ತೀವಿ, ಗುರುಗೆ ನಮಸ್ಕಾರ ಮಾಡ್ಬೇಕಂತೆ. ಯಾಕೆ ಅಂತಂದ್ರೆ ಗುರು ಗೋವಿಂದನ್ ತೋರ್ಸಿರ್ತಾನೆ, ಇವನೇ ಗೋವಿಂದ ಅಂತ. ಗುರು ನನಗೆ ಗೋವಿಂದ ಅಂತ ಹೇಳದೇ ಇದ್ರೆ ಅವನ ಬಗ್ಗೆ ನಾನು ಯಾಕೆ ನಮಸ್ಕಾರ ಮಾಡ್ತೀನಿ ಆತನಿಗೆ. ಹಾಗಾಗಿ ಸೊ ಗುರುಗಳು ನಮ್ಗೆ ತಿಳಿಸ್ಕೊಡ್ತಾರೆ. ಇದೇ ಇಂಡಸ್ಟ್ರಿ ಅಂತಲ್ಲ, ನಾವು ABCD ಈ ಕಲಿಯೋಯಿಂದ ಅಂತ ಕಲ್ತಂತ ಗುರುಗಳು ಇವತ್ತಿಗೂ ನಾನು ನೆನೆಸ್ಕೋಬೇಕು. ಯಾಕೆಂದ್ರೆ ಈ ಲೆವೆಲ್ಗೆ ನಮ್ಮಂತ ನಿಲ್ಸಿದ್ದಾರೆ ಅಂತ. ಪ್ರತಿ ಸ್ಟೇಜ್ ಅಲ್ಲೂ ನಮ್ಗೆ ಒಂದು ಮಾಹಿತಿ, ಒಂದು ಸಪೋರ್ಟ್, ಮಾರಲ್ ಸಪೋರ್ಟ್ ಆಗ್ಲಿ, ವಿದ್ಯೆ ಆಗ್ಲಿ, ನಾಲೆಡ್ಜ್ ಕೊಟ್ಟಂತವ್ರನ್ನ ಯಾವತ್ತೂ ಮರಿಬಾರ್ದು. ಅವರಿಂದನೇ ನಾವ್ ಇಲ್ಲಿವರೆಗಿರೋದು. ಥ್ಯಾಂಕ್ಸ್ ಟು ಆಲ್ ಆಫ್ ಯು ಸರ್. ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ, ಚೆನ್ನಾಗಿ ಮೂಡಿಸ್ಕೊಂಡ್ ಬರ್ತಾ ಇದ್ದೀರಾ. ಈ ಪ್ರೋಗ್ರಾಮ್ ಇಂದ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗತ್ತೆ. ನಾವು ಸಾಕಷ್ಟು ಕಲಿತೀವಿ, ಇನ್ನು ಮುಂದೆ ತುಂಬಾ ಕಲಿಯೋದಿದೆ. ಸೊ ವಿ ನೀಡ್ ಯುವರ್ ಆಲ್ ಬೆಸ್ಟ್ ವಿಶಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ಸಮಯ 1 ಗಂಟೆ ಇತ್ತಂದ್ರೂ ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಅನುಭವ ಸಾಕಷ್ಟಿದೆ, ಬಟ್ ಆದ್ರಲ್ಲೂ ಸಹಿತ ಯಾವುದು ಉಪಯೋಗ ಆಗಬೇಕು ಈ ಕಾರ್ಯಕ್ರಮಕ್ಕೆ ಅದನ್ನು ಹುಡುಕ್ಬಿಟ್ಟು ಅದನ್ನು ಮಾತ್ರ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಅಂದಂಗೆ ಈಗ ಯಾರಿಗಾದ್ರೂ ಯಾವ್ದು ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಯಾವ್ದು ಬ್ಯಾಂಕ್ನವ್ರಿಗೆ ಕನೆಕ್ಟ್ ಮಾಡ್ಬೇಕು ಹಂಗೇನಾದ್ರು ಅನ್ನಿಸಿದ್ರೆ ನಿಮ್ಗೆ ಫೋನ್ ಮಾಡ್ಬೋದಾ? ನಿಮ್ ನಂಬರ್ ಏನೋ ಶೇರ್ ಮಾಡ್ಬೋದಾ? ಹೇಗೆ? ಖಂಡಿತ ಸರ್, ಖಂಡಿತ ಮಾಡ್ಕೊಳ್ಳಿ. ನನ್ನ ನಂಬರ್ 99. ಒಂದ್ ನಿಮಿಷ ಟೈಪ್ ಮಾಡ್ತಾ ಇದ್ದೀನಿ. 1 ನಿಮಿಷ. ಹೋಸ್ಟ್ ಟು ಪ್ಯಾನಲಿಸ್ಟ್. ಒಂದೇ ನಿಮಿಷ. ಹೇಳಿ ಮೇಡಮ್. ನನ್ನ ಹೆಸರು ಗಾಯತ್ರಿ ಕುಲಕರ್ಣಿ. GAYATHRIKULKRNI ಕುಲಕರ್ಣಿ ಮೇಡಮ್. ಓಕೆ. ನನ್ನ ಕಂಪನಿ ಹೆಸರು SAS ಇನ್ಶೋರ್ಟೆಕ್ ಸೊಲ್ಯೂಷನ್ಸ್. SAS ಇನ್ಶೋರ್ಟೆಕ್ ಸೊಲ್ಯೂಷನ್ಸ್. ಟೆಕ್ ಸೊಲ್ಯೂಷನ್ಸ್. ಓಕೆ. ನಾನು ಅಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಓಕೆ. 99 99 160 160 870 870 11. ಎಸ್ ಸರ್. ಸೊ ಎಲ್ಲರಿಗೂ ಮೆಸೇಜ್ ಕಳಿಸಿದ್ದೀನಿ. ನಿಮ್ಗೆ ಮತ್ತೇನಾದ್ರೂ ಇದರಿಂದ ಉಪಯೋಗ ತಗೋಬೇಕು, ಮತ್ತೆ ಯಾರಿಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು ಮೇಡಮ್. ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬಂತು. ನೀವು ಮನ ಬಿಚ್ಚಿ ಮಾತಾಡಿದೀರಾ, ಬಂದವ್ರಿಗೆಲ್ಲ ಉಪಯೋಗ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ. ಮುಂದಿನ ವಾರ ಮತ್ತೊಂದು ಹೊಸ ವ್ಯಕ್ತಿಯನ್ನ ಇಂಟ್ರೊಡ್ಯೂಸ್ ಮಾಡೋಣಂತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅಭಿನಂದನೆಗಳು. ಮುಂಚೆ ಬಂದವರಿಂದ ತಿಳ್ಕೊಂಡು ಇಲ್ಲಿ ತನಕ ಎಲ್ಲರೂ ಕಾರ್ಯಕ್ರಮದಲ್ಲಿ ಇವತ್ತು 145 150 ಜನ ಬಂದಿದ್ರು. ಅವ್ರಿಗೆಲ್ಲರಿಗೂ ಸಹಿತ ಉಪಯೋಗ. 150 ಗಂಟೆ ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ನಾವು ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಮುಗಿಸ್ಬಿಡೋಣ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ದಯವಿಟ್ಟು ಪ್ರತಿ ವಾರ ಬನ್ನಿ, ನೀವು ಉಪಯೋಗ ತಗೊಳ್ಳಿ, ಇದನ್ನ ಪಸರಿಸಿ. ಇದು ಒಂದು ಇಕೋಸಿಸ್ಟಮ್ ಡೆವಲಪ್ಮೆಂಟ್ ಮಾಡೋಣ ಅಂತ ಹೇಳಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಬಂದ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.